ನಿನ್ನೆಯಿಂದ ನೆನಪಿನ ಮೆರವಣಿಗೆ ಹೊರಟಿದೆ. ಆ ನೆನಪು ಎಷ್ಟು ವಿಸ್ತಾರವಾದದ್ದು, ಒಂದು ಮುಖದಿಂದ ನೋಡಿದರೆ ಎಷ್ಟು ಆಳವಾದದ್ದು ಅಂತ ಅನಿಸುತ್ತೆ. ಆ ಜೀವನ ಚಿತ್ರಗಳ, ವ್ಯಕ್ತಿ ಚಿತ್ರಗಳ ಮೂಲ ಉದ್ದೇಶ ಆಗಿನ ಕಾಲದ ಸಂಸ್ಕೃತಿಯನ್ನು ಪರಿಚಯ ಮಾಡುವಂಥದ್ದು ಅನ್ನೋದು ಭಾಳ ಮುಖ್ಯವಾದಂಥದ್ದು. ಅದರಲ್ಲಿ 2-3 ವ್ಯಕ್ತಿ ಚಿತ್ರಗಳನ್ನು ನೋಡಿ ನಿನ್ನೆ ಡಾಕ್ಟರ್ ಗುಂಡಣ್ಣವ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ. ಡಾಕ್ಟರ್ ಗುಂಡಣ್ಣನವರ ಹಾಸ್ಯ ಪ್ರವೃತ್ತಿ ಹೇಗಿತ್ತು ಅದನ್ನೆಲ್ಲ ಗಮನಿಸಿದ್ವಿ. ಆದರೆ ಅದನ್ನು ನೋಡಿದರೆ ಬರೀ ಗುಂಡಣ್ಣವರು ಬರೀ ಹಾಸ್ಯಭರಿತವಾದಂಥ ವ್ಯಕ್ತಿ ಅಂತಲ್ಲ, ಬರೀ ಹಾಸ್ಯ ಮಾಡ್ಕೊಂಡಿರುವಂಥವ್ರಲ್ಲ. ಅವರ ರೋಗ ನಿಧಾನ ಪದ್ಧತಿ, ಔಷಧಿ ಕೊಡುವಂಥ ರೀತಿ, ಅದೆಲ್ಲ ಚರ್ಚೆ ಮಾಡಿದ್ದು. ಇನ್ನೊಂದು ಮುಖ ಗುಂಡಣ್ಣವ್ರದ್ದು ಪರಿಚಯ ಆಗಬೇಕಾದಂಥದ್ದು. ಅದನ್ನು DVG ತುಂಬ ಚೆನ್ನಾಗಿ ಪರಿಚಯ ಮಾಡ್ತಾರೆ. ಒಂದು ಆದ ಘಟನೆಯನ್ನು ಹೇಳ್ತಾರೆ. ಒಂದಾನೊಂದು ಸಂದರ್ಭದಲ್ಲಿ ಒಬ್ಬ ಯುವಕ ಮಿತ್ರನು ತಂದೆತನಕ್ಕೆ ಬರುವ ಯೋಗದಲ್ಲಿದ್ದ. ಅವ್ರ ಮಾತು, ಪದ ಉಪಯೋಗಿಸುವಂಥ ರೀತಿ ಎಷ್ಟು ಚೆನ್ನಾಗಿರುತ್ತೆ. ಅವನಿಗೆ ಆ ರೀತಿಯ ಅನುಭವದ ಬಗ್ಗೆ ಹೊಸದಾದದ್ದರಿಂದಲೂ, ಅವನ ಮನೆಯಲ್ಲಿ ಆಗ ಹಿರಿಯರು ಯಾರೂ ಇಲ್ಲದಿದ್ದರಿಂದಲೂ ಅವನ ಮನಸ್ಸಿಗೆ ಏನೋ ಹೆದರಿಕೆಯಾಗಿತ್ತು. ಆ ಹೆದರಿಕೆಯನ್ನು ಅವನು ಒಬ್ಬ ಸ್ನೇಹಿತನಿಗೆ ರಹಸ್ಯವಾಗಿ ಸೂಚಿಸಿ ಸಲಹೆ ಕೇಳಿದ. ಆ ಸ್ನೇಹಿತನು ಗುಂಡಣ್ಣನವರ ಸಹಾಯವನ್ನು ಬೇಡುವುದು ಸರಿ ಎಂದು ಸಲಹೆ ಕೊಟ್ಟ. ಸ್ನೇಹಿತರಿಬ್ಬರು ಗುಂಡಣ್ಣವ್ರ ಕಡೆ ಬಂದರು. ಆ ಯುವಕನಿಗೆ ಗುಂಡಣ್ಣನವರಲ್ಲಿ ತಾನಾಗಿ ಹೇಳಿಕೊಳ್ಳುವುದಕ್ಕೆ ನಾಚಿಕೆ. ಇದಕ್ಕಾಗಿ ಆ ಮಧ್ಯವರ್ತಿ ಸ್ನೇಹಿತನೇ ಗುಂಡಣ್ಣನವರಿಗೆ ಇದ್ದ ಸಂಗತಿಯನ್ನು ತಿಳಿಸಿದ. ಆ ಮಾರನೇ ದಿನ ಗುಂಡಣ್ಣನವರು ಆ ಯುವಕನನ್ನು ಬರಮಾಡಿಕೊಂಡು, ಏನಯ್ಯ, ನಾಚಿಕೆ ಆಗೋ ಕೆಲಸವನ್ನು ಏಕೆ ಮಾಡಿಕೊಂಡೆ ಎಂದು ಕೇಳಿದರು. ಅವನ ಮುಸಿ ನಗು ನಕ್ಕ. ಗುಂಡಣ್ಣನವರು, ಏನೋ ನಿನ್ನ ನಾಚಿಕೆ ಬೇರೆ ಉಂಟೆ, ಅಂಥ ಕೆಲಸ ಮಾಡಿ ನಗುತ್ತೀಯಾ ಎಂದು ಹೇಳಿ ಎಲ್ಲರ ಮುಂದೆಯೂ ಚೆನ್ನಾಗಿ ಲೇವಡಿ ಎಬ್ಬಿಸಿದರು. DVG ಒಂದು ಕಡೆ ಬರೀತಾರೆ, ಅವ್ರಿಗೂ ಹಾಗೆ ಮಾಡಿದ್ದುಂಟು. ಯಾವುದೋ ಮನೆ ಹುಡುಕೋದಕ್ಕೆ ಒಬ್ಬರು ಮನೆ ಮುಂದೆ ನಿಂತಿದ್ದಾರೆ. ಆ ಮನೆ ಪಕ್ಕದ ಮನೆ ಇನ್ಯಾರ್ದೋ ಹೆಣ್ಮಕ್ಳದು. ಇವ್ರು ನೋಡೋ ಮನೆ ಹೋದದ್ದು ಬೇರೆ ಮನೆಗೆ. ಇವರು ಗುಂಡಣ್ಣವರು ಜೋರಾಗಿ ಬಂದು, ಏನೋ ದುರ್ಬೀನ್ ಹಾಕ್ತೇನೋ ಅಂದ್ಕೊಂಡು, ಅದೇನು ಮಾಡಿಲ್ಲ ಅಂತ ಇವ್ರು ಹೇಳಿದ್ರು ಕೇಳಿದೆ. ಮುಂದೆ 15 ದಿವಸ ಇವ್ರು ಎಲ್ಲಿ ಹೋದಲ್ಲಿ ಇದು ಕೆಲಸ ಮಾಡ್ತಿದ್ದ ಅವನು ಅಂತ ಹೇಳ್ಕೊಂಡು ಲೇವಡಿ ಮಾಡೋದು ಸ್ವಭಾವ ಅವ್ರದ್ದು. ಹಾಗೆ 1-2 ಕ್ಷಣ ಹಾಗಾದ ಮೇಲೆ ಅವನನ್ನು ಹತ್ತಿರಕ್ಕೆ ಕರೆದು, ಹೆದರಬೇಡವಯ್ಯ, ನಾನು ಯಾತಕ್ಕಿರೋದು, ಇಲ್ಲಿ ನೋಡು, ನಾನು ರಾತ್ರಿ ನಮ್ಮ ಮನೆಯಲ್ಲಿ ಮುಂಬಾಗಿಲು ಹತ್ತಿರ ಮಲಗಿರ್ತೇನೆ. ಆ ಬಾಗಿಲು ತಂತಿ ಜಾಲರಿಯ ಬಾಗಿಲು, ನಿನಗೆ ನಾನು ಬೇಕೆನ್ನಿಸಿದಾಗ ರಾತ್ರಿ 12 ಆಗಲಿ 1 ಆಗಲಿ 2 ಆಗಲಿ ನೀನು ಬಂದು ಧಾರಾಳವಾಗಿ ಕೂಗು, ಎದ್ದು ಬರಲು ಸಿದ್ಧನಾಗಿರ್ತೇನೆ. ಹೆದರಬೇಡ, ಹೆದರಿಕೆ ಕಾರಣ ಇಲ್ಲ. ಹಣ ಬೇಕಾಗಿದ್ದರೆ ಹೇಳು, ದೇವರ ದಯೆಯಿಂದ ಎಲ್ಲ ಒಳ್ಳೆಯದಾಗ್ತದೆ ಎಂದು ಹೇಳಿ ಒಳಕ್ಕೆ ಹೋಗಿ 2 10 ರೂಪಾಯಿ ನೋಟುಗಳನ್ನು ತಂದು ಅವನಿಗೆ ಕೊಟ್ಟು, ಇದು ನಿನ್ನ ಹತ್ರ ಇರಲಿ, ಅನುಕೂಲವಾದ ಹಿಂದಕ್ಕೆ ಕೊಡುವೆಯಂತೆ ಎಂದು ಧೈರ್ಯ ತುಂಬಿ ಕಳುಹಿಸಿದರು. ಅಲ್ಲಿಂದ ಮುಂದಕ್ಕೆ 2 ದಿನಕ್ಕೆ ಒಂದು ಸಲ ಅವರು ಆ ಯುವಕನ ಮನೆಗೆ ಹೋಗಿ ಅವನ ಹೆಂಡತಿಯ ಸ್ಥಿತಿಯನ್ನು ನೋಡಿಕೊಂಡು ಬರುತ್ತಿದ್ದರು. ಒಂದಾನೊಂದು ರಾತ್ರಿ ಸುಮಾರು 12 ಗಂಟೆಯ ವೇಳೆಗೆ ಆತ ಗುಂಡಣ್ಣನವ್ರ ಮನೆಗೆ ಹೋಗಿ ನಿದ್ದೆಯಲ್ಲಿದ್ದ ಅವರ ಹೆಸರನ್ನು ಹಿಡಿದು ಕೂಗಿದ. ಕೂಡಲೇ ಗುಂಡಣ್ಣನವರು, ಏನು ಅಯ್ಯ, ಹೇಗಿದ್ದಾಳೋ ಎಂದು ಕೇಳುತ್ತಾ ಮೇಲಕ್ಕೆದ್ದು ಅಲ್ಲಿಯೇ ಇರಿಸಿದ್ದ ಕೋಟನ್ನು ತಗುಲು ಹಾಕಿಕೊಂಡು ಪಕ್ಕದಲ್ಲಿಯೇ ಸಿದ್ಧವಾಗಿಟ್ಟುಕೊಂಡಿದ್ದ ಔಷಧ ಸಾಮಗ್ರಿಯ ಚೀಲವನ್ನು ತೆಗೆದುಕೊಂಡು ಹೊರಟರು. ರಾತ್ರಿ 12 ಗಂಟೆಗೆ. ಆ ಯುವಕನಿಗೆ, ನೀನು ಬೈಸಿಕಲ್ ಮೇಲೆ ಹೊರಡು, ನಾನು ಕೋಚಿನಲ್ಲಿ ಬರ್ತೇನೆ ಎಂದು ಹೇಳಿ ತಮ್ಮ ಮನೆಯಿಂದ ಹೊರಟು ಗುಂಡೋಪಂತರ ಬೀದಿಯ ಕೊನೆಯಲ್ಲಿದ್ದ ಗಾಡಿ ಖಾನೆಯ ಬಾಗಿಲನ್ನು ಒದ್ದು ಗಾಡಿಯವನನ್ನು ಎಬ್ಬಿಸಿ ಕೋಚ್ ಕಟ್ಟಿಸಿಕೊಂಡು ಚಾಮರಾಜಪೇಟೆಯಲ್ಲಿದ್ದ ಯುವಕನ ಮನೆಗೆ ಬಂದರು. ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದರು. ಇದು ಗಮನಿಸಬೇಕಾದಂಥದ್ದು, ಆಗಿನ ಕಾಲದ ವ್ಯವಸ್ಥೆ ಹೇಗಿತ್ತು ಅಂತ. ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದರು. ಪೂರ್ವಕಾಲದ ಮುದುಕಿಯರಿಬ್ಬರು ಹೆರಿಗೆಯ ಕೋಣೆಯಲ್ಲಿ ಸೇರಿಕೊಂಡು ತಾವೇ ಪ್ರಸವ ಕಾರ್ಯವನ್ನು ಆಗ ಮಾಡಿಸುವುದಾಗಿ ಹೇಳಿಕೊಂಡು ಹೆಣಗಾಡುತ್ತಿದ್ದರು. ಅವರ ಕೈ ಸಾಗದೆ ದಿಕ್ಕು ತೋಚದೆ ಹೋದ ಮೇಲೆ ಆ ಯುವಕನಿಗೆ ಡಾಕ್ಟರನ್ನು ಕರೆತರಬೇಕೆಂದು ಹೇಳಿದರು. ಡಾಕ್ಟರು ಬರುವ ವೇಳೆಗೆ ಆ ಕಿರಿಯ ವಯಸ್ಸಿನ ಗರ್ಭಿಣಿಗೆ ಬಹು ರಕ್ತ ನಷ್ಟವಾಗಿ ಪ್ರಜ್ಞೆ ತಪ್ಪಿದ ಸ್ಥಿತಿಯಾಗಿತ್ತು. ಮುದುಕಿಯರು ಸೂಲಗಿತ್ತಿತನವನ್ನು ಕ್ರಮವಾಗಿ ಕಲಿತಿದ್ದವರಲ್ಲ. ಅವರು ಒರಟು ಕೈವಾಡದಿಂದ ಗರ್ಭಿಣಿಯ ಸ್ಥಿತಿ ತೀರ ಹದಗೆಟ್ಟಿತ್ತು. ಗುಂಡಣ್ಣವರು ಅದನ್ನು ನೋಡಿದ ತಕ್ಷಣವೇ ಸಂದರ್ಭವನ್ನು ಗ್ರಹಿಸಿದರು. 1-2 ಕೋಪದ ಮಾತನ್ನೂ ಆಡಿದರು. ಒಡನೆಯೇ ತಾವು ಬಂದಿದ್ದ ಗಾಡಿಯಲ್ಲಿಯೇ ಕುಳಿತು ಕೋಟೆಗೆ ಹೋಗಿ
ಅಲ್ಲಿಂದ ರೊಸ್ಯಾರಿಯೋ ಎಂಬ ವೈದ್ಯಗಿತ್ತಿಯನ್ನು ಕರೆದುಕೊಂಡು ಬಂದು ಆಕೆಯನ್ನು ಹೆರಿಗೆ ಕೋಣೆಯೊಳಗೆ ಕಳುಹಿಸಿ ತಾವು ಹೊರಗೆ ನಿಂತು ಆಕೆಯಿಂದ ವಿವರಣೆಗಳನ್ನು ಕೇಳಿ ತಿಳಿದುಕೊಂಡು ತಕ್ಕ ಚಿಕಿತ್ಸೆಯನ್ನು ಆಕೆ ಕೈಯಿಂದ ಮಾಡಿಸುತ್ತಿದ್ದರು. ಒಂದೊಂದು ಹಂತವನ್ನು ಗಮನಿಸಬೇಕಾದ್ದು. ಆಗ ರೋಗಿಯ ಸ್ಥಿತಿ ಏನೆಂದು ಕೇಳಿದವರಿಗೆ ಗುಂಡಣ್ಣನವರು, ಇನ್ನು 48 ಗಂಟೆಗಳ ಕಾಲ ನಾನು ಮಾತಾಡಿಸಬೇಡಿ, ತುಟಿ ಬಿಗಿದುಕೊಳ್ಳಿ ಎಂದರು. ಆ ದಿವಸವೂ ಮಾರನೇ ದಿವಸವೂ ಪ್ರಾಯಶಃ ಅವರು ದಿನದ ಬಹುಭಾಗವನ್ನೆಲ್ಲ ಆ ಮನೆಯಲ್ಲೇ ಕಳೆದರು. ಅವರ ಪುಣ್ಯದಿಂದ ದೈವ ಕೃಪೆ ಬಂದು 3ನೇ ದಿನ ಆ ರೋಗಿ ಚೇತರಿಸಿಕೊಳ್ಳುವ ಭರವಸೆ ಕಂಡುಬಂತು. ಆಮೇಲೆ ಇನ್ನೊಂದು ವಾರ ಗುಂಡಣ್ಣನವರು ಆ ರೋಗಿಯನ್ನು ಪ್ರತಿದಿನವೂ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ನೋಡಿಕೊಂಡು ಬರುತ್ತಿದ್ದರು. ಮುಖ್ಯವಾದದ್ದು ಮುಂದಿನ ಮಾತು, ಇಂಥದ್ದು ಗುಂಡಣ್ಣನವರ ಬಿಟ್ಟಿ ಚಾಕರಿ, ದುಡ್ಡಿಗೋಸ್ಕರ ಮಾಡೋದಲ್ಲ. ಈಗ ನೋಡಿದರೆ ದುಡ್ಡು ಕೊಡ್ತೇವೆ ಬಂದರು ಅಂದರೆ ಆ ಟೈಮಿಗೆ ಬರೋಲ್ಲ ಅನ್ನುವಂಥ ಪರಿಸ್ಥಿತಿ ಇರುವಾಗ ಆ ಕಾಲದ ಗುಂಡಣ್ಣವ್ರ ಮನಸ್ಸು ನೋಡಿ, ಆಪತ್ತು ಕಾಲಕ್ಕೆ ಆಗತಕ್ಕಂಥವರೆಂದರೆ ಇಂಥವರು ಅಂತ. ಡಿ ವಿ ಜಿದು ಕೊನೆಯ ಸಾಲು ಭಾಳ ಚೆನ್ನಾಗಿರುತ್ತೆ. ಎಲ್ಲ ಹೇಳಿಬಿಟ್ಟು ಬಿಟ್ಟಿ ಚಾಕರಿ ಅಂಥೇಳಿ ಆಪತ್ತು ಕಾಲಕ್ಕೆ ಆಗೋರು ಇಂಥವ್ರು ಅಂತ ಹೇಳಿ ನಂಬಿಕೆ ಸಂಪಾದನೆ ಮಾಡ್ಕೊಂಡಿದ್ರು ಜನರದು. ಈ ಥರದ ಗುಂಡಣ್ಣನ ಚಿತ್ರವನ್ನು ನಮ್ಮ ಡಿ ವಿ ಜಿ ಕೊಟ್ಟಿದ್ದಾರೆ. ಇನ್ನೊಂದು ಪಾತ್ರವನ್ನು ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಪಾತ್ರ ಮುಖ್ಯವಾಗಿ ಬರೋದು ಅಂದರೆ ಅತ್ತಿಕುಪ್ಪೆ ಕೃಷ್ಣಶಾಸ್ತ್ರಿಗಳು ಅಂತ. ಅತ್ತಿಕುಪ್ಪೆ ಕೃಷ್ಣಶಾಸ್ತ್ರಿಗಳು ಅಂತ ಡಿ ವಿ ಜಿ ಆ ಚಿತ್ರಗಳನ್ನು ಹೇಗೆ ಕೆತ್ತುತ್ತಾರೆ, ಆ ಶಿಲ್ಪವನ್ನು ಹೇಗೆ ಕಡೆದಿಡುತ್ತಾರೆ ಅನ್ನೋದು ನೋಡಬೇಕಾಗತ್ತೆ. ಮೊದಲು ಕೆಲವೊಂದು ಸಲ ಆ ವ್ಯಕ್ತಿ ಜೀವನ ಚರಿತ್ರೆ ಬಗ್ಗೆ ಹೇಳಿ, ಈ ಥರದ ಮನುಷ್ಯ ಇಂದಿದ್ದು ಬಂದವರು, ಅವ್ರ ಹಿನ್ನೆಲೆ ಹೀಗೆ ಅಂತ ಹೇಳಿ ಘಟನೆಗೆ ಬರೋರು. ಒಂದೊಂದು ಸಲ ಘಟನೆ ಹೇಳಿಬಿಟ್ಟು ವ್ಯಕ್ತಿತ್ವ ಹೇಳೋಕ್ಕೆ ಹೋಗ್ತಾರೆ. ಈ ಘಟನೆ ಆ ಥರ ಇರುವಂಥದ್ದು ಬಹಳ ತಮಾಷೆ ಆಗಿರುವಂಥ ಘಟನೆ. ಶುರು ಆಗೋದೇ ಒಂದು ಘಟನೆಯಿಂದ ಶುರು ಆಗುತ್ತೆ ಅವರ ಪರಿಚಯ. ಅತ್ತಿಕುಪ್ಪೆ ಕೃಷ್ಣಶಾಸ್ತ್ರಿಗಳು ಯಾರು ಅಂತ ಹೇಳೋದಿಲ್ಲ, ಮೊದಲು ಘಟನೆಯೇ ಶುರು ಆಗುತ್ತೆ. 1919 ಡಿಸೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ಮೈಸೂರು ಪೀಪಲ್ಸ್ ಕನ್ವೆನ್ಷನ್ ಎಂಬ ಪ್ರಜಾ ರಾಜಕೀಯ ಪರಿಷತ್ತು ಸೇರಿದ್ದ ಸಂಗತಿಯನ್ನು ಹಿಂದಕ್ಕೆ ಹೇಳಿದ್ದೇನೆ. ಆ ಪರಿಷತ್ತಿಗಾಗಿ ಬಂದಿದ್ದ ಸದಸ್ಯರು 7-8 ಮಂದಿ ಶಂಕರಪುರದ ಹಾರ್ಡಿಂಜ್ ರಸ್ತೆಯಲ್ಲಿ ಸಬ್ ಜಡ್ಜಿ ಲಕ್ಷ್ಮೀನಾರಾಯಣಪ್ಪರ ಮನೆಯಲ್ಲಿ ಇಳಿದುಕೊಂಡಿದ್ದರು. ಸಬ್ ಜಡ್ಜಿ ಅವರು ಅವ್ರ ಮನೇಲಿ ಇಳ್ಕೊಂಡಿದ್ದಾರೆ. ಅವ್ರು ಬಂದಿರೋದು ಪರಿಷತ್ತಿನ ಕಾರ್ಯಕ್ಕೆ ಇರಬೇಕಲ್ಲ, ಬೆಂಗಳೂರು ದೊಡ್ಡ ಮನೆ ಇದೆ, ಅವ್ರ ಮನೇಲಿದ್ದಾರೆ. ಯಾರ್ಯಾರು ಬಂದಿದ್ದರು ಅಂತ, ಬಂದವರು ಯಾರೂ ಸಣ್ಣವರಲ್ಲ, ಪರಿಷತ್ತಿನ ಸದಸ್ಯರೆಲ್ಲರೂ ಅವರು. ಮೈಸೂರಿನ ಎಂ ವೆಂಕಟಕೃಷ್ಣಯ್ಯನವರು, ಚಿಕ್ಕಮಗಳೂರು ಶ್ರೀನಿವಾಸರಾಯರು, ವಾಸುದೇವರಾಯರು, ನರಸಿಂಗರಾಯರು, ಇನ್ನಿಬ್ಬರು ಮೂವರು ಆ ಪೈಕಿ ಇದ್ದರು. ಆ ಪರಿಷತ್ತಿನ ಮೊದಲನೇ ದಿವಸದ ಕಾರ್ಯಗಳು ಸಾಂಗವಾಗಿ ನಡೆದ ಬಳಿಕ ಎಲ್ಲರೂ ಸಂತೋಷದಿಂದ ಅವರವರ ಬಿಡಾರಿಗಳಿಗೆ ತೆರಳಿದಂತೆ ಈಗ ನಾನು ಹೇಳಿದ ಮಹನೀಯರು ತಾವಿಳಿದಿದ್ದ ಕಡೆಗೆ ಬಂದು ಭೋಜನಾನಂತರ ವಿಶ್ರಮಿಸಿಕೊಂಡ್ರು. ಅವರೆಲ್ಲ ಬಂದು ರಾತ್ರಿ ವಸತಿ ಹಾಕಬೇಕಲ್ಲ ಬಂದರು ಅವರು. ನೋಡಿ ಏನಾಯಿತು, ಎಲ್ಲರೂ ಊಟ ಮಾಡಿ ಮಲ್ಕೊಂಡಿದ್ದಾರೆ. ಆ ರಾತ್ರಿ ಸುಮಾರು 12 ಗಂಟೆ ಇರಬೇಕು. ಈ ಸರಿ ಹೊತ್ತಿನಲ್ಲಿ ಯಾರೋ ಬಂದು ಲಕ್ಷ್ಮೀನಾರಾಯಣಪ್ಪ ಅವರ ಮನೆಯ ಹೊರಬಾಗಿಲನ್ನು ತಟ್ಟಿದ ಹಾಗಾಯಿತು. ಲಕ್ಷ್ಮೀನಾರಾಯಣಪ್ಪನವರು ಮಹಡಿಯ ಮೇಲೆ ಬೀದಿಯ ಕಡೆಯ ವರಂಡಾ ಕೊಠಡಿಯಲ್ಲಿ ಎಂಜಿನಂತೆ ಮಲಗಿದ್ದರು. ಇದು ಒಂದು ಶಿಲ್ಪ ಕಡಿಯುವಂಥ ರೀತಿ. ಲಕ್ಷ್ಮೀನಾರಾಯಣಪ್ಪರು ಮಲ್ಕೊಂಡಿದ್ದರು ಅಂತ ಆಗತ್ತೆ. ಅವರು ಎಲ್ಲಿದ್ದರು ಅನ್ನೋದನ್ನು ಸ್ಪಷ್ಟ ಕಣ್ಣಿಗೆ ಕಟ್ಟೋ ಹಾಗೆ ಅವರು ಏನು ಮಲ್ಕೊಂಡಿದ್ದರು ಅಂದರೆ ಮಹಡಿಯ ಮೇಲೆ ಬೀದಿಯ ಕಡೆ ಇರುವಂಥ ವರಾಂಡಕ್ಕೆ ತಕ್ಕಿದಂಥ ಕೊಠಡಿಯಲ್ಲಿ ಮಲ್ಕೊಂಡಿದ್ದರು. ಸಾಮಾನ್ಯವಾಗಿ ಅವರು 9 ಗಂಟೆಗೆ ಮಲಗಿ ಒಂದು ನಿದ್ದೆಯಾದ ಬಳಿಕ ಸುಮಾರು 11-11:30 ವೇಳೆಗೆ ಕೊಂಚ ಎಚ್ಚರಗೊಳ್ಳುತ್ತಿದ್ದರು. ಆ ರಾತ್ರಿ ಕದ ತಟ್ಟಿದ ಸದ್ದು ಕೇಳಿಸಿದ ಕೂಡಲೇ ಅವರು ಅಲ್ಲಿಂದಲೇ ಯಾರದೋ ಎಂದು ಕೂಗಿದರು. ಕೆಳಗಿನಿಂದ ನಾನು ಕೃಷ್ಣ ಎಂದು ಮಾತು ಬಂತು. ವ್ಯಕ್ತಿ ಯಾರೋ ನಿಷ್ಕರ್ಷಿಯಾಗಿ ತಿಳಿಯದಿದ್ದರೂ ಧ್ವನಿ ಪರಿಚಿತದ್ದಾಗಿತ್ತು. ಲಕ್ಷ್ಮೀನಾರಾಯಣಪ್ಪನವರು ಕೂಡಲೇ ದೀಪ ಹಾಕಿ ಕೆಳಗಿಳಿದು ಬಂದು ಬಾಗಿಲು ತೆಗೆದರು. ಅಲ್ಲಿದ್ದಾತ ಅತ್ತಿಕುಪ್ಪೆಯ ಕೃಷ್ಣಶಾಸ್ತ್ರಿ. ರಾತ್ರಿ 12 ಗಂಟೆ ಬಾಗಿಲು ತಟ್ಟಿದವರು. ಏನು ಇಷ್ಟೊತ್ತು? ಯಜಮಾನರು ಕೇಳಿದರು ಅವ್ರನ್ನ. ನೆಂಟರ ಮನೆಗೆ ಊಟಕ್ಕೆ ಹೋಗಿದ್ದೆ, ಅಲ್ಲಿ ಬಹಳ ಹೊತ್ತಾಯಿತು, ಅಲ್ಲಿಯೇ ಮಲಗಿಕೊಳ್ಬೇಕು ಅಂತ ಹೇಳಿದರು. ಆದರೆ ಇಲ್ಲಿ ಯಜಮಾನರುಗಳು ಕೂಡ ಜರೂರಾಗಿ ಮಾತನಾಡಬೇಕಾಗಿದ್ದಿದೆ, ಅದಕ್ಕೋಸ್ಕರ ಬಂದುಬಿಟ್ಟೆ. ತಮಗೆ ತೊಂದರೆ ಆಯಿತು, ಕ್ಷಮಿಸಬೇಕು. ಒಳ್ಳೆ ಮಾತಲ್ವಾ? ಎಷ್ಟು ವಿನಯವಾಗಿ ಹೇಳಿದ್ದಾರೆ ಅಂತ ಅನಿಸುತ್ತೆ. ಎಷ್ಟು ವಿನಯವಾಗಿ ಹೇಳಿದ್ದಾರೆ ನೋಡಿ. ಮಲ್ಕೊಳ್ಳೋಕೆ ಹೇಳಿದ್ರು, ಪಾಪ ನೆಂಟರ ಮನೆಯಲ್ಲೇ ಮಲ್ಕೊಳ್ಳೋಕೆ ಹೇಳಿದ್ರು. ಯಜಮಾನ್ರ ಹತ್ರ ಭಾಳ ಮಾತಾಡೋದಿದೆ ಜರೂರಾಗಿ ಅಂತ ಬಂದೆ, ಅದು ತಡ ಆಯಿತು, ಕ್ಷಮಿಸಿ ಅಂತ ವಿನಯವಾಗಿ ಹೇಳ್ದಂಗೆ ಅನಿಸುತ್ತೆ. ಮುಂದೆ ಡಿ ವಿ ಜಿ ಮಾತು ಹೆಂಗಿದೆ ನೋಡಿ.
ಕೃಷ್ಣಶಾಸ್ತ್ರಿಗಳ ಮಾತಿನಲ್ಲಿ ಹೀಗೆ ವಿನಯ ತುಂಬಿದ್ದರೂ ಅವರ ಮುಖದ ಮೇಲೆ ಏನೋ ಚೇಷ್ಟೆ ಸುಳಿದಾಡುತ್ತಿತ್ತು. ಜರೂರು ಮಾತು ಅಂತ ಹೇಳಿದಾರಲ್ಲ, ಅದೇನು ಮಾತು ಮುಂದೆ ನೋಡೋಣ. ಲಕ್ಷ್ಮೀನಾರಾಯಣಪ್ಪನವರು ಹಾಸ್ಯಪ್ರಿಯರು. ಏನಾಗುತ್ತದೋ ನೋಡೋಣವೆಂದು ಹೆಚ್ಚು ಮಾತಾಡದೆ ಅವರು, ಒಳ್ಳೆಯದಾಯಿತು, ಇಷ್ಟು ಹೊತ್ತಿಗಾದರೂ ಬಂದಿರಲ್ಲ, ಮೇಲೆ ಹಾಸಿಗೆ ಹಾಸಿದೆ, ಮಲಿಕೊಳ್ಳಬಹುದು ಎಂದು ಹೇಳಿ ತಮ್ಮ ಕೋಣೆಗೆ ಹೋಗಿ ತಾವು ಬಾಗಿಲು ಹಾಕಿಕೊಂಡರು. ರಾತ್ರಿ 12ಕ್ಕೆ ನಡೆದಂಥ ವಿಚಾರ ಇದು. ಕೃಷ್ಣಶಾಸ್ತ್ರಿಗಳು ಮಹಡಿಯ ಮೇಲಕ್ಕೆ ಬಂದು ಹಾಸಿಗೆ ಕೊಡವಿ ದೀಪವಾರಿಸಿ ರಾಮರಾಮ ಎನ್ನುತ್ತಾ ಮಲಗಿಕೊಂಡಂತೆ ಮಾಡಿದರು. ಮಲ್ಕೊಳ್ಳಿಲ್ಲ. 5-6 ನಿಮಿಷ ಕಳೀತು. ಅಷ್ಟರೊಳಗಾಗಿ ಲಕ್ಷ್ಮೀನಾರಾಯಣಪ್ಪರು ಮತ್ತೆ ನಿದ್ದೆ ಹೋಗಿರಬೇಕೆಂದು ಕೃಷ್ಣಶಾಸ್ತ್ರಿಗಳು ಭಾವಿಸಿಕೊಂಡು, ಅವ್ರು ಮಲ್ಕೊಳ್ಬೇಕು ಅಂತ ಇಂಥವ್ರದ್ದು ಮಲ್ಕೊಂಡಿದ್ದಾರೆ ಅಂತ ಆಸೆ, ಎದ್ದು ಹಾಸಿಗೆಯಿಂದ ಎದ್ದು ದೀಪ ಹಾಕಿದರು. ಹಾಲಿನಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಮಲಗಿದ್ದಾರೆಂಬುದನ್ನು ಗುರುತು ಮಾಡಿಕೊಂಡರು. ಎಲ್ಲರೂ ಮಲ್ಕೊಂಡಿದ್ದಾರೆ, ಯಾರ್ಯಾರು ಎಲ್ಲೆಲ್ಲಿ ಮಲ್ಕೊಂಡಿದ್ದಾರೆ ಗುರುತು ಹಾಕ್ಕೊಂಡ್ರಂತೆ. ಬಳಿಕ ಒಂದು ಹಾಸಿಗೆಯ ಪಕ್ಕದಲ್ಲೇ ಕುಳಿತು ತಾವು ಕೈಯಲ್ಲಿ ತಂದಿದ್ದ ಪೊಟ್ಟಣಗಳನ್ನು ಬಿಚ್ಚಿಕೊಂಡು ಒಂದು ದೂದು ಫೇಡಾವನ್ನು ಮುರಿದು ಗಾಢ ನಿದ್ರೆಯಲ್ಲಿದ್ದ ಶ್ರೀನಿವಾಸರಾಯರ ಬಾಯಿಗೆ ತುರುಕಿದರು. ಅದು ಹಲ್ಲಿಲ್ಲದ ಬಾಯಿ. ದೂದು ಪೇಡ ನೇರವಾಗಿ ನಾಲಿಗೆಗೆ ಸೇರಿತು. ರಾಯರು ಹಾಂ ಯಾರು ಎಂದು ಕೂಗಿದರು. ಶಾಸ್ತ್ರಿಗಳು ನಾನು ಮದ್ದು ಎಂದರು. ಅಷ್ಟು ಹೊತ್ತಿಗೆ ದೂದು ಪೇಡ ಅರ್ಧ ಕರಿಗೆ ಶ್ರೀನಿವಾಸರಾಯರ ಹೊಟ್ಟೆ ಹೊಕ್ಕಿತ್ತು. ಮದ್ದು ಎಂದರೆ ಮಧ್ವರಾಯ, ಶ್ರೀನಿವಾಸರಾಯರ ಮಗ. ರಾಯರು ನಗುತ್ತಾ ಕುಳಿತರು. ಅವ್ರ ಮಗ ಹೇಳಿದಂಗೆ ನಿಮ್ಮ ಮಗ ಮದ್ದು ಅಂತ ಹೇಳಿ ಬಾಯಲ್ಲಿ ಹಾಕಿದ್ದಾರೆ ಪೇಡ. ಇವರು ಎದ್ದು ಕುಳಿತರು. ಅಷ್ಟಕ್ಕೆ ಬಿಟ್ಟರೆ ಇವರು ಶಾಸ್ತ್ರಿಗಳು ಅಲ್ಲಿಂದೆದ್ದು ಪಕ್ಕದಲ್ಲಿದ್ದ ವೆಂಕಟಕೃಷ್ಣಯ್ಯನವ್ರ ಬಾಯಿಗೆ ಒಂದು ಚೂರು ಜಹಾಂಗೀರ್ ಹೊಗ್ಗಿಸಿದರು. ಹಾಗೇ ವಾಸುದೇವರಾಯರ ತುಟಿಗಳ ನಡುವೆ ಒಂದು ಚಕ್ಕುಲಿ ಮೂರ್ಖನ್ನು ತಳ್ಳಿದರು. ನರಸಿಂಗರಾಯರ ಬಾಯಿಗೆ 2 ಉಪ್ಪೇರಿಗಳನ್ನು ನೂಕಿದರು. ಅವರೆಲ್ಲರೂ ಥೂಥೂ ಎಂದುಕೊಂಡು ಬಾಯಿಗೆ ಬಂದದ್ದನ್ನು ಸವಿಯುತ್ತಾ ಏನಪ್ಪ ಇದು ಎಂದು ಗೊಣಗುತ್ತಾ ಎದ್ದು ಕುಳಿತು ನೋಡುತ್ತಾರೆ. ಎದುರಿಗೆ ಇನ್ನೂ 4 ದೊಡ್ಡ ತಿಂಡಿಯ ಪಟ್ಟಣಗಳು. ಎಲ್ಲರೂ ಕೃಷ್ಣಶಾಸ್ತ್ರಿಯನ್ನು ನೋಡಿ ಏನಯ್ಯ ಇದೆಲ್ಲ ಇಷ್ಟೊತ್ತಿನಲ್ಲಿ ಎಂದು ಆಕ್ಷೇಪಣೆ ಸೂಚಿಸಿದರು. ಶಾಸ್ತ್ರಿಗಳು ತಗೊಳ್ಳಿ ಯಜಮಾನ್ರೆ, ನಿಮಗೋಸ್ಕರ ತಂದೆ, ರುಚಿಯಾಗಿತ್ತು, ತಮ್ಮನ್ನು ಬಿಟ್ಟು ಒಬ್ಬನೇ ಹೇಗೆ ತಿನ್ನಲಿ, ತಾವು ದೊಡ್ಡ ಮನಸ್ಸು ಮಾಡಬೇಕು ಎಂದರು. ಇದನ್ನೆಲ್ಲ ಪಕ್ಕದ ಕೊಠಡಿಯಿಂದ ಕಿವಿಯ ಮೂಲಕ ಕೇಳಿ ತಿಳಿದುಕೊಳ್ಳುತ್ತಿದ್ದ ಲಕ್ಷ್ಮೀನಾರಾಯಣಪ್ಪನವರು ಉಪಹಾರ ಕೂಟದಲ್ಲಿ ಸೇರಿಕೊಂಡರು. ಯಾರು ವಯಸ್ಸು ಸಣ್ಣವರಲ್ಲ, ದೊಡ್ಡವರೇ. ರಾತ್ರಿ 12ವರೆಗೆ ಉಪಹಾರ ಕೂಟ ಶುರುವಾಯಿತು. ಸುಮಾರು 2 ಗಂಟೆಯವರೆಗೂ ಆ ತಿಂಡಿ ಹರಟೆಗಳು ನಡೆದವು. ಅದರ ನಡುವೆ ಶಾಸ್ತ್ರಿಗಳು ತಮ್ಮ ಜೇಬಿನಿಂದ ಒಂದು ಹೂವಿನ ಹಾರವನ್ನು ಗಂಧದ ಡಬ್ಬಿಯನ್ನು ಹೊರಗೆ ತೆಗೆದರು. ಶ್ರೀನಿವಾಸರಾಯರು ನೋಡಿ, ಎಲ್ಲಿ ಹೋಗಿದ್ದೇಯ, ಯಾರ ತಲೆಯಲ್ಲಿದ್ದದ್ದೋ ಹೂವಿನ ಹಾರ, ಯಾರ ತಲೆಯಲ್ಲಿದ್ದದ್ದೋ ಎಂದರು. ಲಕ್ಷ್ಮೀನಾರಾಯಣಪ್ಪನವರು ಯಾರ ತಲೆಯಲ್ಲಿದ್ದದ್ದೋ ಎಲ್ಲಿದ್ದದ್ದೋ ನೀವು ಕೇಳಿದರೆ ಹೇಳುತ್ತಾರೆಯೇ ಎಂದರು. ಕೃಷ್ಣಶಾಸ್ತ್ರಿಗಳು ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಆ ಮಾತಲ್ಲಿ ಏನು ಅರ್ಥ ಇದೆ ಅಂತ ಗೊತ್ತು ನಮಗೆ, ಯಾರ ತಲೆಯಲ್ಲಿದ್ದದ್ದು ಅಂದರೆ. ಅದಕ್ಕೆ ಉತ್ತರ ಕೊಡೋದು ಕೃಷ್ಣಶಾಸ್ತ್ರಿಗಳದ್ದು ಹೇಗಿದೆ ಅಂದರೆ, ತಾವೆಲ್ಲ ಹಿರಿಯರು, ತಾವು ಮಾಡದೇ ಇದ್ದದ್ದು ನಾನೇನು ಮಾಡುತ್ತೇನೆ ಎಂದರು. ಹೀಗೆ ಬೆಳಗಾಗುವವರೆಗೂ ಹರಟೆ ನಗು ಹರಟೆ ಜರುಗಿತು. ಬೆಳಗಿನವರೆಗೂ ನಗೋದು ಹರಟೆ ನಡೀತು. ಆ ಪ್ರದೇಶದಲ್ಲೇ ವಾಸವಾಗಿದ್ದ ನಾನು ಮಾರನೇ ದಿನ ಬೆಳಗ್ಗೆ ಯಜಮಾನರುಗಳನ್ನು ಕುಶಲ ಪ್ರಶ್ನೆ ಮಾಡಬೇಕೆಂದು ಅಲ್ಲಿಗೆ ಹೋದಾಗ ಆ ಕಥೆಯನ್ನೆಲ್ಲ ಕೇಳಿದೆ. ಸ್ವಲ್ಪ ಹೊಟ್ಟೆ ಕಿಚ್ಚಾಯಿತು. DVG ಹೊಟ್ಟೆ ಕಿಚ್ಚಾಗದೇ ಇರುತ್ತಾ, ಗುಂಪಿಗೆ ಸೇರಿಕೊಳ್ಳೇ ಇಲ್ಲ ಅವರು. ಕೃಷ್ಣಶಾಸ್ತ್ರಿಗಳನ್ನು ಕುರಿತು ನನ್ನನ್ನೇಕೆ ಕರೆಯಲಿಲ್ಲ ಎಂದು ಕೇಳಿದೆ. ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ಅವರು ನೀವು ಇನ್ನೂ ಹುಡುಗರೆಂದು ಇವರು ತಿಳಿದುಕೊಂಡಿದ್ದಾರೆ. ನೀವು ಇಲ್ಲಿದ್ದಿದ್ದರೆ ಅವರು ಆಡಿದ ಆಟಗಳನ್ನೆಲ್ಲ ಹೇಳಲು ಸಂಕೋಚ ಪಡುತ್ತಿದ್ದರು. ನೀವು ಕೊಂಚ ಮಡಿಯವರು, ಮಡಿ ಮಾತಿನವರು ಗುಡಿಗೆ ಹೋಗಬೇಕು. ಈ ಗೋಷ್ಠಿಗೆ ಬರಬೇಕಾದರೆ ಸ್ವಲ್ಪ ತರಬೇತಾಗಬೇಕು ಎಂದು ಜವಾಬು ಹೇಳಿದರು. ಹಿರಿಯರಾದ ರಾಮಸ್ವಾಮಿಯವರು ಇದ್ದಾರೆ ಇಲ್ಲಿ. ಆ ಹಿರಿಯರ ಗುಂಪಲ್ಲಿ ಸೇರ್ಕೊಂಡ್ರಾಗ ಏನೇನು ಮಾತು ಬರ್ತದೆ ಅನ್ನೋದನ್ನು ಕೆಲವೊಂದು ಸಭೆಯಲ್ಲಿ ಹೇಳ್ಬೋದು, ಕೆಲವೊಂದು ಸಭೆಯಲ್ಲಿ ಹೇಳೋಕ್ಕಾಗೋಲ್ಲ. ಅಂಥ ಮಾತುಗಳೇ ಅಷ್ಟು ಸಮೃದ್ಧವಾಗಿ ಬರುವಂಥ ಮಾತು. ಅದಕ್ಕೆ ಹೇಳ್ತಾರೆ ತರಬೇತಾಗಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ DVG ಸಬಬು ಕೊಡ್ತಾರೆ. ಹೇಗೆಂದರೆ, ವಾಸ್ತವವಾಗಿ ನಾನು ಅಷ್ಟೇನೂ ಪ್ರಾಕೃತನಾಗಿರಲಿಲ್ಲ, ಆದರೆ ಕೃಷ್ಣಶಾಸ್ತ್ರಿಗಳ ಕೂಡ ಸ್ಪರ್ಧೆ ಹೂಡಿ ಜಯಿಸುವಷ್ಟರ ರಸಿಕತನ ನನ್ನಲ್ಲಿತ್ತೆಂದು ನಾನು ಹೇಳಿಕೊಳ್ಳಲಾರೆ. ಇದು ಹೇಳಿದ ಮೇಲೆ ಘಟನೆ ಹೇಳಿದ್ದಾಯಿತು. ಅತ್ಯಕೊಪ್ಪೆ ಕೃಷ್ಣಶಾಸ್ತ್ರಿಗಳ ಸ್ವಭಾವ ಎಂಥದ್ದು ಅಂತ ಗೊತ್ತಾಯಿತು. ಈಗ ವರ್ಣನೆ ಮಾಡ್ತಾರೆ, ವ್ಯಕ್ತಿತ್ವ ವಿವರಣೆ ಮಾಡ್ತಾರೆ, ಹೇಗಿದ್ದರು ಅವರು ಅಂತ. ಕಣ್ಣು ಮುಂದೆ ಕಟ್ಟು ಹಾಗಿರುತ್ತೆ.
ಮೇಲೆ ಹೇಳಿದ ಸಂದರ್ಭ ಅತ್ತಿಕುಪ್ಪೆ ಕೃಷ್ಣಶಾಸ್ತ್ರಿಗಳವರ ವ್ಯಕ್ತಿ ಸ್ವರೂಪಕ್ಕೆ ಉದಾಹರಣೆಯಾಗಿದೆ. ನೀನೇ ನಾನು ಹೇಳಿದೆ ಕ್ಯಾರೆಕ್ಟರ್ ರಿವೀಲಿಂಗ್ ಇನ್ಸಿಡೆಂಟ್ಸ್ ಅಂತ. ಅವರದು ಸ್ನೇಹಮಯವಾದಂಥ ಹೃದಯ, ರಸಿಕ ಸ್ವಭಾವ, ಒಳ್ಳೆಯ ರೂಪ. ಅದು ಆಕಾರದಲ್ಲಿ ಎತ್ತರವೂ ಅಲ್ಲ, ಗಿಡ್ಡೂ ಅಲ್ಲ. ಮಧ್ಯಮ ವಯಸ್ಸು ಮುಗಿದ ಮೇಲೆ ಕೊಂಚ ಸ್ಥೂಲವಾಗಿದ್ದರು. ಅಂದರೆ ನಾವು ನೋಡದೇ ಇದ್ದೊತ್ತಿಗೆ ಕೃಷ್ಣಶಾಸ್ತ್ರಿಗಳ ಆಕಾರ ಕಣ್ಣು ಮುಂದೆ ಕಟ್ಟಬೇಕು, ಆ ಥರ ಇರುತ್ತೆ. ಮೈಬಣ್ಣ ಕೆಂಪು ಮಿಶ್ರಿತವಾದ ಬಿಳುಪು, ಮುಖದ ಮೇಲೆ ಯಾವಾಗಲೂ ನಗೆ ಸುಳಿದಾಡುತ್ತಿತ್ತು. ಒಟ್ಟಿನ ಮೇಲೆ ಆಕರ್ಷಕ ರೂಪ. ಧ್ವನಿ ಮಧ್ಯಮ ಸ್ಥಾಯಿಯದು. ಬಾಯಿಯಿಂದ ಅಕ್ಷರಗಳು ಸ್ಫುಟವಾಗಿ ಹೊರಡುತ್ತಿದ್ದವು. ಅವರು ಸಾಹಿತ್ಯವನ್ನು ನಿಷ್ಠೆಯಿಂದ ಅಭ್ಯಾಸ ಮಾಡಿದ್ದವರು. ಅವರಿಗೆ ಸಂಗೀತದ ಪರಿಚಯವೂ ಇತ್ತು. ಗಮನಿಸಿ, ಪ್ರತಿಯೊಂದು ಸೆಂಟೆನ್ಸಲ್ಲಿ ಒಂದು ಜೀವನದ ಮುಖ ತೋರಿಸ್ತಾರೆ ಅವ್ರು ಹೇಗಿದ್ದರು ಅವರು ಅಂತ. ಸಾಹಿತ್ಯ ಇತ್ತು, ಸಂಗೀತ ಇತ್ತು, ಮಾತು ಸ್ಪಷ್ಟ ಇತ್ತು, ಬಣ್ಣ ಚೆನ್ನಾಗಿತ್ತು, ಆಕಾರ ಹೇಗಿತ್ತು, ಸ್ಥೂಲವಾಗಿದ್ದು, ಸ್ವಲ್ಪ ಮುಖದ ಮೇಲೆ ಮಂದಸ್ಮಿತ ಇರ್ತಾಯಿತ್ತು, ಎಲ್ಲ ಹೇಳಿಕೊಂಡು ಅವರು ಕೆಲವು ಕಾಲ ಯಾವುದೋ ನಾಟಕ ಕಂಪನಿಯಲ್ಲಿ ಪಾತ್ರ ನಿರ್ವಾಹ ಮಾಡುತ್ತಿದ್ದರೆಂದು ಕೇಳಿದ್ದೇನೆ. ಅಂದರೆ ನಾಟಕ ಶಕ್ತಿ ಕೂಡ ಇದೆ ಅವರಿಗೆ. ಇದನ್ನೆಲ್ಲ ಹೇಗೆ ಉಪಯೋಗಿಸ್ಕೊತಾ ಇದ್ದರು ಅಂತ. ಅನುಭವ ಎಂಥದ್ದು ಅವ್ರದ್ದು, ಕೃಷ್ಣಶಾಸ್ತ್ರಿಗಳದು ಅನುಭವ. ಸುಮ್ಮನೆ ತಮಾಷೆ ಸ್ವಭಾವದಲ್ಲ, ಅವರೆಲ್ಲ ಸೀರಿಯಸ್ಸಾಗಿ ಕೆಲಸ ಮಾಡಿದಂಥವ್ರು. ಅದಕ್ಕೆ ಹೇಳ್ತಾರೆ, ಕೃಷ್ಣಶಾಸ್ತ್ರಿಗಳವರು ಬಹುವರ್ಷ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದವರು. ಸುಮ್ಮನೆ ಆಗೋಲ್ಲ, ತುಂಬ ಪ್ರಯತ್ನ, ಸಾಧನೆ ಬೇಕದಕ್ಕೆ. ಅವರಿಗೆ ಸಾರ್ವಜನಿಕ ವಿಚಾರಗಳ ಮಾಹಿತಿ ಚೆನ್ನಾಗಿತ್ತು. ಶ್ರದ್ಧೆಯಿಂದ ಕರ್ತವ್ಯ ಮಾಡುತ್ತಿದ್ದವರವರು. ಅವರು ಗೆಜೆಟಿಯರ್, ಸರ್ಕಾರದ ವರದಿಗಳು ಮುಂತಾದ ಅಧಿಕೃತ ಗ್ರಂಥಗಳನ್ನು ಚೆನ್ನಾಗಿ ವ್ಯಾಸಂಗ ಮಾಡಿ, ಅನುಭವಸ್ಥರೊಡನೆ ಚರ್ಚೆ ನಡೆಸಿ, ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಸಭೆಯಲ್ಲಿ ಮಾತನಾಡುತ್ತಿದ್ದರು. ಇದನ್ನು ನಾವು ಕಾಪಿ ಮಾಡಿ ಅಸೆಂಬ್ಲಿ ಕಳಿಸ್ಕೊಡ್ಬೇಕು. ಚರ್ಚೆ ಮಾಡಬೇಕಾದ್ರೆ ಎಷ್ಟು ಎಫರ್ಟ್ ಇರ್ತಿತ್ತು ಅಂತ. ಆ ಗೆಜೆಟಿಯರ್ ನೋಡಿಕೊಂಡು ಸರ್ಕಾರದ ವರದಿಗಳನ್ನು ಅದರಿಂದ ಅದನ್ನೆಲ್ಲ ಮಾಡಿ ಮನದಟ್ಟು ಮಾಡಿಕೊಂಡು ಮಾತಾಡ್ತಿದ್ರು ಅಂತ. ಅಂದರೆ ಮಾತಿನ ಹಿಂದೆ ತೂಕ ಬರೋದು ಯಾವಾಗ ಅಂತ. ಮಾತಿನಿಂದ ತೂಕ ಬರಬೇಕಾದ್ರೆ ಅಷ್ಟು ಪರಿಶ್ರಮ ಇತ್ತು ಅವ್ರ ಹಿಂದೆ ಅಂತ. ಆದ್ದರಿಂದ ಅವರ ಮಾತನ್ನು ಎಲ್ಲರೂ ಕುತೂಹಲದಿಂದ ಆಲಿಸುತ್ತಿದ್ದರು. ಒಂದು ಪ್ರಸಂಗ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಪ್ರಸಂಗ ಅದು. ಆದರೆ ಅವರ ಭಾಷಣದಲ್ಲಿ ವಿಷಯಕ್ಕಿಂತ ಹೆಚ್ಚು ಸ್ವಾರಸ್ಯಕರವಾಗಿದ್ದುದು ಅವರ ಶೈಲಿ, ಹೇಳೋ ರೀತಿ. ಅವರು ಹುಟ್ಟು ಕನ್ನಡಿಗರು ಮತ್ತು ಸಂಸ್ಕೃತ ವಿದ್ವಾಂಸರು. ಇದರ ಜೊತೆಗೆ ಸ್ವಭಾವತಃ ಹಾಸ್ಯಶೀಲರು. ಈ ಮೂರು ಅನುಕೂಲತೆಗಳಿದ್ದರಿಂದ ಅವ್ರ ಲಘು ಭಾಷಣದಲ್ಲಿ ಸರಸತೆ, ಪದಸರಣಿ, ಅರ್ಥಸ್ಪಷ್ಟತೆ, ಸೊಗಸಿನಿಂದ ಬೆರೆತಿರುತ್ತಿದ್ದವು. ಎಲ್ಲ ಚೆನ್ನಾಗಿ ಸೇರ್ಕೊಂಡಿರ್ತಿತ್ತು. ಒಂದು ಸಂದರ್ಭ ಏನಾಯಿತು ಅಂತ ಬರೀತಾರೆ. ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಒಂದು ದಿನ ಏನೋ ಚರ್ಚೆ ಉಗ್ರವಾಗಿ ಬೆಳೆದಿತ್ತು. ಜೋರಾಗಿ ಚರ್ಚೆ ಆಗ್ತಾಯಿತ್ತು. ಸರ್ಕಾರದ ಒಂದಾನೊಂದು ಇಲಾಖೆಯಲ್ಲಿ ಯಾವುದೋ ವ್ಯವಹಾರ ನಡೆಯುವುದರಲ್ಲಿ ಬಹಳ ತಡವಾಗಿತ್ತು. ಇದು ಹಳೆ ಕಾಲದ ಮಾತಾದ್ದರಿಂದ ಯಾವುದೋ ಒಂದು ಇಲಾಖೆಯಲ್ಲಿ ತಡ ಆಗಿತ್ತು ಅಂತ ಹೇಳ್ತಾರೆ. ಈಗ ಅದೇನಿಲ್ಲ, ಈ ಇಲಾಖೆಯಲ್ಲಿ ಬೇಗ ಆಗ್ತದೆ ಕೆಲಸ ಅಂತ ಹೇಳೋ ಹಾಗೆ. ನನ್ನ ಸ್ನೇಹಿತರು ಹೇಳ್ತಾಯಿದ್ರು, ಅವರು MLA ಆಗಿದ್ದವರೇ. ಅವ್ರು ಹೇಳೋರು, ವ್ಯತ್ಯಾಸ ಏನಾಗಿದೆಯಪ್ಪ ಅಂದರೆ, ನಾವು ಬೆಂಗಳೂರಿಗೆ ಬಂದು ಹೊಸರಲ್ಲಿ ಅವ್ರು ಹೇಳೋರು 64-65ರಲ್ಲಿ ಜನ ಮಾತಾಡ್ಕೋತಾ ಇದ್ದರಂತೆ. ನೋಡಿ, ವಿಧಾನಸೌಧದಲ್ಲಿ ಆ ರೂಮ್ ನಂಬರ್ 203 ಯಾವುದೋ ಒಂದು ನಂಬರ್ ಹೇಳಿಬಿಟ್ಟು, ಆ ರೂಮಲ್ಲಿ ಇದ್ದಾನಲ್ಲ ಮನುಷ್ಯ, ದುಡ್ಡು ತೊಗೋತಾನೆ, ಅವನು ಲಂಚ ತೊಗೋತಾನೆ ಅಂತ ಹೇಳ್ತಾ ಇದ್ದರಂತೆ. ಈಗೂ ಹಾಗೆ ಮಾತಾಡ್ತಾರಂತೆ. ಆ ರೂಮ್ ನಂಬರ್ ಇದ್ದಾನಲ್ಲ, ಅವನು ದುಡ್ಡೇ ತೊಗೊಳ್ಳಲ್ಲ ಅಂತ. ವ್ಯತ್ಯಾಸ ಆದದ್ದಷ್ಟೇ ಅಂತ. ತಡ ಆಗಿತ್ತಲ್ಲ, ಅದಕ್ಕೆ ಸದಸ್ಯರು ಕಟುವಾಗಿ ಟೀಕಿಸುತ್ತಿದ್ದರು. ಅದಕ್ಕೆ ಅಧಿಕಾರಿಗಳು ಆಗ್ರಹದಿಂದ ಉತ್ತರ ಹೇಳುತ್ತಿದ್ದರು. ಈ ಚರ್ಚೆ ನಡೀತಲ್ಲ, ತಡ ಯಾಕಾಯಿತು, ವಿಷಯ ಇಲಾಖೆಯಲ್ಲಿ ತಡ ಯಾಕಾಯಿತು ಅಂತ ಚರ್ಚೆ ಆಗ್ತಾಯಿದೆ. ಅದು ಕೃಷ್ಣಶಾಸ್ತ್ರಿಗಳು ಏನು ಮಾಡಿದರು ಅಂತ. ಈ ನಡುವೆ ಕೃಷ್ಣಶಾಸ್ತ್ರಿಗಳು ಎದ್ದು ನಿಂತು ಅಧ್ಯಕ್ಷರ ಅಪ್ಪಣೆ ಬೇಡಿ ಒಂದೆರಡು ಮಾತನಾಡುವೆ ಎಂದರು. ದಿವಾನರು ಆಗಬಹುದೆಂದರು. ಕೃಷ್ಣಶಾಸ್ತ್ರಿಗಳು ನೋಡಿ ಎಲ್ಲಿದೆಲ್ಲಿ ಹೋಗ್ತದೆ. ಕೃಷ್ಣಶಾಸ್ತ್ರಿಗಳು ಕಾದಂಬರಿ ಕಥೆಯನ್ನೆತ್ತಿ ಅದರಲ್ಲಿ ಬಹುಶಃ ಪುಂಡರೀಕನು ಬಾರದೆ ತಡವಾದದ್ದಕ್ಕೆ ಕಾರಣ ಏನಿರಬಹುದು ಎಂದು ಮಹಾಶ್ವೇತೆ ಊಹಾಪೋಹ ನಡೆಸಿದ ಪ್ರಕರಣವನ್ನು ಎತ್ತಿಕೊಂಡು, ಎಲ್ಲಿ ಚರ್ಚೆ, ಎಲ್ಲಿ ಬಾಣ ಕಾದಂಬರಿ, ಅದನ್ನು ತಗೊಂಡು ಬಾಣಕವಿಯ ಸಂಸ್ಕೃತ ಮಹಾಗದ್ಯವನ್ನು ಅದವರು ಗಮನಿಸಬೇಕಾದ ಮಾತಿನಿಂದ ಬಹಳ ಮುಖ್ಯ. DVG ಯಾವ ಪದವನ್ನು ಅನಾವಶ್ಯವಾಗಿ ಉಪಯೋಗಿಸೋದಿಲ್ಲ. ಬಾಣಕವಿಯ ಸಂಸ್ಕೃತ ಮಹಾಗದ್ಯವನ್ನು ಗಮಕ ಧಾಟಿಯಲ್ಲಿ ಹೇಳಲಾರಂಭಿಸಿದರು. ಕಾವ್ಯವನ್ನು ಗಮಕದಲ್ಲಿ ಹೇಳ್ಬೋದು, ಗದ್ಯವನ್ನು ಗಮಕದಲ್ಲಿ ಹೇಳೋಕ್ಕೆ ಶುರು ಮಾಡಿದರು. ಆರಭಿ, ಭೈರವಿ, ಕಲ್ಯಾಣಿ ಈ ರಾಗಗಳಲ್ಲಿ ಒಂದೊಂದರಲ್ಲಿ 2-2 ನಿಮಿಷವಾಯಿತು. ಅಧ್ಯಕ್ಷರು ಇಂಗ್ಲೀಷ್ನಲ್ಲಿ ಹೇಳಿದ್ರಂತೆ, ಸದಸ್ಯರು ವಿಷಯವನ್ನು ಕುರಿತು ಮಾತನಾಡುತ್ತಿಲ್ಲ ಅಂತ ಹೇಳಿದ್ರಂತೆ. ಕೃಷ್ಣಶಾಸ್ತ್ರಿಗಳು ಅದಕ್ಕೆ, ಅದೇ ವಿಷಯ ಸ್ವಾಮಿ, ತಡವಾದದ್ದಕ್ಕೆ ಕಾರಣ ಅಂತ ಹೇಳಿದ್ರಂತೆ.
ಅಧ್ಯಕ್ಷರು, ನೀವು ಹಾಡುತ್ತಿದ್ದೀರಿ ಅಂದ್ರಂತೆ. ಶಾಸ್ತ್ರಿಗಳು, ಅದು ಹಾಡಲ್ಲ ಸ್ವಾಮಿ, ಮಾತು. ಆ ಮಾತು ಹೇಳುವ ರೀತಿ ಹಾಗೆ. ಅಧ್ಯಕ್ಷರು, ಹೀಗೆ ಮಾಡಿದರೆ ಹೊತ್ತಾಗುತ್ತದೆ ಅಂತ ಹೇಳಿದ್ರಂತೆ. ಕೃಷ್ಣಶಾಸ್ತ್ರಿಗಳು, ನಿಲ್ಲಿಸೆಂದು ಸಭೆ ಹೇಳಿದರೆ ನಿಲ್ಲಿಸುತ್ತೇನೆ ಅಂದ್ರಂತೆ. ಆಗ ಸಭಿಕರು, ಇನ್ನೂ ಆಗಬೇಕು ಸ್ವಾಮಿ, ಬಹಳ ಚೆನ್ನಾಗಿದೆ, ಅವ್ರು ಇನ್ನೂ ಹೊತ್ತು ಕೊಡಬೇಕು ಅಂತ ಸಭಿಕರು. ಎಲ್ಲರೂ ನಗಲಾರಂಭಿಸಿದರು. ಎಷ್ಟು ಸೂಕ್ಷ್ಮ ವಿಷಯ ಇದೆ ಗೊತ್ತಾ ಇದು. ಯಾಕೆ ಕೆಲಸ ಇಲಾಖೆಯಲ್ಲಿ ತಡ ಆಯಿತು ಅನ್ನೋದಕ್ಕೆ ಕಾರಣವನ್ನು ಅವ್ರು ನಡೆಸಿ ತೋರಿಸ್ಬಿಟ್ರು, ಅದನ್ನು ಯಾಕೆ ತಡ ಆಯಿತು ಅಂತ. ಒಂದು ಗಮನಿಸಿ, ಏನು ಮಾಡಿದರು? ಸಂಬಂಧವಿಲ್ಲದ ವಿಷಯ. ತಡ ಯಾಕಾಯಿತು ಚರ್ಚೆಗೆ ಬಾಣ ಕಾದಂಬರಿ ತೊಗೊಂಡ್ರಿ ಇವರು. ಇಲಾಖೆಯಲ್ಲಿ ಯಾಕೆ ಕೆಲಸ ತಡ ಆಗುತ್ತೆ? ಸಂಬಂಧ ಇಲ್ಲದ ಕೆಲಸ ಮಾಡ್ತಾ ಇರ್ತೀರಿ ನೀವು ಅಂತ ಒಂದು. ಎರಡನೇದು, ಗದ್ಯವನ್ನು ಗಮಕದ ರೂಪದಲ್ಲಿ ಹೇಳೋಕೆ ಹೋಗಿದ್ದೀರಿ ನೀವು. ಯಾವುದನ್ನು ಮಾತಿನಲ್ಲಿ ಹೇಳಬೇಕೋ ಹಾಡ್ತಾ ಹೋದರೆ ಸಮಯ ತಗೊಳ್ಳುತ್ತೆ. ನಮ್ಮ ಇಲಾಖೆಯವರು ಅದೇ ಕೆಲಸ ಮಾಡಿದ್ದಾರೆ ಅಂತ. ಮೂರನೇದು, ಅವ್ರಿಗೂ ಖುಷಿ ಆಗಿಬಿಟ್ಟಿದೆ, ನಡ್ಕೊಂಡು ಹೋಗ್ತಾಳೆ, ತಡವಾಗಿ ಹೋಗಲಿ ಅಂತ. ನಿಲ್ಲಿಸ್ಲಾ ಅಂತ ಕೇಳಿದ, ಜನಿಸ್ಬೇಡಿ ಅಂತ ಜನ ಕೇಳ್ಕೊಂಡ್ರಲ್ಲ, ಆಗಬೇಕು ಸ್ವಾಮಿನೂ ಬೆಳೆಸಿ ಅಂತ. ಈ ತಡ ಆಗೋದು ಅಭ್ಯಾಸ ಆಗಿ ಹೋಗಿದ್ದು, ಚೆನ್ನಾಗಿ ಅನಿಸುತ್ತೆ ಅಂತ. ಇದೆಲ್ಲ ಹೇಳಿ ಗಮನಕ್ಕೆ ತಂದ್ರಲ್ಲ ದಿವಾನರಿಗೆ. ಆ ನಗುವಿನಲ್ಲಿ ಅಧ್ಯಕ್ಷರು ಸೇರಿಕೊಂಡ್ರು. ನಗು ನಿಂತ ಬಳಿಕ ನೆಕ್ಸ್ಟ್ ಸಬ್ಜೆಕ್ಟ್ ಎಂದರು. ಆ ಸಬ್ಜೆಕ್ಟ್ ಅಲ್ಲಿಗೆ ಮುಗಿದೋಯ್ತು. ಹಿಂದಿನ ಕೋಪದ ಟೀಕೆಗಳೆಲ್ಲ ಮರೆತು ಹೋಗಿದ್ದವು ಅಂತ. ಅಂದರೆ ಕಾರಣ ಏನೋ ಸೂಕ್ಷ್ಮವಾಗಿ ತಿಳಿಸುವಂಥದ್ದು, ಮನಸ್ತಾಪ ಇಲ್ಲದ ಹಾಗೆ ಹಾಸ್ಯದಿಂದ ಸರಿಯ ಮಾಡುವಂಥ ಕೆಲಸ ಇದು ಸಾಧಿಸಿತ್ತು ಕೃಷ್ಣಶಾಸ್ತ್ರಿಗಳಿಗೆ ಅಂತ ಹೇಳಿದರು. ಇದುವರೆಗೂ ನಾವು ಸಾರ್ವಜನಿಕರ ಬಗ್ಗೆ ನೋಡ್ಕೊಂಡ್ವಿ. ಇನ್ನು ಎರಡನೇದು ಕಲೋಪಾಸಕರು ಅಂತ. ಈ ಕಲೋಪಾಸಕರ ಬಗ್ಗೆ ಒಂದೆರಡು ಮಾತನ್ನು ಹೇಳಿ ಮುಂದೆ ಆ ಕಲೋಪಾಸಕರ ವ್ಯಕ್ತಿಗಳನ್ನು ಆರಿಸ್ಕೊಳ್ಳೋಣ. ಈ ಲಲಿತ ಕಲೋಪಾಸಕರ ಜೀವನ ಇದೆಯಲ್ಲ, ಜಾಜಿ ಅಥವಾ ಪಾರಿಜಾತದ ಹೂವಿನ ಹಾಗೆ ಇರುವಂಥದ್ದು. ಅದು ಒಂದೆರಡು ಕ್ಷಣ ಮಾತ್ರ ತನ್ನ ಸೌಭಾಗ್ಯವನ್ನು ಸೂಸಿ ಬೆಳಕು ಚೆಲ್ಲಿ ತನ್ನ ಕಣ್ಣು ಮುಚ್ಚಿಬಿಡ್ತದೆ. ಪಾರಿಜಾತ ಇರೋದು ಅಷ್ಟೇ ಅದು. ಆಮೇಲೆ ಅದು ಸಿಕ್ಕೋದಿಲ್ಲ, ಅದು ಅಲಭ್ಯ. ಮರವು ಅದನ್ನೆಲ್ಲ ಆವರಿಸಿ ಎಲ್ಲವನ್ನು ಕರಗಿಸಿ ಬಿಡ್ತದೆ ಅಂತ ಹೇಳ್ತಾರೆ. ಪಾರಿಜಾತ ಹೂ ಒಂದು ಎರಡು ಕ್ಷಣ ನಮಗೆ ಮಧುರವಾದ ವಾಸನೆಯನ್ನು ಕೊಡ್ತದೆ, ಆಮೇಲೆ ಅಲಭ್ಯ, ಅದು ಹೋಗ್ಬಿಡ್ತದೆ. ಆದರೆ ಆ ಎರಡು ಕ್ಷಣ ಎಂಥವುಗಳು ಅಂತ. ಎರಡೇ ಕ್ಷಣ ವಾಸನೆ ಕೊಟ್ಟಿರ್ಬೋದು ಅದು, ಆದರೆ ಇದೆಂಥ ಕ್ಷಣ ಅಂತ ಅದಕ್ಕೆ ಹೇಳ್ತಾರೆ. ಅನುಭವಿಸಿದವರ ಪಾಲಿಗೆ ಅದು ಯಾವ ಜೀವವೂ ಜೊತೆಯಲ್ಲಿರುವಂಥ ಕ್ಷಣ, ಅದೇ ಅಮೃತ ಕ್ಷಣ. ಆ ವಾಸನೆ ಅನುಭವವನ್ನು ಮಾತಿನಲ್ಲಿ ಹಿಡಿದಿಡೋಕ್ಕೆ ಸಾಧ್ಯ ಇಲ್ಲ. ಪಾರಿಜಾತದ ವಾಸನೆ ಎಷ್ಟು ಚೆನ್ನಾಗಿತ್ತು, ಹೇಗಿತ್ತು ಅಂತ ಕೇಳಿದ್ರೆ ಏನು ಹೇಳೋದು? ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದನ್ನು ಮಾತಿನಲ್ಲಿ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಮಾತಿಗೆ ಆ ಶಕ್ತಿ ಇಲ್ಲ. ಅನುಭವವನ್ನು ಹೇಳುವಂಥ ಶಕ್ತಿ ಮಾತಿಗಿಲ್ಲ. ಅದಕ್ಕೆ ಹೇಳ್ತಾರೆ, ಸಂಗೀತಗಾರನ ಜಾರುಗಳು ಕೊಂಕುಗಳು ಹೇಗೋ ಹಾಗೆ ಕಲಾವಿದನ ಮರ್ಮಗಳು ಸ್ವಾರಸ್ಯಗಳು ಕೂಡ ಲೇಖನಾತೀತವಾದವುಗಳು ಅಂತ. ಈ ಮಾತು ಡಿ ವಿ ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಈ ಹಾಡಿನಲ್ಲಿ ಬರುವಂತಹ ಜಾರುಗಳು ಕೊಂಕುಗಳು ಹೇಗಿದೆಯೋ ಹಾಗೆ ಕಲಾವಿದ ಚಿತ್ರ ಬಿಡಿಸಬೇಕಾದ್ರೆ ಅವನೇನು ಸ್ವಾರಸ್ಯ ಇದೆಯೋ ಅವುಗಳನ್ನು ಲೇಖನಿಂದ ಬರೆಯೋಕ್ಕಾಗೋದಿಲ್ಲ. ನಾನೇ ನೋಡಿದ್ದೀನಿ, ನಮ್ಮ ಬಿ ಕೆ ಎಸ್ ವರ್ಮಾ ಚಿತ್ರ ಬಿಡಿಸ್ಬೇಕಾದ್ರೆ ಅವರು 6 ಅಡಿ ಹಿಂದೆ ಹೋಗ್ತಾರೆ. ಹೋಗ್ಬಿಟ್ಟು ಏನೋ ಯುದ್ಧ ಮಾಡೋರಂಗೆ ಅದೇನೋ ಒಂದು ಸಂವಾದ ಮಾಡ್ತಾರೆ ಆ ಕಾಗದದ ಜೊತೆಗೆ. ಬ್ರಷ್ ಹಿಡ್ಕೊಂಡು ಟಕಟಕನ ಹೋಗ್ಬಿಟ್ಟು ಹಿಂಗೆ ಎಳಿತಾರೆ. ಆ ಒಂದು ಗೆಳೆ ಎಳೆದಾಗ ಒಂದು ಅದ್ಭುತ ಅನ್ನಿಸ್ಬಿಡುತ್ತೆ ನಮಗೆ. ಕಲ್ಪನೆ ಕೂಡ ಇಲ್ಲದಂಥದ್ದು. ಒಂದು ಚಿತ್ರ ಬಿಡಿಸ್ತಾಯಿದ್ರು, ಇಲ್ಲೊಂದು ಹುಡುಗಿ ಇದ್ದಾಳೆ, ಇಲ್ಲೊಬ್ಬ ಹುಡುಗ ಇದ್ದಾನೆ. ಅದು ಬಿಡಿಸೋದು ಎಲ್ಲಿದು ಶುರು ಮಾಡ್ತಾರೋ ಎಲ್ಲಿದು ಮುಗಿಸ್ತಾರೋ ಗೊತ್ತಾಗಲ್ಲ. ಕೊನೆಗೆ ಇಬ್ಬರು ಕೈ ಸೇರಿಸ್ಕೊಂಡಿರ್ತಾರೆ. ಅಲ್ಲಿ ಒಂದೊಂದು ಗೆರೆ ಎಳೆದಾಗ ಒಂದು ಅದ್ಭುತ ಸೃಷ್ಟಿ ಆಗ್ತದೆ. ಆ ಸ್ವಾರಸ್ಯಗಳನ್ನು ಅನುಭವಿಸಿದವರಿಗೆ ಗೊತ್ತು, ಎಷ್ಟು ಚೆನ್ನಾಗಿದೆ ಅಂತ ಅನ್ಬೋದೇ ವಿನಃ ಅದನ್ನು ಬರೆಯೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಇವುಗಳನ್ನು ಲೇಖನಾತೀತವಾದಂಥವು, ಅನುಭವ ಮಾತ್ರದಂತೆ ತಿಳಿತಂಥದ್ದವು. ಅದಕ್ಕೆ ಹೇಳ್ತಾರೆ ಡಿ ಜಿ, ಕಲಾ ಸಿದ್ಧಿಯೇ ಈ ಬರವಣಿಗೆಯನ್ನು ಮೀರಿದ್ದಾದರೆ ಆ ಕಲಾವಿದನ ಜೀವನ ಚರಿತ್ರೆ ಎಂಬುದು ಎಂಥದ್ದು ಅಂತ. ಕಲಾ ಸಿದ್ಧಿನೇ ಬರೆಯೋಕ್ಕಾಗದೆ ಹೋದಾಗ ಅವನ ಕಲಾವಿದನ ಬಗ್ಗೆ ಬರೆಯೋದು ಹೇಗೆ? ಕವಿ, ಶಾಸ್ತ್ರ ವಿದ್ವಾಂಸ, ಗಾಯಕ, ನರ್ತಕಿ ಇಂಥವರ ಜೀವನ ಅಂತರಂಗದ್ದು. ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ನೋಡಿ. ಇವ್ರು ಯಾರಿದ್ದಾರೋ ಇವರ ಜೀವನ ಎಲ್ಲ ಅಂತರಂಗಕ್ಕೆ ಸಂಬಂಧಪಟ್ಟಂಥದ್ದು. ಆದರೆ ಒಬ್ಬ ರಾಜಕೀಯಸ್ಥನ ಜೀವನ, ಒಬ್ಬ ವ್ಯಾಪಾರಿ ಜೀವನ ಬಹಿರಂಗಕ್ಕಿದ್ದದ್ದು. ಈ ವ್ಯಾಪಾರಿ ಜೀವನ ಮತ್ತು ಒಬ್ಬ ರಾಜಕೀಯಸ್ಥನ ಜೀವನ ಹೇಗಿದೆ ಅಂದರೆ ಅವ್ರು ಹೊರ ಪ್ರಪಂಚದಲ್ಲಿ ಗುದ್ದಾಡ್ತಾ ಇರ್ತಾರೆ. ಗುದ್ದಾಡಲೇಬೇಕು ಅವ್ರ ಜೊತೆ ಮಾತಾಡಬೇಕು, ಗುದ್ದಾಡಬೇಕು, ಕಿರುಚಬೇಕು, ಬೊಬ್ಬೆ ಇಡಬೇಕು, ನಡೆದಾ ಇರುತ್ತೆ. ಹೊರ ಪ್ರಪಂಚವನ್ನು ಎಳ್ಕೊಳ್ಬೇಕು ಅವರು. ದೇ ಸೆಲ್ ದೇರ್ ಐಡಿಯಾಸ್, ಅದರಿಂದ ಸೆಲ್ ದೇರ್ ಮಟೀರಿಯಲ್ಸ್. ಆದ್ದರಿಂದ ಪ್ರಪಂಚ ಜೊತೆ ಗುದ್ದಾಟ ನಡೆದಿರಬೇಕು ಅವರು. ಹೀಗಿರುವಾಗ ಅವ್ರು ಮಾತಾಡ್ತಾರಲ್ಲ, ಚರ್ಚೆ ಮಾಡ್ತಾರೆ, ಅವ್ರ ಸಾಹಸಗಳೆಲ್ಲ ಗ್ರಂಥ ವಸ್ತು ಆಗ್ತದೆ, ಬರೀಲಿಕ್ಕೆ ಬರ್ತದೆ.
ಆದರೆ ಕಲಾವಿದರದ್ದು ಬರೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅವ್ರ ವಿಶೇಷ ಏನಿದ್ರೂ ಅಂತರಂಗದಲ್ಲೇ. ಅವ್ರು ನಡೆಸಿದ ಕಚೇರಿಗಳು, ಪ್ರದರ್ಶನಗಳು, ಇವುಗಳಿಂದ ಜೀವನ ಚರಿತ್ರೆ ಬರೆಯೋದು ಕಷ್ಟ ಆಗ್ತದೆ. ಅದಕ್ಕೇನು ಮಾಡಬೇಕು ಹೇಳ್ತಾರೆ ಅವರು. ಆದರೆ ಅಂಥ ಕಲಾವಿದರೊಡನೆ ಒಂದೆರಡು ನಿಮಿಷ ನಾವು ಕಳೆದಿದ್ದರೆ, ಆತ್ಮೀಯವಾಗಿ ಕಳೆದಿದ್ದರೆ, ಅವರ ಜೀವನದ ಒಂದೆರಡು ಎಳೆ ನಮ್ಮ ಕಣ್ಣಿಗೆ ಸಿಗ್ತದೆ. ಕಚೇರಿಯಲ್ಲಿ ನೋಡಿದಾಗ ಗೊತ್ತಾಗೋದಿಲ್ಲ. ಅವ್ರ ಜೊತೆಗೆ ಏನಾದರೂ ಸಂವಾದ ಮಾಡೋ ಅವಕಾಶ ಸಿಕ್ಕಾಗ, ಇರುವಂಥ ಅವಕಾಶ ಸಿಕ್ಕರೆ ಅವರ ಜೀವನದ ಒಂದೆರಡು ಎಳೆ ಬಿಚ್ಕೊಳ್ತದೆ. ಆಗ ಅಪರೂಪವಾದಂಥ ಸರಕು ಹೊರಗೆ ಬರ್ತದೆ, ಅವರ ಜೀವನದ ಸರಕು. ಆ ಸರಕನ್ನು ಇಟ್ಕೊಂಡು ಜೀವನ ಛತ್ರಿ ಹೆಣಿಗೆ ಮಾಡಬೇಕು ಅಂತ. ಇದು ಹೇಳಿದಾಗ ನನಗೊಂದು ಮಾತು ನೆನಪಾಗತ್ತೆ. ನಾನು ಧಾರವಾಡದಲ್ಲಿದ್ದಾಗ ನಮ್ಮ ಮನೆ ಹಿಂಭಾಗದಲ್ಲಿ ಬಸವರಾಜ್ ರಾಜಗುರು ಇರ್ತಾಯಿದ್ರು. ತಾವು ಕೇಳಿರಬೇಕು, ದೊಡ್ಡ ಸಂಗೀತಗಾರರು, ಭಾಳ ಮಧುರ ಕಂಠ ಅವ್ರದ್ದು. ನಮ್ಮ ಮನೆಗೂ ಅವ್ರ ಮನೆಗೂ ಒಂದೇ ಗೋಡೆ. ನಾವೆಲ್ಲ ಹೈಸ್ಕೂಲಲ್ಲಿ ಓದ್ತಿರೋ ಹುಡುಗರು. ನಮಗೊಬ್ಬ ಹೀರೋ ಇದ್ದ ಅವಾಗ, ಸರಾಫ್ ಅಂತ ಹುಡುಗ. ಅವನು MCOM ಓದ್ತಾ ಇದ್ದ. ಅವನು ನಮ್ಮ ನಾಯಕ ಎಲ್ಲರಿಗೂ. ನಮಗೆ ಬೆಳಗ್ಗೆ ಎದ್ದು ಅಭ್ಯಾಸ ಇರಲಿಲ್ಲ ಅಷ್ಟು. ಅವರು ಬೆಳಗ್ಗೆ ಎದ್ದು ತಯಾರಿ ಮಾಡೋರು. ಒಂದು ಸಲ ಈ ವೆಸ್ಟ್ ಇಂಡೀಸ್ನವರು ಇಂಡಿಯಾಕ್ಕೆ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದರು. 67, 65, 66 ಹೀಗೇನೋ ಇರಬೇಕು. ಮ್ಯಾಚ್ ನಡೆದಾಗ ನಾವೆಲ್ಲ ಕಾಮೆಂಟ್ರಿ ಕೇಳೋದು, ಜೋರಾಗಿ ರೇಡಿಯೋ ಹಾಕ್ಕೊಂಡು ಕೇಳ್ತಾ ಇದ್ವಿ. ಬಹುಶಃ ಅವ್ರಿಗೆ ಡಿಸ್ಟರ್ಬ್ ತೊಂದರೆ ಆಗ್ತಾಯಿತ್ತು ಅನಿಸುತ್ತೆ. ನಾವೆಲ್ಲ ಹುಡುಗರು ತಾನೇ. ಬಂದರು, ಬುದ್ಧಿ ಎಲ್ಲೇನ್ರು ನಿಮಗೆ, ಜೋರಾಗಿ ಹಾಕ್ಕೊಂಡಿದ್ದೀರಿ, ಸಣ್ಣ ಹಾಕ್ಕೊಳ್ಳಿದ್ದೇನೆ, ಹಾಡೋಕ್ಕಾಗ್ತಾಯಿಲ್ಲ ಅಲ್ಲಿ ಅಂದರು. ನಾವು ಹೆದರ್ಕೊಂಡು ಸಣ್ಣಾಗಿ ಮಾಡ್ಕೊಂಡ್ವಿ. ಸಾಯಂಕಾಲ ನಮ್ಮ ನಾಯಕ ಬಂದ ಯೂನಿವರ್ಸಿಟಿಯಿಂದ. ಹಿಂಗಾಯಿತು ಅಂತ ಹೇಳಿದ್ವಿ. ಈಗ ನಾಳೆ ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕೆಲ್ಲರೂ ನೀವು ಅಂದ. ಎದ್ದೇ ಗೊತ್ತಿಲ್ಲ ನಮಗೆ. ಅವನೇ ಎಬ್ಬಿಸಿದ ನಮ್ಮ 4 ಗಂಟೆಗೆ. ಅವ್ನು ನಾಯಕನ ಹಿಂದೆ ನಾವು ಬಾಲುಗಳು ಹಿಂದೆ ಹೋದ್ವಿ. ರಾಜ್ಗುರು ಅವ್ರ ಮನೆ ಬಾಗಿಲು ತಡ ಪಾಪ ಬೆಳಗ್ಗೆ ತಾಲೀಮು ನಡೆಸಿದ್ರು, ಅವ್ರು ಹಾಡ್ತಾಯಿದ್ರು. ಈತ ಹೋಗ್ಬಿಟ್ಟು, ಸರ್ ಹಿಂಗೆ ಹಾಡಿದ್ರೆ ಮಲ್ಕೊಳ್ಳೋದು ಹೇಗೆ ಸರ್ ನಾವು ಅಂದ. ನಮಗೆ ಅವ್ರು ಹಾಡಿದ್ದೇ ಗೊತ್ತಿರಲಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಇವನು ಎಬ್ಸ್ಕೊಂಡು ಹೋದಾಗ ಗೊತ್ತು, ಹಿಂಗೆ ಹಾಡಿದರೆ ಡಿಸ್ಟರ್ಬ್ ಆಗುತ್ತೆ, ಮಲ್ಕೊಳ್ಳೋಕ್ಕಾಗಲ್ಲ ಅಂತ. ಅವ್ರು ಹಾಗಲ್ಲಪ್ಪ, ಈ ರಾಗವನ್ನು ಬೆಳಗ್ಗೆನೇ ಹಾಡಬೇಕು, ಹಂಗಿರುತ್ತೆ ಅಂದರು. ಹೌದು, ನಾವು ಕಾಮೆಂಟ್ರಿ 6 ಗಂಟೆ ಮೇಲೆ ಹಾಕ್ತೀವ. ಇವನು ಕಾಮೆಂಟ್ರಿ ಹಾಕೋದು 5:30 ತನಕ ತಾನೆ, ಆಮೇಲೆ ಎಲ್ಲಿ ಹಾಕ್ತೀವಿ ನಾವು ಅಂತ. ಅವ್ರು ಗೊತ್ತಾಯ್ತು ಇದಕ್ಕೆ ಬಂದಿದ್ದಾರೆ ಅಂತ. ಹೋಗ್ರೋ ಮುಟ್ಟಾಳ್ರ ಹೋಗ್ರಿ ಅಂತ ಇದು ಕಳಿಸ್ಬಿಟ್ರು. ಅಲ್ಲಿಂದ ತುಂಬ ಆತ್ಮೀಯರು ನನಗೆ ಅವರು. ಅವ್ರ ಮನೆಗೆ ಹೋಗಿ ಕಾಕಾ ಕಾಕಾ ಅಂತ ಇದ್ದೀವಿ ಅವ್ರಿಗೆ ನಾವು. ಒಂದು ಸಲ ನಾನು ನೆನಪಿದೆ, ಅಂದರೆ ಮನಸ್ಸು ಎಷ್ಟು ಒಳ್ಳೇದಿರುತ್ತೆ, ಒಂದು ಹಂತಕ್ಕೆ ಹೋದ್ಮೇಲೆ ಏನು ವ್ಯತ್ಯಾಸ ಕಾಣಿಸೋದಿಲ್ಲ ಅನಿಸುತ್ತೆ. RG ಕುಲಕರ್ಣಿ ಅಂತ ಅವರೊಬ್ಬರು ಕ್ರಿಟಿಕ್ ಅವ್ರು ಬಂದು ಕೂತಿದ್ರು ಬಸವರಾಜ್ ರಾಜಗುರು ಅವ್ರ ಜೊತೆಗೆ ಮಾತಾಡ್ತಾ ಇರಬೇಕಾದ್ರೆ. ರಾಜಗುರು ಅವ್ರದ್ದೊಂದು ಸಿಸ್ಟಮ್ ಹೇಗಿತ್ತು ಅಂದರೆ, ಅವ್ರು ಎಲ್ಲೇ ಊರಿಗೆ ಪ್ರವಾಸಕ್ಕೆ ಹೋಗಬೇಕು, ಕಚೇರಿಗೆ ಹೋಗಬೇಕಂದ್ರೆ ಒಂದು ಟಾಂಗ ಬರೋದು ಮನೆ ಮುಂದೆ, ಕುದುರೆ ಟಾಂಗ ಜಟ್ಕ ಬರೋದು. ಅದರಲ್ಲಿ ಅವ್ರು ಯಾವಾಗಲೂ ಒಂದು ಜರಿ ಇದು ಟೊಪ್ಪಿಗೆ ಇರೋದು, ಜರಿ ಟೊಪ್ಪಿಗೆ. ಆ ಕೋಟ್ ಗೀಟ್ ಹಾಕ್ಕೊಂಡು ಕೂತ್ಕೊಳ್ಳೋರು, ಬಾಯಲ್ಲಿ ಎಲೆ ಅಡಿಕೆ. ಅವ್ರ ಜೊತೆಗೆ ಒಂದು ನೀರಿಂದ ಒಂದು ಬಾಟ್ಲ್ ಹೋಗೋದು, ದೊಡ್ಡ ನೀರಿಂದು. ಅವ್ರು 3 ದಿವಸ ಹೋದರೆ 3 ದಿವಸ ಆಗುವಷ್ಟು ನೀರು ಇಲ್ಲಿಂದಾನೇ ತೊಗೊಂಡು ಹೋಗೋರು, ಅಲ್ಲಿ ಕಾಯಿಸಿ ಕುಡಿಯೋದು. ಇದೆಲ್ಲರೂ ಗೊತ್ತಿದ್ದಿದ್ದೆ. ಕುಲಕರ್ಣಿಯವರು ಕೇಳಿದರು, ಅಲ್ಲ ರಾಜಗುರವರೇ, ನೀವು ಎಲ್ಲೂ ಹೊರಗಡೆ ಹೋದರೂ ಕೂಡ ಇಲ್ಲಿ ನೀರು ತೊಗೊಂಡು ಹೋಗಿ ಅದನ್ನೇ ಕಾಯಿಸಿ ಕುಡಿತೀರಿ, ಇಷ್ಟು ಕಾಳಜಿ ಮಾಡ್ಕೋತೀರಿ. ಆ ಭೀಮಸೇನ್ ಜೋಶಿ ನೋಡಿ, ರಸ್ತೆ ಪಕ್ಕದಲ್ಲಿ ಬಜ್ಜಿ ಕರೆದದ್ದು ತಿಂದು ಹಾಡೋಕ್ಕೆ ಹೋಗ್ತಾನೆ. ರಸ್ತೆ ಪಕ್ಕದಲ್ಲಿ ಬಜ್ಜಿ ಕರೆದು ತಿಂದು ಹಾಡೋಕ್ಕೆ ಹೋಗ್ತಾನೆ, ನೀವು ಎಷ್ಟು ಕಾಳಜಿ ಮಾಡ್ತೀರಲ್ಲ ಅಂದರು. ಅದಕ್ಕೆ ರಾಜಗುರು ಕೊಟ್ಟಂಥ ಉತ್ತರ ಇದೆಯಲ್ಲ, ಅದು ಮನುಷ್ಯನ ಉನ್ನತಿಯ ಲಕ್ಷಣ ಅಂತ ಅನ್ಕೋತೇನೆ ನಾನು. ಎಷ್ಟು ಸುಸಂಸ್ಕೃತ ಮನಸ್ಸು ರಾಜಗುರು ಅಂದರೆ ಹೇಳಿದರು, ಹೌದಪ್ಪ, ಅದು ಭೀಮ್ಯಾನ್ ಧ್ವನಿ ದೇವರು ಕೊಟ್ಟದ್ದು, ನಾನು ಹೊಟ್ಟೆ ಪಾಡಿಗೆ ಮಾಡ್ಕೊಂಡದ್ದು ಅಂದರು. ಏನು ಅದ್ಭುತ ಮಾತದು. ಭೀಮ್ಯಾನ್ ಧ್ವನಿ ದೇವರು ಕೊಟ್ಟದ್ದು, ಅವನು ಏನು ಬೇಕಾದರೂ ಮಾಡ್ಕೋಬೋದು, ನಾನು ಹೊಟ್ಟೆ ಪಾಡಿಗೆ ಮಾಡ್ಕೊಂಡದ್ದು. ಕಾಪಾಡ್ಕೋಬೇಕಲ್ಲ ಇದನ್ನು. ಒಂದು ಚೂರಾದರೂ ಅಸೂಯೆ ಇರಬೇಡವಾ? ಏನೇನು ಅಸೂಯೆ ಇಲ್ಲರಿ ಮನುಷ್ಯನಿಗೆ. ಅದಕ್ಕೆ ರಾಜಗುರು ಅಂತವ್ರು ದೊಡ್ಡವರಾದರು ಅಂತ. ಆ ಮಗುತನ ಬಂದ್ಬಿಡುತ್ತೆ ಅನಿಸುತ್ತೆ ಒಂದು ಹಂತಕ್ಕೆ ಹೋದ್ಮೇಲೆ. ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ನೀ ಮಗು ಆಗುವ ದೊಡ್ಡವನಾಗೋದಿಲ್ಲ, ಮಗು ಆಗುವವರೆಗೂ ಅಂತ. ಹೀಗೆ ಒಂದು ಉದಾಹರಣೆ ಇನ್ನೊಂದು ಹೇಳಬೇಕಾದ್ರೆ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರದ್ದು. ನನಗೆ ಭಾಗ್ಯ ಇತ್ತು, ನಾನು ರಿಸರ್ಚ್ ಮಾಡ್ತಾಯಿದ್ದೆ, ಡಿಪಾರ್ಟ್ಮೆಂಟ್ ಕೆಮಿಸ್ಟ್ರಿ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಆಗಾಗ ಅವ್ರ ಕಡೆ ಹೋಗೋದು. ಅಲ್ಲಿ ಡಾನ್ಸ್ ಡ್ರಾಮಾ ಡಿಪಾರ್ಟ್ಮೆಂಟಿಗೆ ಅವ್ರು ಆನರರಿ ಚೇರ್ಮನ್ ಅಂತ ಮಾಡಿದರು ಅವ್ರನ್ನ. ಅಲ್ಲಿ ಬಂದು ಕೂತಿರೋರು. ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿಗೆ ಹಿಂದೂಸ್ತಾನಿ ಸಂಗೀತದ ಸೀಮಾ ಪುರುಷ ಅಂತಾರೆ, ಕಾಳಿದಾಸ್ ಸಮ್ಮಾನ ಪಡ್ಕೊಂಡಂಥ ವ್ಯಕ್ತಿ. ಹಾಗೆ ಮಗುತಾನೇ. ಒಂದು ಸಲ ನಾನು ಮೇಲೆ ಪರಿಚಯ ಇತ್ತು ಸಾಕಷ್ಟು. ಒಂದು ಸಲ ಡಿಪಾರ್ಟ್ಮೆಂಟಲ್ಲಿ ಏನೋ ಪ್ರಯೋಗ ಮಾಡ್ತಾ ಒಂದು ವಸ್ತುನ 6 ತಾಸು ಕಾಯಿಸಬೇಕು ಅಂತಿತ್ತು. ಕಾಯಿಸೋಕ್ಕಿಟ್ಟು ಖಾಲಿ ಕೂತೇನು ಮಾಡೋದು, ಪಕ್ಕದಲ್ಲಿ ಡಿಪಾರ್ಟ್ಮೆಂಟಿಗೆ ಹೋಗೋಣ ಅಂತ ಡಾನ್ಸ್ ಡ್ರಾಮಾ ಡಿಪಾರ್ಟ್ಮೆಂಟಿಗೆ ಹೋದೆ. ಒಬ್ಬರೇ ಕೂತಿದ್ರು, ಎಲೆ ಅಡಿಕೆ ಹಾಕ್ಕೊಂಡು ಕೂತಿದ್ರು. ನಮಸ್ಕಾರ ಮಾಡಿ ಹೇಳಿದೆ, ಏನೋ ಬಂದು ಅಂತ ಕೇಳಿದರು. ಇಲ್ಲ ಸುಮ್ಮನೆ ಇದ್ದೆ, ಸ್ವಲ್ಪ ಕೆಲಸ ಇರಲಿಲ್ಲ, ಬಂದೆ ನಿಮ್ಮ ಕಡೆ ಮಾತಾಡ್ಸೋಣ ಅಂತ. ಕೊಡು ಏನು ಮಾತಾಡ್ತಿ ಅಂತ ಕೇಳಿದರು. ಏನು ಮಾತಾಡ್ತಿ ಅಂದರೆ ಏನು ಮಾತಾಡೋದು? ನಾನು ಹೇಳಿದೆ, ಹಾಡು ಕೇಳಬೇಕು ಅನಿಸಿದೆ ನಿಮ್ಮದು ಅಂದೆ.
ಹೌದಾ, ಯಾವ ಹಾಡು ಅಂತ ಕೇಳಿದರು. ಮತ್ತೊಬ್ಬರಾದರೆ ಗಂಟ್ಲು ಸರಿ ಇಲ್ಲರಿ ಇವತ್ತು, ಥ್ರೋಟ್ ಸರಿ ಇಲ್ಲ ಅಂದ್ಕೊಳ್ಳೋದು, ಏನೇನೋ ಕಾರಣ ಹೇಳ್ತಿದ್ರು. ಯಾವ ಹಾಡು ಕೇಳಬೇಕಂತಿ ಅಂದರು. ಅವ್ರದ್ದು ಅತ್ಯಂತ ಪ್ರಖ್ಯಾತವಾದದ್ದು ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅದ್ಭುತ ಹಾಡು, ನನಗಂತೂ ಬಹಳ ಪ್ರಿಯವಾದದ್ದು. ಅದನ್ನು ಕೇಳಬೇಕಂತೀನಿ ರೀ ಅಂದೆ. ಹೌದಾ, ತಬಲ ತೊಗೊಂಬಾರೋ ಅಂದ್ರೆ ಅವನಿಗೆ. ಅವನು ತಬಲ ತೊಗೊಂಬಂದ. ಸರಿ ಮಾಡಿ, ನೀವು ನಂಬಲಿಕ್ಕಿಲ್ಲ ಹೇಳಿದರೆ ಅದನ್ನು ಜೀವನದ ಒಂದು ಅವಿಸ್ಮರಣೀಯ ಘಟನೆ ಒಂದು ಅಂತ ಹೇಳ್ತೇನೆ ನಾನು ಕೂತವನು ಒಬ್ಬನೇ 45 ನಿಮಿಷ ಹಾಡಿದ್ದಾರೆ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು. ನನಗನ್ನಿಸೋ ಮಟ್ಟಿಗೆ ಅವರ ಮುಂದೆ 1000 ಜನ ಇದ್ದರೂ ಅದೇ ತಾದಾತ್ಮ್ಯತೆಯಿಂದ ಹಾಡ್ತಿದ್ರು ಅನಿಸುತ್ತೆ. ಐ ಆಮ್ ಪ್ರಿವಿಲೇಜ್ ಟು ಬಿ ಎ ಸೋಲೋ ಆಡಿಯನ್ಸ್ ಫಾರ್ ದಿ ಸಿಂಗಿಂಗ್ ಆಫ್ ಎ ಮಾಸ್ಟರ್ ಸಿಂಗರ್. 45 ನಿಮಿಷ ಅಕ್ಕ ಕೇಳವ ತಿರುಗಿಸಿ ಹೇಳ್ತಾ ಇರೋರು. ಅದೊಂದು ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ಅದು ಕೇಳ್ತಾ ಇದ್ದರೆ ಪ್ರತಿಯೊಂದು ಸಲ ಪಲಕ್ ಚೇಂಜ್ ಆದಾಗ ಒಂದು ಆಯಾಮ ಬರುತ್ತೆ. 45 ನಿಮಿಷ ಯಾವನೋ ಹುಡುಗ ಕೂತಿದ್ದಾನೆ ಮುಂದೆ ಹಾಡಬೇಕು ಅಂದರೆ. ಇವು ಕ್ಯಾರೆಕ್ಟರ್ ರಿವೀಲಿಂಗ್ ಇನ್ಸಿಡೆಂಟ್ಸ್ ಅಂತ. ಅಂಥವು ವೈಯಕ್ತಿಕವಾಗಿ ಸಂಪರ್ಕ ಬಂದಾಗ ಮಾತ್ರ ದೊರೆಯುವಂಥವು, ಕಚೇರಿಯಲ್ಲಿ ಸಿಗುವಲ್ಲ. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ಅಂಥವ್ರು ಬರೆಯೋದು ಕಷ್ಟ, ವೈಯಕ್ತಿಕ ಇದ್ದರೆ ಮಾತ್ರ. ಇಲ್ಲಿ ಡಿ ವಿ ಜಿಯವರ ಅನುಕೂಲ ಅಂದರೆ ಅಂಥವ್ರನ್ನ ಹತ್ತಿರದಿಂದ ನೋಡಿದಂಥವ್ರು, ಆದ್ದರಿಂದ ಆ ಶಿಲ್ಪ ಸಾಧ್ಯ ಆಯಿತು ಅವರಿಗೆ. ಡಿ ವಿ ಜಿ ಹೇಳ್ತಾರೆ, ತಮ್ಮ ಮುನ್ನುಡಿಯಲ್ಲಿ ಹೇಳ್ತಾರೆ, ನಾನು ಈಗ ಮಾಡಿ ಹೊರಟಿರುವುದು ಕೂಡ, ಚಿತ್ರ ಬರಿತಾ ಇದ್ದೇನಲ್ಲ, ಹೊರಟಿರೋದು ಏನಪ್ಪ ಅಂದರೆ ಪ್ರಸಕ್ತ ವ್ಯಕ್ತಿಗಳ ಹೆಗ್ಗುರುತನ್ನಾದರೂ ಹೇಳಬೇಕೆಂದಿರುವುದು. ಪೂರ್ತಿ ವಿಷಯ ಹೇಳೋಕ್ಕಾಗದಿದ್ದರೂ ಅವ್ರ ಹೆಗ್ಗುರುತುಗಳನ್ನು ಹೇಳಬೇಕು ಅಂದಿರೋದು. ಅದಕ್ಕೆ ಹೇಳ್ತಾರೆ, ಮುದುಕನೊಬ್ಬನ ಅನುಭವಗಳು ಜ್ಞಾಪಕಗಳು ತಮಗೆ ಬೇಕೆಂಬವರು ಇದ್ದಾರು. ಇದನ್ನು ಯಾರು ಓದ್ತಾರೆ ಅಂತ ಅನ್ಬಾರ್ದು. ಅದಕ್ಕೆ ಹೇಳ್ತಾರೆ, ಮುದುಕನೊಬ್ಬನ ಅನುಭವಗಳು ಜ್ಞಾಪಕಗಳು ತಮಗೆ ಬೇಕೆಂಬವರು ಇದ್ದಾರು, ಅಂಥವರಿಗೆ ನಷ್ಟ ಮಾಡಕೂಡದೆಂಬ ಆತುರದಲ್ಲಿ ಆಗಿರುವ ಕೆಲಸ ಇದು. ಈ ಸಂದರ್ಭವನ್ನು ವಾಚಕರು ಮನಸ್ಸಿಗೆ ತೆಗೆದುಕೊಂಡು ಕೃಪೆ ತೋರಿಯಾರು ಎಂದು ನಾನು ನಂಬಿಕೊಂಡಿದ್ದೇನೆ ಅಂತ ಹೇಳ್ತಾರೆ. ಆನಂತರ ಒಂದು ಮುಖ್ಯವಾದ ವಿಷಯ ಬರ್ತದೆ. ಇದು ಒಬ್ಬ ವ್ಯಕ್ತಿಯನ್ನು ಕುರಿತಲ್ಲ ಅಲ್ಲದೆ ಹೋದರೂ ಕೂಡ ಒಂದು ಆಗಿನ ಕಾಲದ ಧೋರಣೆ ಬಗ್ಗೆ ಒಂದು ಬೆಳಕು ಚೆಲ್ಲುವಂಥ ಒಂದು ಘಟನೆ. ನಾಟ್ಯ ವಿರೋಧ ಅಂತ ಇದಕ್ಕೆ. ಆಗಿನ ಕಾಲದಲ್ಲಿ ಒಂದು ವಿಷಯ ಆಗ್ತಾಯಿತ್ತು. ನಮ್ಮಲ್ಲಿ ಈ ನೃತ್ಯ ಅನ್ನುವಂಥದ್ದು ಡಿ ವಿ ಜಿ ಚೆನ್ನಾಗಿ ಬೆಳೆಸ್ಕೊಂಬರ್ತಾರೆ. ಇದು ಹೇಗೆ ಬಂತು ಅಂಥೇಳಿ, ದೇವಸ್ಥಾನದಲ್ಲಿ ಆದಂಥ ಒಂದು ಕಲೆ ಅದು, ದೇವಸ್ಥಾನದಲ್ಲಿ ಮಾಡಬೇಕಾದದ್ದು. ನಮ್ಮ ನಂಬಿಕೆ ಅಂದರೆ ಯಾವುದು ನಮಗೆ ಒಳ್ಳೆಯದು ಅಂತ ಅನಿಸುತ್ತೋ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ನಾವು ತಗೊಳ್ಳುವಂಥದ್ದು. ತಿಂಡಿ ಆಗಬಹುದು, ವಸ್ತ್ರ ಆಗಬಹುದು. ಅದೇ ರೀತಿ ನಾವು ಪಡೆಯುತ್ತ ಸೊಬಗಾಗಲಿ, ಸೌಂದರ್ಯ ಆಗಲಿ, ಆ ಕಲೆಯನ್ನಾಗಲಿ ಭಗವಂತನಿಗೆ ಅರ್ಪಿಸಬೇಕು ಅನ್ನೋ ರೀತಿಯಿಂದ ನೃತ್ಯ ಕೂಡ ಒಂದು ದೇವಸ್ಥಾನದ ಅಂಗಾಗಿ ಬಂತು. ಹೀಗಾಗಿ ದೇವದಾಸಿಯರು ಬರೋಕ್ಕೆ ಶುರು ಮಾಡಿದರು. ಆದರೆ ಅವರು ಚೆನ್ನಾಗಿ ಬರೀತಾರೆ, ದೇವದಾಸಿಯರ ಪದ್ಧತಿ, ಆ ನೃತ್ಯ ತುಂಬ ಚೆನ್ನಾಗಿತ್ತು, ಒಳ್ಳೆ ಕಲೆ ಅದು. ಆದರೆ ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಇದು ದೇವರಿಗೆ ಅರ್ಪಿತವಾಗಿದ್ದಾದರೂ ಕೂಡ ಅದಕ್ಕೆ ಕಲಂಕ ತಟ್ಟಿದ್ದುದು ಪ್ರಕೃತಿ ಸಿದ್ಧವಾದ ಮಾನುಷ್ಯ ಚಾಪಲ್ಯದಿಂದ ಅಂತ. ದೇವ ಕಮ್ಮಿಯಾಗಿ ದಾಸಿ ಜಾಸ್ತಿ ಆಯಿತು. ಹಾಗಾದಾಗ ಅದು ಮಾಡಿದ ಪಾಳೆಗಾರರು, ದೇವಸ್ಥಾನ ನಡೆಸುವಂಥವರು ಅದು ದುರುಪಯೋಗ ಪಡ್ಕೊಳ್ಳೋಕೆ ಶುರು ಮಾಡಿದ ಮೇಲೆ ಒಂದು ವಾತಾವರಣ ಶುರು ಆಯಿತು. ಈ ನಾಟ್ಯವನ್ನು ಬಂದ್ ಮಾಡಬೇಕು, ನಿಲ್ಲಿಸಬೇಕು ಅಂತ. ಆವಾಗ ಶೇಷಾದ್ರಿ ಅಯ್ಯರವರಿದ್ದಾಗ ತೀರ್ಮಾನ ಮಾಡಬೇಕು ಅಂತೆಲ್ಲ ಮಾಡಿದ್ರಂತೆ. ಹುಕುಂ ಹೊರಡ್ತು. ನಾಟ್ಯ ವಿರೋಧಿ ಚಳವಳಿ ನಡೆದಾಗ ಅದರಲ್ಲಿ ಡಿ ವಿ ಜಿ ಕೂಡ ಸೇರಿಕೊಂಡಿದ್ದರು. ಅವಾಗ 15-16 ವರ್ಷ ಹುಡುಗರು ಇವರು, ನಾಟ್ಯ ವಿರೋಧಿ ಚಳವಳಿಗೆ ಭಾಗವಹಿಸೋದು ಇವರು. ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ದೇವದಾಸಿ ಪದ್ಧತಿಯನ್ನು ನಿಲ್ಲಿಸಲು ತಕ್ಕಷ್ಟು ಕಾರಣವಿತ್ತು. ಇದು ಸೊಬಗನ್ನು ಗಮನಿಸಬೇಕಾದ್ದು. ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಡಿ ವಿ ಜಿ ಅಂದರೆ, ನಾಟ್ಯ ಹೋಗಬೇಕಾಗಿತ್ತೆ, ಆದರೆ ಹೋದದ್ರಿಂದ ಏನು ನಷ್ಟ ಆಯಿತು ಎರಡೂ ತಿಳ್ಕೊಬೇಕಾದ್ದು. ಎಷ್ಟೋ ದೇವಸ್ಥಾನಗಳಲ್ಲಿ ಮೆರವಣಿಗೆ ಹೊರಟರೆ ಜನರ ಗುಂಪು ದೇವರ ಬಳಿ ಇರುವುದಕ್ಕಿಂತ ತಾಫಾದವರನ್ನು ನೃತ್ಯ ನೋಡೋದಕ್ಕೆ ಘೇರಾಯಿಸುವುದು ಹೆಚ್ಚಾಗಿತ್ತು. ತಾಫಾದವರು ಅಂದರೆ ದೇವದಾಸ ನೃತ್ಯ ಮಾಡ್ತಿರೋರು, ಅದನ್ನು ನೋಡೋರೇ ಜಾಸ್ತಿ ಇದ್ರಂತೆ. ಅದಕ್ಕೆ ಬರೆದಿದ್ದಾರೆ ಅವರು, ಮುಕ್ಕೋಟಿ ಏಕಾದಶಿ, ವೈರಮುಡಿ, ಕಲ್ಯಾಣೋತ್ಸವ ಇಂಥ ವಿಶೇಷ ಸಂದರ್ಭಗಳಲ್ಲಿ ದೇವರ ದರ್ಶನಕ್ಕಾಗಿ ಬಂದವರು ಎಷ್ಟು ಮಂದಿಯೋ, ತಾಫಾ ನೋಡಲು ಬಂದವರು ಎಷ್ಟು ಮಂದಿಯೋ, ಹೀಗಿತ್ತು. ಸರ್ಕಾರದ ಹುಕುಂ ಬಂದು ಇದೆಲ್ಲ ನಿಂತು ಹೋಯಿತು. ಆದರೆ ಮುಂದಿನ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಒಳ್ಳೆಯ ಸುಧಾರಣೆ ಆಯಿತು, ಆದರೆ ಒಂದು ಒಳ್ಳೆಯ ವಿದ್ಯೆ ನಿಂತು ಹೋಯಿತು. ಒಂದು ಒಳ್ಳೆಯ ಸುಧಾರಣೆ ಆಯಿತು, ಆದರೆ ಒಳ್ಳೆಯ ವಿದ್ಯೆ ನಿಂತು ಹೋಯಿತು ಅಂತ. ನೃತ್ಯ ವಿರೋಧಿ ಚಳವಳಿ ನಡೆದಾಗ ಹೇಳಿದ್ನಲ್ಲ, ಇವರು ವಾಲಂಟಿಯರ್ ಆಗಿ ಅದಕ್ಕೆ ಅದು ಭಾಗವಹಿಸಿ ಒಂದು ವೃತ್ತ ತರಬೇಕು, ನಾವು ನೃತ್ಯ ನೋಡೋದಿಲ್ಲ ಅಂಥೇಳಿ ಬಲಗೈ ಮುಂಗೈಗೆ ಒಂದು ಕರಿ ದಾರ ಕಟ್ಕೊಂಡಿದ್ರಂತೆ ಇವರು ಡಿ ವಿ ಜಿ. ಅಂತ ನೃತ್ಯ ವಿರೋಧಿ ಚಳವಳಿಗೆ ಸೇರಿಕೊಂಡವರು ಇವರು, ನೃತ್ಯ ನೋಡೋದಿಲ್ಲ ಅಂತ ತೋರಿಸೋದಕ್ಕೆ ಅದೊಂದು ವೃತ್ತ ಕರಿ ದಾರ ಕಟ್ಕೊಂಡಿದ್ದೆ ಅಂತ ಬರೀತಾರೆ. ಒಂದು ಘಟನೆ ಆಯಿತು. ಆವಾಗ ಆ ಘಟನೆ ಏನಾಯಿತು ಅಂತ ಬರೀತಾರೆ.
ಒಂದಾನೊಂದು ದಿನ ಬಸವನಗುಡಿಯಲ್ಲಿ ಶ್ರೀ ಕೃಷ್ಣರಾಜೇಂದ್ರ ರಸ್ತೆಯಲ್ಲಿ ಇರುವ ಒಂದು ಭಾರೀ ಮನೆಯಲ್ಲಿ ಕಚೇರಿ ಏರ್ಪಾಡಾಗಿತ್ತು. ಅದು ಒಂದು ಭಾನುವಾರ ಸಂಜೆ. ನೋಡಿ, ವಿವಿಡ್ ಕ್ರಿಯೇಷನ್ ಹೇಗಿದೆ ನೋಡಿ, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಕಣ್ಣು ಮುಂದೆ ಕಟ್ಟೋ ಹಾಗೆ. ಭಾನುವಾರ ಸಂಜೆ ಸುಮಾರು 4 ಗಂಟೆ ಇರಬಹುದು. ಬಹುಮಂದಿ ದೊಡ್ಡ ಮನುಷ್ಯರು ಬಂದು ನೆರೆದಿದ್ದರು. ಇವರು ನಿತ್ಯ ವಿರೋಧಿ ಅಲ್ವಾ ಇವರು. ನಾನು ಆ ಮನೆಯ ಉತ್ತರದ ಕಡೆಗೆ ಇಳಿಜಾರಿನಲ್ಲಿ ಹುಲ್ಲಿನ ಮೇಲೆ ಸಂಗೀತ ಕೇಳಲು ಕುಳಿತಿದ್ದೆ. ಒಳಗೆ ಹೋಗೋಂಗಿಲ್ಲಲ್ಲ. 2-3 ನಿಮಿಷಗಳಾದ ಮೇಲೆ ಪಕ್ಕದ ಮನೆಯಿಂದ ಹೆಡ್ ಮಾಸ್ಟರ್ ಕೃಷ್ಣಸ್ವಾಮಿ ಅಯ್ಯರವರು ಹೊರಗೆ ಬಂದರು. ಹೆಡ್ ಮಾಸ್ಟ್ರು ನನ್ನ ನೋಡಿ ಕೇಳಿದರು, ಏನಯ್ಯ ಎಲ್ಲಿ ಕುಳಿತಿದ್ದಿ ಎಂದು ಕೇಳಿದರು. ನಾನು ಸಂಗೀತಕ್ಕಾಗಿ ಎಂದೆ. ಕೃಷ್ಣಸ್ವಾಮಿ ಅಯ್ಯರವರು ಒಳಗೆ ಬರಬಾರ್ದೆ, ಇಲ್ಲಿ ಏನು ಕೇಳುವುದು ಎಂದರು. ಆಗ ನಾನು ನಾಟ್ಯ ವಿರೋಧಿ, ನಾನು ಅವರ ಮುಖವನ್ನು ನೋಡಬಾರದು, ವೃತ್ತವನ್ನು ತೊಟ್ಟಿದ್ದೇನೆ ಎಂದು ಹೇಳಿ ನನ್ನ ಕೈಯಲ್ಲಿದ್ದ ವೃತ್ತದ ದಾರವನ್ನು ತೋರಿಸಿದೆ. ಆಗ ಅವರು ಗಟ್ಟಿಯಾಗಿ ನಕ್ಕು ರಟ್ಟೆ ಹಿಡಿದೆಳೆದು, ವೃತ್ತವಂತೆ ವೃತ್ತ, ಏನು ಕಂಡಿದ್ದಿ ನೀನು, ಮುಖ ನೋಡುವುದಿಲ್ಲ ಅನ್ನೋದಕ್ಕೆ? ಒಳ್ಳೆಯದಾಯಿತು, ನೀನು ಮುಖ ನೋಡಬೇಡ, ಕಣ್ಣು ಮುಚ್ಚಿ ಕುಳಿತುಕೋ ಎಂದು ಹೇಳುತ್ತಾ ದರದರನೆ ಒಳಕ್ಕೆ ಎಳೆದುಕೊಂಡು ಹೋದರು. ಬಿಡಲೇ ಇಲ್ಲ ಹೆಡ್ ಮಾಸ್ಟ್ರು. ಅಂಥ ಹೆಡ್ ಮಾಸ್ಟರ್ ಎಷ್ಟು ಒಳ್ಳೆಯದು ನೋಡಿ. ನನಗೆ ವೃತ್ತಭಂಗವೇನೂ ಆಯಿತು, ಆದರೆ ದುಃಖವಾಗಲಿಲ್ಲ. ಚೆನ್ನಾಗಿದೆ ಮಾತು, ಇಟ್ಟು ಚೆಂದ ಅದು. ನನಗೆ ವೃತ್ತಭಂಗವೇನೂ ಆಯಿತು, ಆದರೆ ದುಃಖವಾಗಲಿಲ್ಲ, ಸಂತೋಷವೇ ಆಯಿತು. ನಾಚಿಕೆಯೂ ಆದದ್ದುಂಟು, ಆದರೆ ಅದು ಬೇಗನೆ ಮರೆತು ಹೋಯಿತು. ಈಗ ಅದನ್ನು ಜ್ಞಾಪಿಸಿಕೊಂಡರೆ ಆ ನೆವ ನನಗೆ ದೊರಕಿತಲ್ಲ ಎಂದು ಸಂತೋಷವೇ ಆಗಿದೆ. ಮುಂದಿನ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ತಪ್ಪು ವೃತ್ತ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂತ. ಇದು ಕಡೆ ಸಾಲು ಎಷ್ಟು ಅದ್ಭುತ ನೋಡಿ. ಆ ವೃತ್ತ ಮಾಡಿದ ತಪ್ಪು ಅಂತ ಅನಿಸಿದೆ. ಯಾಕಂದರೆ ಅದು ನೃತ್ಯ ನೋಡಿದ ಮೇಲೆ ಇಂಥ ಒಳ್ಳೆಯ ನೃತ್ಯ ಹೋಗ್ಬಿಡುತ್ತಲ್ಲ ಅಂತ ಅನಿಸ್ಬಿಟ್ಟಿದೆ ಅವರಿಗೆ. ಅದಕ್ಕೆ ಹೇಳ್ತಾರೆ, ಒಳ್ಳೆಯ ಸುಧಾರಣೆ ಆಯಿತು, ಆದರೆ ಒಳ್ಳೆ ಒಂದು ಕಲೆ ಹೋಯಿತು ಅಂತ. ಆ ಕಲೆ ನೋಡಿದ ಮೇಲೆ ಅನಿಸ್ತಂತೆ, ವಿರೋಧಿ ಆಗಿದ್ನಲ್ಲ ನಾನು, ಅದಕ್ಕೆ ತಪ್ಪು ವೃತ್ತ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂತ. ಇದೊಂದು ಮಾತು ಮುಂದಿನ ಭಾಳ ಮುಖ್ಯ ಅನಿಸುತ್ತೆ ನನಗೆ. ಇದು ನಮಗೆಲ್ರಿಗೂ ಹೊಂದುವಂಥ ವಿಷಯ. ಒಂದು ಘಟನೆ ಬರೀತಾರೆ. ನಾನು ಕೆಲ ವರ್ಷಗಳ ಕೆಳಗೆ, ಅದು ಎಷ್ಟೋ ವರ್ಷ ಆದಮೇಲೆ ಇತ್ತೀಚೆಗೆ, ಒಬ್ಬನೊಬ್ಬ ವೃದ್ಧ ನರ್ತಕಿಯನ್ನು ಕಂಡಾಗ ಕೇಳಿದೆ, ಅಮ್ಮ, ಒಳ್ಳೆ ತಾಫಾ ನೋಡಿ ಬಹುಕಾಲವಾಯಿತು, ಈಗ ಸಂಪ್ರದಾಯ ರೀತಿಯ ನರ್ತನ ಮಾಡುವವರು ಯಾರಾದರೂ ಇದ್ದಾರೆಯೋ? ಇದ್ದರೆ ತಿಳಿಸಿ. ನಾನು ಹಿಂದಿನ ಕಾಲದ ತಾಫಾ ಕಂಡವನು, ಈಗ ಅದನ್ನು ನೋಡುವ ಕುತೂಹಲ ಉಂಟು ಎಂದೆ. ವಯಸ್ಸಾದ ನರ್ತಕಿ ಕೇಳಿದ್ದಾರೆ. ಆಕೆ ಏನು ಉತ್ತರ ಕೊಟ್ಟಲು ಅಂತ ಹೇಳ್ತಾಳೆ. ಅದಕ್ಕೆ ಆಕೆ ಉತ್ತರವಾಗಿ ನಿಟ್ಟುಸಿರು ಬಿಟ್ಟು ಕೊಂಚ ನಗುತ್ತಾ ಕೈ ಅಭಿನಯದಿಂದ ನಿರಾಶೆ ತೋರಿಸಿ ಹೇಳಿದಳು, ಸ್ವಾಮಿ, ಈಗ ಅದೆಲ್ಲ ಹೋಯಿತು, ಈಗ ಇರುವುದು ಆಕಾಶ ನರ್ತನ ಒಂದೇ. ಅದು ಎಷ್ಟು ಅದ್ಭುತ ಮಾತು ಗೊತ್ತಾ ಅದು, ಆಕಾಶ ನರ್ತನ ಒಂದೇ. ಅದಕ್ಕೆ ಡಿ ವಿ ಜಿ ಬರೀತಾರೆ, ಆಕೆ ಉಪಯೋಗಿಸಿದ ಮಾತಿಗೆ ಏನೇನೋ ಅರ್ಥಗಳು ಸಾಧ್ಯ ಅಂತ. ಆಕಾಶ ನರ್ತನ ಅನ್ನೋ ಪದಕ್ಕೆ ಅದಕ್ಕೆ ಮುಂದೆ ಮಾತು ಬರೀತಾರೆ ಒಂದು. ಈ ಮಾತನ್ನು ಸ್ವಲ್ಪ ಇಷ್ಟೇ ಆಗುತ್ತೆ ನನಗೆ, ಸ್ವಲ್ಪ ಚಿಂತೆ ಮಾಡುವಂಥ ಮಾತದು. ಈಗ ತಯಾರಾಗುತ್ತಿರುವ ನರ್ತಕಿಯರು ಹೊಸ ರೀತಿಯವರು. ಡಿ ವಿ ಜಿಯವರು ಈಗಿನ ಮಾತದು, ಈ ಪುಸ್ತಕ ಬರೀ ಹೊತ್ತಿಗೆ ಬರೆದಂಥ ಮಾತು. ತಾಫಾ ಎಲ್ಲ ಹೋಯ್ತಲ್ಲ, ಈಗಿನ ನರ್ತಕಿಯರು ಎಂಥವ್ರು ಅಂತ. ನರ್ತಕಿಯರು ಹೊಸ ರೀತಿಯವರು, ಪರಂಗಿಯವರ ಬ್ಯಾಲೆ ಮೊದಲಾದವುಗಳನ್ನು ಅನುಕರಿಸುತ್ತಾರಂತೆ. ಅದು ಹೇಗಾಗಿದೆ ಅಂತ ಉದಾಹರಣೆ ಕೊಡ್ತಾರೆ ಅವರು. ಮಾವಿನ ಹಣ್ಣಿನ ಕಾಲದಲ್ಲಿ ಬದಾಮಿ ರಸಪೂರಿ ಹಣ್ಣುಗಳನ್ನು ಹೀರಿದ ಬಾಯಿಗೆ ನಾಟು ಹುಳಿಗಾಯಿ ಚಟ್ನಿ, ದಾಡಿ ಪಸಂಜಿನ ತೊಕ್ಕು ಹೇಗಿರಬಹುದು ಅಂತ. ಇದು ಒಂದು ವಿಚಿತ್ರ ವಿಚಾರ ಚಿಂತೆ ಮಾಡುವಂಥದ್ದು. ಡಿ ವಿ ಜಿ ಹೇಳ್ತಾರೆ, ತಾಫಾ ನೋಡಿದಂಥ ನನಗೆ ಈ ಪರಂಗಿಯವ್ರ ಬ್ಯಾಲೆ ಹೇಗೆ ಅನಿಸುತ್ತೆ ಅಂದರೆ, ಬದಾಮಿ ರಸಪೂರಿ ಹಣ್ಣು ತಿಂದಂಥ ಬಾಯಿಗೆ ಈ ನಾಟು ಹುಳಿಗಾಯಿ ಚಟ್ನಿ, ದಾಡಿ ಪಸಂಜಿನ ತೊಕ್ಕು ಕೊಟ್ಟ ಹಾಗೆ ಆಗಿದೆ ಅಂತ. ಅಂದರೆ ಅಷ್ಟು ಸೊಗಸು ಅನಿಸೋದಿಲ್ಲ ಅಂತ ಹೇಳಿದಂಗಾಯ್ತು. ಆದರೆ ಇದು ಪ್ರತಿಯೊಂದು ತಲೆಮಾರಿನಲ್ಲೂ ಆಗುವಂಥ ವಿಷಯ, ಪ್ರತಿಯೊಂದು ತಲೆಮಾರಿನಲ್ಲಿ ಆಗುವಂಥದ್ದು. ದೀಸ್ ಆರ್ ದಿ ಇರಾಸ್ ಆಫ್ ಟ್ರಾನ್ಸಿಷನ್. ಈಗ ನಾವು ಸಣ್ಣವರಿದ್ದಾಗ ನೋಡಿದಂಥದ್ದು ಅದ್ಭುತವಾಗಿರುವಂಥದ್ದು, ಈಗ ನನಗನ್ಸುತ್ತೆ ಅದು ಹೋಯ್ತಲ್ಲ ಅಂತ ದುಃಖ ಆಗುತ್ತೆ. ಅದು ಪ್ರತಿಯೊಂದು ತಲೆಮಾರಿಗೆ ಬದಲಾಗುವಂಥವ್ರದ್ದು ಪ್ರಕೃತಿ ನಿಯಮ. ಅದು ನಮ್ಮಂಥವ್ರು ಹಳೆಯದನ್ನು ಕಂಡವರು ಅದು ಮಾಯವಾಗ್ತಿದೆಯಲ್ಲ ಅಂತ ದುಃಖ ಪಡ್ತೇವೆ. ಇನ್ನೊಂದು ತಲೆಮಾರು ಹೋದರೆ ಅದಿತ್ತು ಅಂತ ಗೊತ್ತೇ ಇಲ್ಲ, ಅದಿಲ್ಲ ಅಂತ ದುಃಖ ಪಡೋರು ಯಾರೂ ಇರೋದಿಲ್ಲ. ಈಗ ತಾಫಾ ಅಂದರೆ ನನಗೆ ಗೊತ್ತಿರಲಿಲ್ಲ, ಪುಸ್ತಕ ನೋಡಿ ಕೇಳ್ಕೊಂಡ್ಮೇಲೆ ಗೊತ್ತಾಯಿತು. ಅಂದರೆ ನಮಗೆ ಅದು ಗೊತ್ತಿಲ್ಲ, ಅವಾಗ ನಾವು ಮಿಸ್ಸು ಮಾಡ್ಕೊಳ್ಳೋದಿಲ್ಲ, ಅದನ್ನು ಇಲ್ಲ ಅಂತ ದುಃಖನೂ ಪಡೋದಿಲ್ಲ. ಹಾಗೆ ಆಯಾ ಕಾಲಕ್ಕಿದ್ದಂಥ ಒಂದು ವಸ್ತು ಆಗಲಿ ಕಲೆ ಆಗಲಿ ಅದು ಆ ಕಾಲಕ್ಕೆ ಇದ್ದಂಥವ್ರಿಗೆ ತುಂಬ ರುಚಿಯಾಗಿದೆ.
ಮುಂದೆ ಇದು ಇಲ್ಲದೆ ಹೋದಾಗ ಆ ಕಾಲದಲ್ಲಿ ಬದುಕಿದವರಿಗೆ ತುಂಬ ಸಂಕೋಚ ಆಗುತ್ತೆ. ಇಲ್ಲಲ್ಲಪ್ಪ ಹೋಗ್ಬಿಡುತ್ತಲ್ಲ ಅಂತ ದುಃಖ ಆಗುತ್ತೆ. ಅದು ಮುಂದೆ ಸ್ವಲ್ಪ ದಿವಸ ಹೋದ್ಮೇಲೆ ಅದು ಇಲ್ಲ ಅಂತ ದುಃಖ ಪಡೋರು ಇರೋದಿಲ್ಲ. ಇದು ಸಮಾಜದ ನಿಯಮ. ಇದಕ್ಕೆ ದಿಸ್ ವಾಟ್ ಐ ಕಾಲ್ ಎಕ್ಸೆಪ್ಟೆನ್ಸ್ ಆಫ್ ಚೇಂಜ್ ಅಂತ, ಬದಲಾವಣೆಯನ್ನು ಬಯಸುವಂಥದ್ದು. ಆ ಮನಸ್ಸನ್ನು ಡಿ ವಿ ಜಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದರೆ ಅದು ಬಾದಾಮಿ ರಸಪುರಿ ಥರ ಅನ್ನಿಸ್ತಾ ಇತ್ತು ನನಗೆ, ಚೆನ್ನಾಗಿತ್ತು ಅಂತ. ಈಗಿನ ತೊಕ್ಕು ಇಷ್ಟ ಆಗೋಲ್ಲ ನನಗೆ. ಹಾಗೆ ನಮ್ಮ ಜೀವನದಲ್ಲೂ ಆಗತ್ತೆ. ನಾವು ನೆನೆಸ್ಕೋತೀವಿ, ನಾವಿದ್ದಾಗ ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿತ್ತಲ್ರಿ, ಎಷ್ಟು ಒಳ್ಳೊಳ್ಳೆ ಮಾತು ಹೇಳೋರು, ಈಗೆಲ್ಲ ಏನು ಸಿಲೆಬಸ್ ಬಂತಪ್ಪ ಇದು ಅಂತೀವಿ ನಾವು. ಆದರೆ ಇನ್ನೊಂದು 10 ವರ್ಷ ಹೋಗಲಿ, 20 ವರ್ಷ ಹೋಗಲಿ, ಆ ಮಕ್ಕಳು ಅದೇ ಹೇಳ್ತಾರೆ, ನಾವಿದ್ದಾಗ ಎಷ್ಟು ಚೆನ್ನಾಗಿತ್ತು, ಇದಿಲ್ಲ ಈಗ ಅಂತ. ಈಗ ಪ್ರಕೃತಿ ನಿಯಮ ಅದು ಬದಲಾವಣೆ ಆಗುವಂಥದ್ದು, ಒಪ್ಕೊಳ್ಳುವಂಥದ್ದು. ಈ ಹಿನ್ನೆಲೆಯೊಳಗೆ ಡಿ ವಿ ಜಿ ಒಂದು ಪಾತ್ರವನ್ನು ಪಾತ್ರಚಿತ್ರಣ ಕೊಡ್ತಾರೆ ನಮ್ಮ ಕಣ್ಣು ಮುಂದೆ. ಅದು ಬೆಂಗಳೂರಿನ ನಾಗರತ್ನಮ್ಮ ಅಂತ ಅವ್ರ ಚಿತ್ರ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಆ ಶಿಲ್ಪ ಕಟ್ಟಿದ್ದಾರೆ ಅವರು. ಅಂದರೆ ಅವರು ಯಾರು ಅಂತ ಹಿನ್ನೆಲೆ ಕೊಡ್ತಾರೆ. ಆಕೆ ವಾಸ್ತವವಾಗಿ ನಂಜನಗೂಡಿನವರು. ಆಕೆ ಇದು ತಯಾರಿ ಹೇಗಿತ್ತು ನೋಡಿ. ಆಕೆ ಬರೀ ನರ್ತಕಿಯಾಗಲಿ ಗಾಯಕಿಯಾಗಿ ಅಲ್ಲ, ಎಷ್ಟು ಅದ್ಭುತ ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಅಂತ. ಆಕೆ ಚೆನ್ನಾಗಿ ಸಂಗೀತವನ್ನು ಸಾಹಿತ್ಯವನ್ನು ಅಭ್ಯಾಸ ಮಾಡಿದ್ದವರು. ಆಕೆಗೆ ಸಂಸ್ಕೃತ ಕಾವ್ಯ ಪಾಠವಾಗಿತ್ತು. ಅಂದರೆ ಆಗಿನ ಕಾಲ ನರ್ತಕಿಯರು ಹೇಗಿದ್ದರು ಅಂತ ಪಾಠವಾಗಿತ್ತು. ಸಂಧಿ ಸಮಾಸ ಅಲಂಕಾರಗಳನ್ನು ತಿಳಿದಿದ್ದವಳು. ಕನ್ನಡ ಸಾಹಿತ್ಯದಲ್ಲೂ ಪರಿಶ್ರಮ ಮಾಡಿದ್ದವಳು. ಜೈಮಿನಿ ಭಾರತ, ರಾಜಶೇಖರ ವಿಲಾಸ, ಕುಮಾರವ್ಯಾಸ ಭಾರತದಿಂದ ಪದ್ಯಗಳನ್ನು ಉಚಿತ ರಾಗಗಳೊಡನೆ ಹಾಡಿ ವಿವರಣೆ ಕೊಡುತ್ತಿದ್ದಳು. ಬರೀ ಹಾಡೋದಷ್ಟಲ್ಲ, ವಿವರಣೆ ಕೊಡ್ತಿದ್ಳು. ಆಕೆ ಮಹಾವಿದೂಷಿ. ಡಿ ವಿ ಜಿ ಅವ್ರ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಆಕೆ ಹೇಗಿರ್ಬೇಕು ನೋಡಿ, ಮಹಾವಿದೂಷಿ ಅಂತ. ಅಂದರೆ ಆಕೆ ಆ ನರ್ತಕಿ ಆಗಿದ್ಳು. ಈ ನಾಗರತ್ನಮ್ಮನ ಸೌಂದರ್ಯ ಮತ್ತು ಲಾವಣ್ಯಗಳ ವಾರ್ತೆ ಆಗ ಹೈಕೋರ್ಟಿನ ಜಡ್ಜಿಯಾಗಿದ್ದ ನರಹರಿ ರಾಯರ ಕಿವಿಯನ್ನು ಮುಟ್ಟಿತು. ಇದನ್ನು ಗಮನಿಸಬೇಕಾದಂಥ ವಿಷಯ. ಆಗ ಈ ನರ್ತಕಿಯರಾಗಲಿ ಗಾಯಕರಾಗಲಿ ಯಾರ್ದೋ ಒಂದು ಆಶ್ರಯ ಬೇಕು. ಆಶ್ರಯದಾತರಿಲ್ಲದೆ ಇದು ಬೆಳೆಯುವಂಥ ಕಲೆಗಳಲ್ಲ. ಅದಕ್ಕೆ ಆಶ್ರಯದಾತರು ಬೇಕಾದಾಗ ನರಹರಿ ರಾಯರ ಕಿವಿಗೆ ಆಕೆ ಲಾವಣ್ಯ ಮತ್ತು ಆಕೆದು ಹಾಡಿನ ಶಕ್ತಿ ಅದ್ರ ಬಗ್ಗೆ ವಿಚಾರ ಮುಟ್ತು. ಅವರು ಆಶ್ರಯದಾತರಾದರು ಅಂತ. ಆಶ್ರಯದಾತರು ಆಗಬೇಕಾದ್ರೆ ಅವ್ರು ಏನು ಮಾಡಿದರು ಅಂತ, ಅದು ಭಾಳ ಮುಖ್ಯ. ಅವ್ರು ಹೇಗೆ ವ್ಯವಸ್ಥೆ ಮಾಡಿದರು ನರಹರಿ ರಾಯರು? ಜಡ್ಜ್ ಆಗಿದ್ದವರು, ಹೈಕೋರ್ಟಲ್ಲಿ ಜಡ್ಜ್ ಆಗಿದ್ದವರು ಆಗಿನ ಕಾಲದಕ್ಕೆ. ನರಹರಿ ರಾಯರಿಗೆ ನಾಗರತ್ನಮ್ಮನವರಿಗೆ ಆಶ್ರಯ ಕೊಡಬೇಕೆಂದು ಮನಸ್ಸಾದಾಗ ಅವ್ರು ಮೊದಲು ಮಾಡಿದ್ದೇನು ನೋಡಿ. ಆಗಿನ ಸಮಾಜ ಹೇಗಿತ್ತು. ಮೊದಲು ತಮ್ಮ ಧರ್ಮಪತ್ನಿ ಅನುಮತಿಯನ್ನು ಪಡೆದುಕೊಂಡರು. ಭಾರ್ಯೆಯನ್ನು ಕರೆಸಿಕೊಂಡು ಹೇಳಿದರು, ಏನ್ರಿ ನಿಮ್ಮಲ್ಲಿ ಒಂದು ಮಾತು ಕೇಳಬೇಕಾಗ್ಯದ, ನಿಮ್ಮ ಅನುಮತಿ ಬೇಕಾಗ್ಯದ. ಆಕೆ, ನನ್ನ ಅನುಮತಿ ಬೇಕು ಅಂದರೆ ಏನು, ಅದು ಯಾರಾದರೂ ಒಪ್ಪುವ ಮಾತೇ, ನನ್ನಿಂದ ಏನಾಗಬೇಕು ಹೇಳ್ರಿ ಅಂತ ಅವ್ರು ಕೇಳಿದ್ರಂತೆ. ಅದಕ್ಕೆ ನರಹರಿ ರಾಯರು, ಹಾಗಲ್ರಿ, ಇದೊಂದು ವಿಶೇಷ ಸಂದರ್ಭ. ನಮಗೆ ಕೆಲ ದಿವಸಗಳಿಂದ ನಾಗರತ್ನಮ್ಮ ಎಂಬಾಕೆ ಸಂಗೀತದ ಮೇಲೆ ಮನಸ್ಸಾಗಿದೆ. ಆಕೆ ಬಹಳ ಚೆಂದಾಗಿ ಹಾಡ್ತಾರೆ. ನಾನು ಆಗಾಗ ಆಕೆ ಸಂಗೀತ ಕೇಳಬೇಕೆಂದು ಅಪೇಕ್ಷೆ ಆಗಿದೆ. ನಿಮಗೆ ಅದು ಸಮ್ಮತವಿಲ್ಲದಿದ್ದರೆ ಹೇಳಿಬಿಡಿ, ಆ ಅಪೇಕ್ಷಾನ ಅಲ್ಲಿಗೆ ಬಿಟ್ಟು ಬಿಡ್ತೇನೆ ಎಂದು ಹೇಳಿದರು. ಆಕೆ ಹೇಳಿದ ಮಾತು ಎಷ್ಟಿದೆ ನೋಡಿ. ಆಕೆ, ನಿಮ್ಮ ಅಪೇಕ್ಷೆ ಏನದನೋ ಅದನ್ನು ನಡೆಸೋದು ನಮ್ಮ ಅಪೇಕ್ಷೆ. ನಿಮ್ಮ ಅಪೇಕ್ಷೆ ಏನದನೋ ಅದನ್ನು ನಡೆಸೋದು ನಮ್ಮ ಅಪೇಕ್ಷೆ. ನರಹರಿ ರಾಯರೇನು ಹೇಳಿದರು, ಅದರಿಂದ ನಿಮಗೆ ಯಾವ ಅನಾನುಕೂಲವೂ ಆಗದ ಹಾಗೆ ನಾನು ನೋಡಿಕೊಳ್ತೇನೆ ಅಂತ ನರಹರಿ ರಾಯರು ಹೇಳೋದು. ಆಕೆ ಹೇಳಿದ್ದು ಹೇಗಿದೆ ನೋಡಿ. ನಮಗೆ ಅನಾನುಕೂಲ ಆಗುವುದು ಏನಿದೆ? ಸಂಸಾರಕ್ಕೆ ಬೇಕಾದದ್ದನ್ನೆಲ್ಲ ಮಾಡಿದ್ದೀರಿ. ಮಕ್ಕಳೆಲ್ಲ ಬೆಳೆದು ಅವರ ಕಾಲ ಮೇಲೆ ನಿಂತ್ಕೊಂಬವರಾಗಿದ್ದಾರೆ. ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆ, ಗಂಡು ಮಕ್ಕಳು ವಿದ್ಯಾವಂತರಾಗ್ಯಾರೆ. ಈಗ ನೀವು ಸಂತೋಷವಾಗಿರುವ ಹಾಗಿರುವುದು ನಮಗೆಲ್ಲ ಕರ್ತವ್ಯ. ಹೀಗೆ ಮಹಾತಾಯಿ ಅಪ್ಪಣೆ ಕೊಟ್ಟರು. ಆ ನಂತರ ನರಹರಿ ರಾಯರ ಸಂಕಲ್ಪ ನೆರವೇರಿತು. ಜಡ್ಜ್ ಆದವರು, ಅಂದರೆ ಆಗಿನ ಕಾಲಕ್ಕೆ ಒಪ್ಪಿತವಾದಂಥ ವ್ಯವಸ್ಥೆ ಹೇಗಿತ್ತು. ನರಹರಿ ರಾಯರು ಜಡ್ಜ್ ಆಗಿದ್ದವರು ದಿನ ಸಾಯಂಕಾಲ ಹೋಗಿ ಅವರು ಭೇಟಿ ಆಗ್ತಾಯಿದ್ರು, ಅವ್ರನ್ನ ಸಂಗೀತ ಕೇಳ್ತಾಯಿದ್ರು ಅಂತ. ನರಹರಿ ರಾಯರ ಸ್ವಭಾವ ಹೇಗಿತ್ತು ಅಂತ ಇಲ್ಲಿ 2 ಪಾತ್ರ ಬರ್ತದೆ. ಒಂದು ನಾಗರತ್ನಮ್ಮನ ಪಾತ್ರ, ಆಶ್ರಯ ಪಡ್ಕೊಂಡಾಕೆ. ಇನ್ನೊಬ್ಬರು ಆಶ್ರಯದಾತರು. ಇಬ್ಬರು ಹೇಗಿದ್ದರು ಅಂತ ಒಂದೇ ಚಿತ್ರದಲ್ಲಿ 2 ಬರ್ತವೆ. ಆಶ್ರಯದಾತರ ನರಹರಿಯವ್ರ ಸ್ವಭಾವ ಹೇಗಿತ್ತು ಅಂತಂದರೆ, ನರಹರಿ ರಾಯರು ಸಂಗೀತ ಸಾಹಿತ್ಯಗಳಿಗೆ ಮನಸೋತಿದ್ದವರು ಮಾತ್ರವಲ್ಲದೆ ತುಂಬ ಉದಾರಿಗಳು, ಮರ್ಯಾದೆವಂತರೂ ಆಗಿದ್ದರು. ಈಗಲೇ ಹೈಕೋರ್ಟ್ ಜಡ್ಜ್ ಅಂದರೆ ಒಂದು ಘನತೆ ಇರುತ್ತೆ, ಒಂದು ಮಟ್ಟ. ಅದು ಆಗಿನ ಕಾಲಕ್ಕೆ ಹೈಕೋರ್ಟ್ ಜಡ್ಜ್ ಆಗಿರಬೇಕಾದ್ರೆ ಏನು ಸ್ಥಾನ ಇದ್ದಿರಬೇಕು ಅವ್ರದ್ದು ಅಂತ. ಮರ್ಯಾದೆವಂತರಾಗಿದ್ದರು. ಅವರ ಮನೆಯಲ್ಲಿ ಊಟ ಮಾಡುತ್ತಿದ್ದ ವಿದ್ಯಾರ್ಥಿಗಳಿಗೆ ಮಿತಿಯೇ ಇಲ್ಲ.
ಬಡ ಹುಡುಗರು ಊಟ ಮಾಡಿಕೊಂಡು ಶಾಲೆ ಹೋದವರು. ಅನೇಕ ಮಂದಿ ಸಣ್ಣ ಹುಡುಗರು ಮೊದಲುಗೊಂಡು ಕಾಲೇಜು ದರ್ಜೆ ವಿದ್ಯಾರ್ಥಿಗಳವರೆಗೂ ಭೋಜನಕ್ಕಿರುತ್ತಿದ್ದರು. ಅವ್ರು ಹೇಗಿತ್ತು ಮನಸ್ಸು ಅಂದರೆ, ನರಹರಿ ರಾಯರಿಗೆ ಆ ಹುಡುಗರ ಹೆಸರು ವಿಳಾಸಗಳು ಒಂದೂ ಗೊತ್ತಿಲ್ಲ. ಅವ್ರು ಯಾರೋ ಏನೋ ಊಟ ಮಾಡ್ಕೊಂಡು ಹೋಗೋ. ಅವರು ಪ್ರತಿಯೊಬ್ಬ ಬಾಲಕನನ್ನು, ಏನ್ರಿ ಯಾವ ತರಗತಿಯಲ್ಲಿ ಓದುತ್ತಿದ್ದೀರಿ, ನಿಮಗೆ ಪುಸ್ತಕ ಇದೆಯೇ, ಏನು ಬೇಕು ಎಂದು ವಿಚಾರಿಸುತ್ತಿದ್ದರು. ಕೊನೆ ಸಾಲು ನೋಡಿ ಹೇಗಿದೆ, ಅವರು ಯಾರನ್ನೂ ಎಂದೂ ಏಕವಚನದಲ್ಲಿ ಮಾತನಾಡಿಸಿದ್ದಿಲ್ಲ. ಅಂಥ ಮನುಷ್ಯ. ಒಂದು ದಿನ ಒಂದು ವಿಶೇಷ ನಡೆಯಿತು. ಈ ವಿಶೇಷ ನಡೆದದ್ದು ಬಹಳ ಮುಖ್ಯ. ಏನು ವಿಶೇಷ ಆಯಿತು ಅಂದರೆ, ಜಡ್ಜ್ ನರಹರಿ ರಾಯರು ಆಗಾಗ ನಾಗರತ್ನಮ್ಮನ ಮನೆಗೆ ಹೋಗುತ್ತಿದ್ದ ಸಂಗತಿ ದಿವಾನ್ ಸರ್ ಕೆ ಶೇಷಾದ್ರಿಯರವರಿಗೆ ಹೇಗೋ ತಿಳಿದು ಬಂತು. ದಿವಾನ್ರಿಗೆ ಮುಟ್ತು, ಜನ ಇವ್ರು ಹೋಗ್ತಾರೆ ಅಂತ ಗೊತ್ತಾಯಿತು. ಆಮೇಲೆ ಒಂದು ದಿನ ಬೆಳಗ್ಗೆ ಶೇಷಾದ್ರಿ ಅಯ್ಯರವರು ನರಹರಿ ರಾಯರ ಮನೆಗೆ ದಯಮಾಡಿಸಿದರು. ದಿವಾನ್ರಾಗಿದ್ದವರು ಜಡ್ಜ್ ಮನೆಗೆ ಬಂದರು. ಅವರ ಮನೆ ಇದ್ದದ್ದು ಕೋಟೆಯಲ್ಲಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಎದುರುಗಡೆ, ಈಗ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇರುವ ಜಾಗದ ಪೂರ್ವಕ್ಕೆ. ದಿವಾನರು ತಮ್ಮ ಮನೆಗೆ ದಯಮಾಡಿದರೆಂದು ನರಹರಿ ರಾಯರಿಗೆ ಒಂದು ಕಡೆ ಸಂತೋಷ, ಒಂದು ಕಡೆ ಆಶ್ಚರ್ಯ. ಮನೆಗೆ ದಿವಾನರು ಬಂದರೆ ಆಶ್ಚರ್ಯ ಆಗಲ್ವ, ಸಂತೋಷ ಆಯಿತು. ಶೇಷಾದ್ರಿ ಅಯ್ಯರವರಿಗೆ ತಮ್ಮ ಉದ್ದೇಶದ ವಿಷಯವನ್ನು ಹೇಳಲು ಸಂಕೋಚ. ಹೇಗೆ ಹೇಳೋದು ಇವರಿಗೆ, ನರಹರಿ ರಾಯರಿಗೆ ಅಂತ ಕುಶಲ ಪ್ರಶ್ನೆಗಳಾದ ಬಳಿಕ ಶೇಷಾದ್ರಿ ಅಯ್ಯರವರು ಹೇಳಿದರು, ಇದನ್ನು ಎಷ್ಟು ಮಾತು ಚೆಂದ ಅಂದರೆ, ಉನ್ನತ ಸ್ಥಾನದಲ್ಲಿ ಇರೋರು ಇನ್ನೊಬ್ಬರ ಮರ್ಯಾದೆ ಕೊಟ್ಟು ಮಾತಾಡಿಸುವಂಥ ರೀತಿ ಹೇಗಿತ್ತು ಅಂತ. ಅವರೊಂದು ತಪ್ಪು ಮಾಡಿದ್ದಾರೆ ಅಂತ ಹೇಳಿ, ನಮ್ಮಲ್ಲಿ ಹೇಗಿರುತ್ತೆ ಅಂದರೆ, ಇನ್ನೊಬ್ಬರು ತಪ್ಪು ಮಾಡಿದರೆ ಅವ್ರನ್ನ ಕೆಳಗೆ ಹಾಕಿಬಿಟ್ಟು ತಪ್ಪು ಮಾಡಿದ್ದೀರಿ ನೀವು ಅಂತ ಕಣ್ಣಲ್ಲಿ ಬಟ್ಟೆ ಚುಚ್ಚಿ ಹೇಳುವಂಥ ಮಾತು. ಇಲ್ಲಿ ತಪ್ಪು ಆಗಿದೆ ಅಂತ ಗೊತ್ತಾದಾಗ ದಿವಾನರು ಸ್ವತಃ ಅವರೇ ಮನೆಗೆ ಹೋಗ್ಬಿಟ್ಟು ಅದನ್ನು ಹೇಗೆ ಸೂಕ್ಷ್ಮವಾಗಿ ಪ್ರಸ್ತಾಪನೆ ಮಾಡ್ತಾರೆ ನೋಡಿ. ಮಾಡುವಂಥ ರೀತಿ ಇದು ನಮ್ಮ ಸಂಸ್ಕೃತಿಯನ್ನು ತೋರಿಸುವಂಥದ್ದು. ಅದಕ್ಕೆ ಹೇಳ್ತಿರ್ತೀನಿ, ದೇರ್ ಆರ್ 2 ಕ್ವಾಲಿಟೀಸ್, ಒನ್ ಈಸ್ ಟು ರಿಯಾಕ್ಟ್ ಆ್ಯಂಡ್ ಅದರ್ ಈಸ್ ಟು ರೆಸ್ಪಾಂಡ್ ಅಂತ. ರಿಯಾಕ್ಟ್ ಅಂದರೆ ಅವ್ರು ಹೇಳಿದ ತಕ್ಷಣ ವಾಪಸ್ ಕೊಟ್ಬಿಡೋದು. ಯಾರೋ ನಾನು ಮೂರ್ಖ ಅಂದರೆ ನೀನು ಮೂರ್ಖ ಅಂದ್ಬಿಟ್ಟೆ, ನಾನು ರಿಯಾಕ್ಟ್ ಆಯಿತು. ಅದಕ್ಕೆ ಉನ್ನತ ಸ್ಥಾನದಲ್ಲಿದ್ದವರಿಗೆ ರಿಯಾಕ್ಟಿಬಲ್ ಪೀಪಲ್ ಅನ್ನೋಲ್ಲ, ರೆಸ್ಪಾನ್ಸಿಬಲ್ ಪೀಪಲ್ ಅಂತಾರೆ. ಅವರಿಗೆ ತಕ್ಷಣ ಏನು ಪ್ರತಿಕ್ರಿಯೆ ಕೊಡದೇನೆ ಅದನ್ನು ಹೇಗೆ ಕೊಡಬೇಕೋ ಆ ರೀತಿಯಲ್ಲೇ ಹೇಳುವಂಥ ಶಕ್ತಿ ಅವ್ರಿಗಿರ್ತದೆ. ಇಲ್ಲಿ ಹೇಳೋ ರೀತಿ ನೋಡಿ, ಪ್ರತಿಯೊಂದು ಮಾತನ್ನು ಗಮನಿಸಿ. ಅಯ್ಯರ್ ಹೇಳಿರುವಂಥ ಮಾತು, ರಾಯರೇ, ನಾನು ಹೇಳಬೇಕೆಂದು ಬಂದಿರುವ ವಿಷಯ ನಿಮ್ಮ ಅಂತರಂಗ ಜೀವನಕ್ಕೆ ಸಂಬಂಧಿಸಿದ್ದು. ಅದರಲ್ಲಿ ನನಗೆ ಯಾವ ಅಧಿಕಾರವೂ ಸಲ್ಲದು. ನಾನು ಆ ಮಾತಿಗೆ ಬರುವುದು ಅಧಿಕ ಪ್ರಸಂಗತನವಾಗುತ್ತದೆ. ಇಷ್ಟರ ಮೇಲೆ ತಾವು ಪ್ರಾಜ್ಞರು, ವಿನಯಶೀಲರು, ಧರ್ಮಾಧರ್ಮ ವಿವೇಕವುಳ್ಳವರು. ಆದರೆ ಪ್ರಜೆಯ ಮನಸ್ಸನ್ನು ತಿಳಿದು ನಡೆಯಬೇಕಾದದ್ದು ನನ್ನ ಕರ್ತವ್ಯ. ನೀವು ಸ್ವಂತ ವಿಷಯ ಆದರೂ ಕೂಡ ನಾನು ಮಾಡಬೇಕಾದ ನನ್ನ ಕರ್ತವ್ಯ. ಸರ್ಕಾರವು ಜನರ ಮನಸ್ಸಿನಲ್ಲಿ ಮನ್ನಣೆ ಪಡೆದಿರಬೇಕು. ಜನ ಸರ್ಕಾರಕ್ಕೆ ಕೊಡುವ ಗೌರವವನ್ನು ಕಾಪಾಡಬೇಕಾದದ್ದು ನನ್ನ ಕರ್ತವ್ಯ. ಆದ್ದರಿಂದ ನಾನು ಒಂದು ವಿಜ್ಞಾಪನೆ ಮಾಡಿಕೊಳ್ಳ ಬಂದಿದ್ದೇನೆ. ನಾನು ದುಡುಕಿ ಇರುವುದಾದರೆ ತಾವು ಸ್ನೇಹದಿಂದ ಕ್ಷಮಿಸಬೇಕು. ದಿವಾನರು ಹೇಳುವಂಥ ಮಾತು. ಅದಕ್ಕೆ ಉತ್ತರವಾಗಿ ನರಹರಿ ರಾಯರು ಹೇಳಿದರು, ನೋಡಿ ಸಂಸ್ಕೃತಿ ಹೇಗಿರುತ್ತೆ ಒಂದಕ್ಕೊಂದು. ಅವ್ರು ಹೇಳಿದ್ರಂತೆ, ತಾವು ಇಷ್ಟು ಹೇಳುವುದು ಅನಾವಶ್ಯಕ. ಯಾವುದು ಕರ್ತವ್ಯವೋ ಅದು ನನಗೂ ಕರ್ತವ್ಯ, ಸಂಗತಿ ಅಪ್ಪಣೆ ಆಗಬೇಕು. ನೇರ ಮಾತು, ನೇರ ನಡೆ ಅಂತಂತೀವಲ್ಲ ಇದು. ಅದಕ್ಕೆ ಶೇಷಾದ್ರಿ ಅಯ್ಯರ್ ಹೇಳಿದ್ದು ಹೇಗಿದೆ ನೋಡಿ. ನೀವು ಸಂಜೆ ಹೈಕೋರ್ಟ್ನಿಂದ ಮನೆಗೆ ಹಿಂದಿರುಗುವಾಗ ನಾಗರತ್ನಮ್ಮನವರ ಮನೆ ಸಮೀಪಿಸಿದ ಕೂಡಲೇ ಕೋಚಿನ ಮೇಲೆ ಸಾರಥಿಯ ಪಕ್ಕದಲ್ಲಿ ಕುಳಿತಿರುವ ಜವಾನನು ತನ್ನ ಕೈಯಲ್ಲಿರುವ ಬೆಳ್ಳಿಯ ಹಿಡಿಯ ಕೋಲನ್ನು ಕೆಳಗಿರಿಸಿ ಬಿಡುವಂತೆ ಅಪ್ಪಣೆಯಾಗಬೇಕು. ಹೋಗಬೇಡ ಅಂತ ಹೇಳಿಲ್ಲ. ಈ ಜಡ್ಜ್ ಹೋಗಬೇಕಾದ್ರೆ ಕೋಚ್ ಸಾರಥಿ ಇದ್ದಾನೆ, ಸಾರಥಿ ಪಕ್ಕದಲ್ಲಿ ಒಬ್ಬ ಶಿಷ್ಯ ಜವಾನ್ ಇರ್ತಾನೆ. ಅವನ ಕೈಯಲ್ಲಿ ಬೆಳ್ಳಿ ಹಿಡಿಯಿರುವಂಥ ಒಂದು ಕೋಲಿದೆ. ಅದು ಅಧಿಕಾರದ ಲಾಂಛನ. ಅದು ಅವನು ಹಾಗೆ ಹಿಡ್ಕೊಂಡು ಕೂತಿರ್ತಿದ್ದ. ಅದಕ್ಕೆ ಅವ್ರು ಹೇಳೋದು ಅಪೇಕ್ಷೆ ಏನು ಗೊತ್ತಾ, ಅದು ಸಾರಥಿಯ ಪಕ್ಕದಲ್ಲಿರುವ ಜವಾನನು ತನ್ನ ಕೈಯಲ್ಲಿರುವ ಬೆಳ್ಳಿಯ ಹಿಡಿಯ ಕೋಲನ್ನು ಕೆಳಗಿರಿಸಿ ಬಿಡುವಂತೆ ಅಪ್ಪಣೆಯಾಗಬೇಕು. ಆ ಕೋಲು ಅಧಿಕಾರದ ಲಾಂಛನ. ಅದನ್ನು ನೋಡಿದ ಜನ ಇದು ಜಡ್ಜಿಗಳು ಒಲಿದಿರುವ ಸ್ಥಳ ಎಂದು ಭ್ರಾಂತಿಪಟ್ಟರು. ಎಷ್ಟು ವೈಯಕ್ತಿಕವಾದದ್ದನ್ನು ಅಧಿಕಾರದಿಂದ ಬೇರ್ಪಡಿಸುವಂಥ ರೀತಿ ಹೇಗಿದೆ ನೋಡಿ. ನೀನು ವೈಯಕ್ತಿಕವಾಗಿ ಹೋಗೋದಕ್ಕೆ ನಮಗೇನು ತೊಂದರೆ ಇಲ್ಲ, ಹೋಗು. ಆದರೆ ಅಧಿಕಾರ ಲಾಂಛನವಾದ ಕೋಲನ್ನು ಮಾತ್ರ ಕೆಳಗಿಡೋಕೆ ಹೇಳು. ಕೋಲ್ ಹಿಂಗಿದ್ದರೆ ಅಧಿಕಾರದಲ್ಲಿ ಇದ್ದಾಗ ಹೋದರು ಅಂತಾಗತ್ತೆ. ಅಧಿಕಾರಿ ಹೋಗೋದಕ್ಕೂ ಬೇರೆ, ನರಹರಿ ರಾಯರು ಹೋಗೋದಕ್ಕೂ ಬೇರೆ. ಎಷ್ಟು ಸೂಕ್ಷ್ಮ ಇದೆ ನೋಡಿ. ನರಹರಿ ರಾಯರು ಏನಾದರೂ ಮಾಡ್ಕೊಳ್ಳಿ, ವೈಯಕ್ತಿಕ ಅಂತರಂಗದ ವಿಷಯ ಅವ್ರದ್ದು. ಆದರೆ ಜಡ್ಜ್ ನರಹರಿ ರಾಯರು ಹೋಗಬಾರ್ದು. ಅದಕ್ಕೆ ನೀವು ಒಳಗೆ ಹೋಗಬೇಕಾದ್ರೆ ಜವಾನನಿಗೆ ಹೇಳಿ ಆ ಕೋಲನ್ನು ಕೆಳಗಿಳಿಸು, ಹಾಗೆ ಅಪ್ಪಣೆ ಮಾಡಬೇಕು ಅಂತ ಅಷ್ಟೇ ಕೇಳಿದ್ದವರು. ನರಹರಿ ರಾಯರ ರಿಯಾಕ್ಷನ್ ಹೆಂಗಿದೆ ನೋಡಿ. ಈ ಮಾತನ್ನು ಕೇಳಿದ ಕೂಡಲೇ ನರಹರಿ ರಾಯರು ಮೇಲಕ್ಕೆದ್ದು, ತಾವು ಹೇಳಿದ್ದು ಸರಿಯಾದ ಮಾತು, ಇದುವರೆಗೂ ಅಜಾಗ್ರತೆಯಿಂದ ತಪ್ಪು ನಡೆಯಿತು.
ಈ ಕೂಡಲೇ ಅದನ್ನು ಸರಿಪಡಿಸುತ್ತೇನೆ. ಈ ಹೊತ್ತು ತಾವು ನನಗೆ ದೊಡ್ಡ ಉಪಕಾರ ಮಾಡಿದ್ದೀರಿ. ತಮ್ಮಿಂದ ನಾನು ಕರ್ತವ್ಯ ಜಾಗರೂಕನಾದೆ. ಇದುವರೆಗೆ ನಡೆದದ್ದನ್ನು ಮಾಫ್ ಮಾಡಬೇಕು ಎಂದು ಹೇಳಿ ಬೀಳ್ಕೊಟ್ರು. ನೋಡಿ, ಇಬ್ಬರು ಸುಸಂಸ್ಕೃತರು. ಅದಕ್ಕೆ ಹೇಳ್ತಾರೆ, ಇಬ್ಬರು ಜ್ಞಾನವಂತರು, ಇಬ್ಬರು ಜ್ಞಾನಿಗಳು ಜಗಳಾಡಿದರೂ ಚಂದ ಅಂತ. ಅವ್ರ ಸಂವಾದ ಹೇಗಿದೆ ನೋಡಿ, ಒಬ್ಬರಿಗೊಬ್ಬರು ಸಮಾನರಾಗಿ ನಿಂತ್ಕೊಂಡಿದ್ದಾರೆ. ಸಂಸ್ಕೃತಿ ಮಾತಾಡೋ ರೀತಿಯಲ್ಲಿ ಹೇಗೆ ಅವರು ಎಷ್ಟು ಸುಲಭ, ಎಷ್ಟು ಸಂಕೋಚವಾಗಿ ಇದ್ಕೊಂಡು ಇವ್ರ ಮನಸ್ಸನ್ನು ಮುಟ್ಟಿ ಹೇಳಿದ್ರು, ಹೀಗೆ ಮಾಡಬೇಡಿ, ಸರಿಯಲ್ಲ ಅಂತ ಹೇಳೋದು. ಸರಿಯಲ್ಲ ಅಂತ ಒಂದು ಪದ ಕೂಡ ಉಪಯೋಗಿಸ್ತಿಲ್ಲ ಅವರು. ಆ ಕೋಲನ್ನು ಮಾತ್ರ ಕೆಳಗಿಡೋ ಹಂಗೆ ಹೇಳಿಬಿಡಿ, ಅಧಿಕಾರ ಲಾಂಛನ ಇದ್ದಾಗ ನೀವು ಹೋಗೋದು ಬೇಡ ಅಂತ. ಇವು ತಕ್ಷಣ ಮಾಫ್ ಮಾಡಬೇಕು, ತಪ್ಪಾಯ್ತು ನಂದು, ಕರ್ತವ್ಯ ಜಾಗರೂಕನಾದೆ ಅಂತ ಒಪ್ಕೋತಾರೆ ಇಂಥವ್ರು. ಇನ್ನು ಆಶ್ರಯ ಪಡ್ಕೊಂಡಂಥ ನಾಗರತ್ನಮ್ಮನ ಬಗ್ಗೆ ಹೇಳ್ತಾರೆ. ಆಕೆ ಹೇಗಿದ್ಲು, ಆಕೆ ನೋಡಿ ಚೈತನ್ಯ ಎಷ್ಟು ದೊಡ್ಡದು. ಆಕೆಯನ್ನು ಡಿ ವಿ ಜಿ ಬರೀತಾರೆ, ನಾನು ಕಡೇ ಸಾರಿ ಕಂಡದ್ದು ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರವರ ದಿವಾನರಾಗಿದ್ದಾಗ. ಆಗ ಆಕೆ ಬೆಂಗಳೂರಿಗೆ ಬಂದದ್ದು ದಯವಿಟ್ಟು ಗಮನಿಸಬೇಕಾದ್ದು. ನರ್ತಕಿಯಾಗಿದ್ದವಳು, ತನ್ನ ಜೀವನ ನಡೆಸಿದಂಥವಳು. ಆಕೆ ಬಂದದ್ದು ಅದಕ್ಕೆ ಅಂದರೆ ಒಂದು ಧರ್ಮ ಕಾರ್ಯಕ್ಕೆ ಸಹಾಯ ಸಂಪಾದಿಸುವುದಕ್ಕಾಗಿ. ಆಕೆಯ ವೈಯಕ್ತಿಕ ಜೀವನ ಕಡೆಯ ದಿನಗಳಲ್ಲಿ ಸಂತೋಷಕರವಾಗಿರಲಿಲ್ಲ. ಇದ್ದ ಒಂದೆರಡು ಮಕ್ಕಳು ತೀರಿಕೊಂಡಿದ್ದವು, ಸಾಕಿಕೊಂಡಿದ್ದ ಒಂದು ಮಗು ಹೋಯಿತು. ಭಾಗವತದಲ್ಲಿ ಹೇಳುವಂತೆ ಭಗವಂತನು ಯಾರಲ್ಲಿ ಅನುಗ್ರಹ ಮಾಡಬೇಕೆಂದಿರುತ್ತಾನೋ ಅವರಿಗೆ ಕಷ್ಟ ಪರೀಕ್ಷೆ ನೀಡುತ್ತಾನೆ. ಯಸ್ಯ ಅನುಗ್ರಹ ಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಎಲ್ಲ ಕಿತ್ಕೊಂಡ್ಬಿಡ್ತೇನೆ ಅವ್ರದ್ದು ಒಂದು ಹಾಗೆ. ಶ್ರೀರಾಮ ಪಾದಾರವಿಂದದ ವಿನಃ ಮತ್ತೆಲ್ಲಿಯೂ ತನಗೆ ಸುಖ ಶಾಂತಿಗಳು ಲಭ್ಯವಿಲ್ಲ ಎಂದು ಆಕೆ ಮನಗಂಡಳು. ನೋಡಿ, ಆಕೆಗೆ ಅನ್ನಿಸ್ತು ಇನ್ಯಾವುದೂ ಪ್ರಯೋಜನ ಇಲ್ಲ ಅಂತ. ತಾನು ಸಂಪಾದಿಸಿದ್ದ ಹಣವು ಕೀರ್ತಿಯು ತ್ಯಾಗರಾಜರ ಮಹಿಮೆಯಿಂದ ಬಂದವು. ಆದ್ದರಿಂದ ತನ್ನ ಸರ್ವಸ್ವವನ್ನು ತನ್ನ ಗುರುಸ್ವಾಮಿಯಾದ ತ್ಯಾಗರಾಜರಿಗೂ ತ್ಯಾಗರಾಜರ ಇಷ್ಟದೈವವಾದ ರಾಮಚಂದ್ರನಿಗೂ ಸಮರ್ಪಿಸಬೇಕೆಂದು ನಿಶ್ಚಯ ಮಾಡಿಕೊಂಡಳು. ಆ ಮನಸ್ಸು ಹೇಗಿದೆ ನೋಡಿ, ಆಕಿದು ಸುಸಂಸ್ಕೃತವಾದ ಮನಸ್ಸು ಅಂತ. ಮನಸ್ಸು ಈ ನಿಶ್ಚಯಕ್ಕೆ ಬಂದ ಮೇಲೆ ಒಂದು ರಾತ್ರಿ ಆಕೆಗೆ ತ್ಯಾಗರಾಜರ ಸಮಾಧಿ ಸ್ಥಳದ ದೃಶ್ಯವು ಕನಸಿನಲ್ಲಿ ತೋರಿತಂತೆ. ಕನಸಲ್ಲಿ ತೋರಿತು. ಮಾರನೇ ದಿನವೇ ಆಕೆ ತ್ಯಾಗರಾಜರ ಸಮಾಧಿ ಸ್ಥಳವಾದ ತಿರುವಾಯೂರಿಗೆ ಹೋಗಿ ಅಲ್ಲಿ ಒಬ್ಬಿಬ್ಬರು ಸ್ನೇಹಿತರೊಡನೆ ಸ್ಮಶಾನದಲ್ಲೆಲ್ಲ ಹುಡುಕಿ ಸಮಾಧಿಯನ್ನು ಗೊತ್ತು ಮಾಡಿಕೊಂಡಳು. ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಂಡು ಬೇಕಾದ ಜನ ಸಹಾಯವನ್ನು ಸಂಪಾದಿಸಿ ಸಮಾಧಿ ಸ್ಥಳದಲ್ಲಿ ಶ್ರೀ ಸೀತಾರಾಮ ದೇವಾಲಯವನ್ನು ಕಟ್ಟಿಸಿ ತನ್ನ ಸರ್ವಸ್ವವನ್ನು ಅದಕ್ಕೆ ಧಾರೆ ಎರೆದಳು. ನೋಡಿ ಎಲ್ಲಿ ಚೈತನ್ಯ ಹೇಗೆ ಬರ್ತದೆ ಅಂತ. ಮದ್ರಾಸಿನ ಸಾಹುಕಾರ ಪೇಟೆಯಲ್ಲಿ ತಾನು ತನಗಾಗಿ ಕಟ್ಟಿಸಿಕೊಂಡಿದ್ದ ಮನೆಯನ್ನು ಮಾರಿ ಆ ಉತ್ಪತ್ತಿಯನ್ನೆಲ್ಲ ತಿರುವಾಯೂರಿನ ಕಾರ್ಯಕ್ಕಾಗಿ ವಿನಿಯೋಗಿಸಿದಳು. ಸುಮಾರು ಆ ಕಾಲದಲ್ಲಿ ಅದಕ್ಕೆ 30,000 ರೂಪಾಯಿ ಬಂತೆಂದು ನನ್ನ ಜ್ಞಾಪಕ. ಆ ಕಾಲಕ್ಕೆ 30,000 ರೂಪಾಯಿ, ಈಗಿನ 30 ಲಕ್ಷಕ್ಕಿಂತ ಹೆಚ್ಚಾಗ್ಬೋದೇನೋ. ಅದರ ಜೊತೆಗೆ ತನ್ನಲ್ಲಿದ್ದ ಚಿನ್ನ, ಬೆಳ್ಳಿ, ರತ್ನಾಭರಣಗಳನ್ನೆಲ್ಲ ಮಾರಿದಳು ಈ ಉದ್ದೇಶಕ್ಕಾಗಿ. ಕೆಲ ದಿನಗಳಾದ ಮೇಲೆ ಡಿ ವಿ ಜಿ ನೆನೆಸ್ಕೋತಾರೆ ಆಕೆನ ಭೇಟಿ ಆದದ್ದು, ಕೊನೆ ಸಲ ಭೇಟಿ ಆದದ್ದನ್ನು. ಒಂದು ಮಧ್ಯಾಹ್ನ ಸುಮಾರು 3:15 ಗಂಟೆಗೆ ನಾನು ಅವರಲ್ಲಿಗೆ ಹೋದೆ. ಆಕೆ ಹಾಸಿಗೆ ಮೇಲೆ ಮಲಗಿ ಮುಲುಗುತ್ತಿದ್ದಳು. ನಾನು ಹೋಗಿ ಏನಮ್ಮ ಎಂದು ಕೂಗುತ್ತಲೇ ಕಣ್ಣು ಬಿಟ್ಟು ನೋಡಿ ಮೈಯಲ್ಲಿ ಸ್ವಸ್ಥವಿಲ್ಲಪ್ಪ ಎಂದು ಹೇಳುತ್ತಾ ಅಲ್ಲೇ ಕುಳಿತುಕೊಂಡರು. ನಾನು ಹೊರಡುತ್ತೇನೆ ಎಂದೆ. ಬೇಡ, ನಿಮ್ಮ ಮುಂದೆ ಕೊಂಚ ಮಾತನಾಡುತ್ತಿದ್ದರೆ ಈ ಜಾಡ್ಡ ಮರೆಯುತ್ತದೆ ಎಂದರು. ಆಕೆ ಹುಷಾರಿಲ್ಲ, ತುಂಬ ಹುಷಾರಿಲ್ಲದಾಗ ಹೋಗಿದ್ದಾರೆ ಇವರು. ಆಕೆ ಮಾತು ಹೇಗಿದೆ ನೋಡಿ. ಮಾತು ನಾಟ್ಯ ಕಲೆಯ ಬಗ್ಗೆ ತಿರುಗಿತು. ಪ್ರಾಸ್ತಾವಿಕವಾಗಿ ಹಳೆಯ ಸಂಪ್ರದಾಯದ ನಾಟ್ಯವನ್ನು ಕುರಿತು ಪ್ರಶ್ನೆ ಎತ್ತಿದೆ. ಆಕೆ ಈ ಮುದುಕಿ ಅದನ್ನು ಹೇಗೆ ತೋರಿಸುವುದು, ಕೂತ ಹಾಗೆ ಆದಷ್ಟು ತೋರಿಸುತ್ತೇನೆ ಎಂದು ಹೇಳಿ ತಲೆಗೆ ಸುತ್ತಿದ್ದ ಬಟ್ಟೆಯನ್ನು ತೆಗೆದು ಹೊದ್ದಿದ್ದ ಕಂಬಳಿಯನ್ನು ದೂರ ತಳ್ಳಿ ಕೈ ಮುಗಿದು ಕುಳಿತು ರಾಗಾಲಾಪನೆಗೆ ಆರಂಭಿಸಿದರು. ಇದನ್ನು ನನಗೆ ಭಾಳ ಅದ್ಭುತ ಅನಿಸುತ್ತೆ. ನಾವು ಯಾವಾಗಲೂ ಒದ್ದಾಡ್ತೇವೆ, ಹುಷಾರಿಲ್ಲ 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 ಅಂತ ಒದ್ದಾಡ್ತೇವೆ. ಮನಸ್ಸು ಅದ್ರ ಕಡೆನೇ ಇದ್ದರೆ ಬರೀ ಹುಷಾರಿಲ್ಲನೇ ಅನಿಸುತ್ತೆ. ಒಂಚೂರು ಬೇರೆ ಕಡೆ ಹಾಕಿದರೆ ಜಾಡ್ಯ ಮರೆತು ಹೋಗ್ತದೆ. ಇದು ನಾವು ಮನುಷ್ಯ ಅದ್ಭುತವಾಗಿ ಹೇಳ್ತಾನೆ. ತಾವು ಕೇಳಿರಬೇಕು, ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಬರೆದಿದ್ದಾನೆ ಅವನು. ನಾರ್ಮನ್ ವಿನ್ಸೆಂಟ್ ಪೀಲ್ ಅನ್ನೋನು ಬರೀತಾನೆ ಪುಸ್ತಕ. ಅವನು ಅದರಲ್ಲೊಂದು ಕತೆ ಬರೀತಾನೆ, ಇನ್ಸಿಡೆಂಟ್ ಅವನಿಗೆ ಆದದ್ದನ್ನು ಬರೀತಾನೆ. ಅದು ನನಗೆ ಇದು ತುಂಬ ಪ್ರಸ್ತುತ ಅನಿಸುತ್ತೆ. ಈ ವಯಸ್ಸಾದಂಥ ಹೆಣ್ಮಗಳು ನಾಗರತ್ನಮ್ಮ ಕೂತ್ಕೊಂಡು ರಾಗಾಲಾಪನೆ ಮಾಡಿ ಹೇಗೆ ಮುಂದೆ ಹೇಳಿದರು ಅನ್ನೋದನ್ನು ಡಿ ವಿ ಜಿ ಹೇಳ್ತಾರೆ. ಇದೇ ಥರ ಪ್ರಸಂಗ ಹಂಗಾಗ್ತದೆ, ವಿನ್ಸೆಂಟ್ ಪೀಲ್ಗೆ ಆಗ್ತದೆ. ಅವನು ಪ್ರೀಸ್ಟ್, ಪಾದ್ರಿ ಅವನು. ಅವನಿಗೆ ಸಮುದ್ರ ಪ್ರವಾಸ ಆಗೋಲ್ಲ. ಸಮುದ್ರ ಪ್ರವಾಸ ಹೋದ ತಕ್ಷಣ ಅವನಿಗೆ ವಾಂತಿ ಶುರು ಆಗಿಬಿಡುತ್ತೆ, ಸೀ ಸಿಕ್ನೆಸ್ ಅಂತ ಆಗುತ್ತಲ್ಲ, ಆಗುತ್ತೆ. ಒಂದು ಸಲ ವಿಮಾನ ಕ್ಯಾನ್ಸಲ್ ಆಯಿತು, ಹೋಗಲೇಬೇಕಾಯಿತು, ಹಡಗಿಗೆ ಹೋಗಬೇಕು ಅಂತ ತೀರ್ಮಾನ ಆಯಿತು. ಅವನ ದುರ್ದೈವಕ್ಕೆ ಜೋರಾಗಿ ಬಿರುಗಾಳಿ ಬೀಸ್ತಾ ಇದೆ.
ಈ ಬೋಟಲ್ಲಿ ಕೂತ್ಕೊಂಡಾಗ ತಾವು ಗೊತ್ತಿರಬೇಕು, ಕ್ಯಾಬಿನ್ಸ್ ಇರ್ತದೆ. ಅವ್ರು ಕೆಳಗಿನ ಕ್ಯಾಬಿನ್ ಆರಿಸ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಮೇಲೆ ಹೋದಷ್ಟು ಹೊಯ್ದಾಟ ಜಾಸ್ತಿ ಆಗ್ತದೆ. ಕೆಳಗೆ ಇದ್ದರೆ ವಾಸಿ ಅಂತ ಕ್ಯಾಬಿನ್ ತೊಗೊಂಡು ಆ ಸ್ಮೆಲ್ಲಿಂಗ್ ಸಾಲ್ಟ್ ಅಂತೆಲ್ಲ ಇರುತ್ತೆ, ವಾಸನೆ ಹಿಡ್ಕೊಳ್ಳೋದಂಥದ್ದು ಹಿಡ್ಕೊಂಡು ಕಿವಿ ಹಿಡ್ಕೊಂಡು ಗಟ್ಟೆ ಕೂತಿದ್ದಾರೆ ಅವರು. ಆ ಹಡಗು ಅಲ್ಲಾಡ್ತಾ ಇದೆ ಹೇಗೆ ಗಾಳಿಗೆ. ಅವ್ರು ಸುಮ್ಮನೆ ಕೂತರು ಸಾಕಾಗಿದೆ. ಅವತ್ತಿಗೂ ಹುಡುಗ ಬಂದಂತೆ ಒಳಗಡೆ, ಕೆಳಗೆ ಬಂದು ಏನು ಮಾಡ್ತಿದ್ದೀರಿ ಕೆಳಗಡೆ ಇಲ್ಲಿ ಅಂತ ಕೇಳಿದಂತೆ. ಇವ್ರಿಗೆ ಮಾತಾಡೋಕೆ ಇಷ್ಟ ಇಲ್ಲ. ಇಲ್ಲಪ್ಪ, ದೇವರು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದ್ರಂತೆ ಅವರು. ಪ್ರಾರ್ಥನೆ ಏನು ಮಾಡ್ತೀರಿ ಸ್ವಾಮಿ, ಮೇಲೆ ಬನ್ನಿ ಅಂತ ಕರೆದಂತೆ. ಮೇಲೆ ಹೋಗೋದ ಡೆಕ್ ಮೇಲೆ ಭಯ ಬಂದುಬಿಡುತ್ತೆ. ಬನ್ನಿ ಅವ್ನು ಹುಡುಗ ಬಿಡಲೇ ಇಲ್ಲ. ಎಳ್ಕೊಂಡು ಮೆಟ್ಲು ಹತ್ಸ್ಕೊಂಡು ಮೇಲೆ ಡೆಕ್ ಮೇಲೆ ಹೋದಂತೆ. ಮೇಲೆ ಡೆಕ್ ಇರುತ್ತಲ್ಲ, ಹಡಗಿನ ಡೆಕ್, ಅಲ್ಲಿ ಕೈ ಹಿಡ್ಕೊಂಡು ರೇಲಿಂಗ್ ಹಿಡ್ಕೊಂಡು ಹೋದರೆ ಇದು ಹೊಯ್ದಾಡ್ತಾ ಇದೆ ಬೋಟ್. ಗಾಬರಿಯಾಗಿ ಹೋಯ್ತು ಇವರಿಗೆ. ಆ ರೇಲಿಂಗ್ ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡಿದ್ದಾನೆ, ಹುಡುಗನ ಹಿಡ್ಕೊಂಡಿದ್ದಾನೆ. ದೊಡ್ಡದೊಂದು ತೆರೆ ಬರ್ತಾ ಇತ್ತಂತಲ್ಲಿ. ದೊಡ್ಡ ತೆರೆ ಬರ್ಬೇಕಾದ್ರೆ ಹುಡುಗಂತೆ, ಓ ಹಡಗು ಹೋಯ್ತು ಅಂದ್ರಂತೆ. ಏನು ಹೋಗಲ್ಲ, ನೋಡ್ತಾ ಇರಿ ಅಂದಂತೆ. ಆ ದೊಡ್ಡ ತೆರೆ ಬಂದಾಗ ಹಡಗು ಅದ್ರ ಮೇಲೆ ಹಿಂಗೋಯ್ತು. ಆದರೆ ಆ ಜೋರಾಗಿ ತೆರೆ ಹೊಡೆದಾಗ ಆ ನೊರೆ ಬರುತ್ತಲ್ಲ, ನೀರು ಸಿಡಿದು ಆ ನೊರೆ ಮುಖಕ್ಕೆ ಸಿಡಿದಾಗ ಈ ಸೇಸ್ ಐ ಟೇಸ್ಟೆಡ್ ಸಾಲ್ಟ್ ಆನ್ ಮೈ ಲಿಪ್ಸ್ ಅಂತ. ತುಟಿ ಮೇಲೆ ಉಪ್ಪು ಸಿಕ್ಬಿಡ್ತು, ಆ ಥರ ನೀರು ಒಚ್ತಾ ಇತ್ತು. ಆ ಗಾಬರಿಯಾಗಿ ಒಂದಾದ್ಮೇಲೆ ತೆರೆ ಬರ್ತಾ ಇದೆಯಲ್ಲ, ಈಗ ಮುಳುಗೋಯ್ತು ಮುಳುಗ್ತಾ ಇಲ್ಲ ಅದು. ಸ್ವಲ್ಪ ಹೊತ್ತಿಗೆ ಅಭ್ಯಾಸ ಆಯ್ತದು. ಅವನು ಹೇಳ್ತಾರೆ, ಐ ವಾಸ್ ಲಾಸ್ಟ್ ಇನ್ ಅಮೇಜ್ಮೆಂಟ್ ಆಟ್ ದಿ ಫ್ಯೂರಿ ಆಫ್ ನೇಚರ್. ಈ ನಿಸರ್ಗದ ಅದ್ಭುತ ಶಕ್ತಿ, ದೈತ್ಯ ಶಕ್ತಿ ಬಗ್ಗೆ ನೋಡ್ತಾ ನನಗೆ ಆಶ್ಚರ್ಯ ಆಗಿ ಹೋಯ್ತು. ಆವಾಗೊಂದು ವಿಚಾರ ಬಂತಂತೆ, ಇಷ್ಟು ಗಾಬರಿಯಾಗಿ ನಿಂತಿದ್ದೀನಲ್ಲ ನಾನು, ಆ ಕ್ಯಾಪ್ಟನ್ನೇ ಗಾಬರಿ ಆಗಲ್ವಾ, ಹಡಗು ನಡೆಸೋ ಕ್ಯಾಪ್ಟನ್ಗೆ ಗಾಬರಿ ಆಗಲ್ವಾ? ಹುಡುಗನ ಕೇಳಿದ್ರಂತೆ, ವೆರ್ ಈಸ್ ದ ಕ್ಯಾಪ್ಟನ್ಸ್ ಕ್ಯಾಬಿನ್, ಕ್ಯಾಪ್ಟನ್ ಎಲ್ಲಿ ಇರ್ತಾನೆ ಅಂತ ಕೇಳಿದ್ರಂತೆ. ಇಟ್ ಇಸ್ ದೇರ್ ಅಂತ ಹೇಳ್ದ. ಕರ್ಕೊಂಡು ಹೋಗಿ ನನ್ನ ನೋಡ್ಬೇಕಾ ಕ್ಯಾಪ್ಟನ್ ಏನು ಮಾಡ್ತಿದ್ದಾನೆ, ಅವನು ಗಾಬರಿ ಆಗಿರಬೇಕಲ್ಲ. ನಿಧಾನಕ್ಕೆ ರೇಲಿಂಗ್ ಹಿಡ್ಕೊಂಡು ಆ ಕ್ಯಾಪ್ಟನ್ ರೂಮ್ ಹತ್ರ ಹೋದರೆ, ಆ ಕ್ಯಾಪ್ಟನ್ ಹುಡುಗ ಸಣ್ಣವನು ಇನ್ನೂ ಜೋರಾಗಿ ಸಿಳ್ಳೆ ಹೊಡ್ಕೊಂಡು ಹಾಡ್ಕೊಂಡಿದ್ದಾನವನು. ಅವ್ರು ಹೇಳ್ತಾರೆ, ನಾವು 2 ಸಲ ಆಶ್ಚರ್ಯ ಆಯ್ತು ಈಗ ನನಗೆ ಅಂತ. ಒನ್, ಐ ವಾಸ್ ಲಾಸ್ಟ್ ಅಟ್ ದಿ ಅಮೇಜ್ಮೆಂಟ್ ದ ನೇಚರ್ಸ್ ಫ್ಯೂರಿ. ನೌ ಐ ಆಮ್ ಲಾಸ್ಟ್ ಇನ್ ಅಮೇಜ್ಮೆಂಟ್ ಅಟ್ ದಿ ಕಾನ್ಫಿಡೆನ್ಸ್ ಆಫ್ ಎ ಪ್ಯೂನಿ ಕ್ಯಾರೆಕ್ಟರ್ ಕಾಲ್ಡ್ ಹ್ಯೂಮನ್ ಬೀಯಿಂಗ್. ಈ ಪುಟ್ಟ ಮನುಷ್ಯ ಕೂತ್ಕೊಂಡು ಅಷ್ಟು ಧೈರ್ಯ ನಡೆಸ್ತಾ ಇದ್ದಾನಲ್ಲ, ಅವನ ಧೈರ್ಯದ ಬಗ್ಗೆ, ಆ ಭಗವಂತ ನಿಸರ್ಗದ ಬಗ್ಗೆ ಆಶ್ಚರ್ಯ ಆಗೋಯ್ತು ಅಂಥೇಳಿ ಮುಂದೆ ಹೇಳ್ತಾರೆ. ವೆನ್ ಐ ವಾಸ್ ಲಾಸ್ಟ್ ಇನ್ ಅಮೇಜ್ಮೆಂಟ್ ಅಟ್ ದೀಸ್ 2 ಥಿಂಗ್ಸ್ ಐ ಹ್ಯಾಡ್ ಫಾರ್ಗಾಟನ್ ಮೈ ಸೀ ಸಿಕ್ನೆಸ್. ನನಗೆ ಕೆಳ ಕೂತ್ಕೊಂಡ್ರೆ ವಾಂತಿ ಬರೋದು, ಡೆಕ್ ಮೇಲಿದ್ದೇನೆ, ಈ 2 ಆಶ್ಚರ್ಯಗಳನ್ನು ನೋಡ್ತಾ ಇದ್ದಾಗ ನನ್ನ ರೋಗನೇ ವಾಸಿ ಹೋಗಿತ್ತು ಅಂತ. ಆಗ ಹುಡುಗ ಹೇಳಿದ್ದಂತೆ, ಹುಡುಗನಿಗೆ ಹೇಳಿದ್ರಂತೆ, ನೋಡೋ ನಾನು ಸಿಕ್ನೆಸ್ ಅನ್ನಿಸ್ತಾ ಇಲ್ಲ ನನಗೆ ಅಂತ. ಅವ್ನು ಹೇಳಿದಂತೆ, ಅದಕ್ಕೆ ಸ್ವಾಮಿ ಕರ್ಕೊಂಬಂದೆ ನನಗೆ ಮೇಲೆ ನಿಮ್ಮನ್ನು. ನೀವೇ ತಾನೇ ಕಳೆದ ಭಾನುವಾರ ಚರ್ಚಲ್ಲಿ ಭಾಷಣ ಮಾಡಿದ್ರಲ್ಲ ನೀವು. ಏನು ಹೇಳಿದ್ರಿ? ವೆನ್ ಯು ಶಿಫ್ಟ್ ಫ್ರಮ್ ಸೆಲ್ಫ್ ಟು ನಾನ್ ಸೆಲ್ಫ್ ಯುವರ್ ಮಿಸರೀಸ್ ಡಿಸಪಿಯರ್ ಅಂತ ಹೇಳಿದ್ರಿ. ಎಲ್ಲಿವರೆಗೂ ನನ್ನ ಬಗ್ಗೆನೇ ಚಿಂತೆ ಮಾಡ್ತೀವೋ ಅಲ್ಲಿಗೂ ಮಿಸರೇಬಲ್ ಆಗಿರ್ತೀವಿ ನಾವು. ನನ್ನ ಮಿಸರಿ ಬಿಟ್ಟು ಇನ್ನೊಂದು ಕಡೆ ನೋಡಿದಾಗ ನನ್ನ ಮಿಸರಿ ಕಮ್ಮಿ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ನನ್ನ ಕಷ್ಟ ಕಮ್ಮಿ ಆಗಲಿ ಅನ್ನೋದಕ್ಕೋಸ್ಕರ ಆದರೂ ಹೊರಗಡೆ ನೋಡ್ತಾ ಇರಬೇಕು ನಾವು ಅಂತ. ವೆನ್ ಯು ಶಿಫ್ಟ್ ಫ್ರಮ್ ಸೆಲ್ಫ್ ಟು ನಾನ್ ಸೆಲ್ಫ್ ಯುವರ್ ಮಿಸರೀಸ್ ಡಿಸಪಿಯರ್ ಅಂತ. ಇಲ್ಲಿ ಆಕೆದು ನೋಡಿ ಕಷ್ಟಪಟ್ಟು ಮುಳುಗ್ತಾ ಇದ್ದರು. ನಾಟ್ಯಶಾಸ್ತ್ರ ಬಗ್ಗೆ ಮಾತು ಬಂದ ತಕ್ಷಣ ಕಂಬಳಿ ಬಿಚ್ಚಿಬಿಟ್ಟು ಮಾತಾಡ್ತಾಳೆ. ಸಭಾಕಲ್ಪತರುಂ ಒಂದೇ ವೇದಶಾಖೋಪಜೀವಿನಂ ಶಾಸ್ತ್ರ ಪುಷ್ಪ ಸಮಾಯುಕ್ತಂ ವಿದ್ವದ್ ಭ್ರಮರ ಶೋಭಿತಂ ಅಂತ ಹೇಳಿ ಹಾಡ್ಕೊಳ್ಳೋಕೆ ಶುರು ಮಾಡಿದರು, ಆಲಾಪನೆ ಮಾಡೋಕ್ಕೆ ಶುರು ಮಾಡಿದರು. ಹೀಗೆ ಸಭಾವಂದನ ಮಾಡತಕ್ಕದ್ದು ನಾಟರಾಗದಲ್ಲಿ ಪ್ರಾರಂಭಿಸೋದ ಪದ್ಧತಿ. ಆ ಸಂಪ್ರದಾಯ ಏನು ಅದೆಲ್ಲ ಹೇಳೋಕ್ಕೆ ಶುರು ಮಾಡಿದರು. ಇದನ್ನು ಹೇಳಿ ದಯವಿಟ್ಟು ಗಮನಿಸಿ, ಒಂದು 10 ನಿಮಿಷ ಅದನ್ನು ಪ್ರದರ್ಶನ ಮಾಡಿದರು. 90 ವರ್ಷ ಇರಬೇಕು ಅವ್ರಿಗೆ ಮಾಡಿದರು. ಮುಂದೆ ನರ್ತನದಲ್ಲಿ ಪೀಠಿಕಾ ಭಾಗಕ್ಕೆ ಅಲರಿಪು ಎಂದು ಹೆಸರು. ಅಂದರೆ ಹೂವು ಅರಳುವುದು ಎಂದರ್ಥ. ಆಕೆ ಹೇಳ್ತಾಳಂತೆ, ಹೂ ಅರಳಿದಂತೆ ಸಭಿಕರ ಮನಸ್ಸು ಅರಳಬೇಕು. ಪದವನ್ನು ಹಾಡಿ ಅಭಿನಯಿಸಿದರೆ ಕಲಾವಂತೆಯ ಮನಸ್ಸು ಅರಳಬೇಕು. ಕೇಳುವವರ ಮತ್ತು ನೋಡುಗರ ಮನಸ್ಸು ಅರಳಬೇಕು. ಈ ವಿವರಣೆಯಾದ ಮೇಲೆ ಯಾಹಿ ಮಾಧವ ಎಂಬ ಅಷ್ಟಪದಿಯನ್ನು ಪ್ರಶಂಸೆ ಮಾಡಿದೆ. ಡಿ.ವಿ.ಜಿ. ಪ್ರಶಂಸೆ ಮಾಡಿದರಂತೆ. ನಾಗರತ್ನಮ್ಮ ಆ ಭಾಗವನ್ನು ಹಿಡಿದು ಅಷ್ಟಪದಿಯನ್ನು ಅಭಿನಯಿಸಿ ತೋರಿಸಿದರು, ಹುಷಾರಿಲ್ಲದೆ ಇದ್ದಾಗ. ಯಾಹಿ ಎಂಬ ಸಣ್ಣ ಮಾತಿನಲ್ಲಿ ಅಷ್ಟೊಂದು ಭಾವವಿಶೇಷಗಳು ಅಡಗಿವೆ ಎಂಬುದು ನನಗೆ ಅರ್ಥ ಆದದ್ದು ಆಗಲೇ. ಭಾವಾಭಿನಯದಲ್ಲಿ ಯಾಹಿ ಅನ್ನೋ ಪದಕ್ಕೆ ಎಷ್ಟು ಅರ್ಥ ಅಂತ ತೋರಿಸ್ಕೊಟ್ರಂತೆ ಅವರು. ಅದಕ್ಕೆ ಹೇಳ್ತಾರೆ, ಡಿ.ವಿ.ಜಿ. ಮಾತು ಹೇಳ್ತಾರೆ, ಮಹಾಕವಿಯು ಹೇಗೆ ನೂತನ ನಿರ್ಮಾಪಕನೋ ಮಹಾ ಅಭಿನಯವೇತ್ತಳು ಕೂಡ ಹಾಗೆ ನಿರ್ಮಾಪಕಳಾಗುತ್ತಾಳೆ. ಅಭಿನಯವು ಒಂದು ರೀತಿಯ ಭಾಷ್ಯ ಅಂತ ಹೇಳ್ತಾರೆ. ಆ ನಾಗರತ್ನಮಗೆ ಹಾಸ್ಯ ಪ್ರಜ್ಞೆ ಎಷ್ಟು ಚೆನ್ನಾಗಿತ್ತು. ಇದೆಲ್ಲ ಮಾತು ಮುಗಿದ ಮೇಲೆ ಒಂದು ಮಾತು ಹೇಳಿದ್ರಂತೆ, ತಮ್ಮದೇ ವಿಷಯ ಹೇಳಿಕೊಂಡು, ನೋಡಿ ಹುಟ್ಟಿನಲ್ಲಿ ನಾಗರತ್ನ, ಆಮೇಲೆ ಭೋಗರತ್ನ, ಈಗ ರೋಗರತ್ನ ಆಗಿದ್ದೇನೆ ಅಂತ ಹೇಳಿದ್ರಂತೆ. ದುಃಖದಿಂದ ಹೇಳಿದ ಮಾತು. ಹುಟ್ಟಿನಲ್ಲಿ ನಾಗರತ್ನ, ಆಮೇಲೆ ಭೋಗರತ್ನ, ಈಗ ರೋಗರತ್ನ ಎಂದು ಮಾತು ಮುಗಿಸಿದರು.
ಅದಕ್ಕೆ ಡಿ ವಿ ಜಿ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಹೇಳಿದೆ, ಎರಡನ್ನು ಮರೆತು ಬಿಟ್ಟಿರಿ ಎಂದೆ. ಏನು ಎಂದರು. ಒಂದು ರಾಗರತ್ನ, ಇನ್ನೊಂದು ತ್ಯಾಗರತ್ನ ಅಂತ. ಎಕ್ಸ್ಪ್ರೆಷನ್ ಹೆಂಗಿದೆ ನೋಡಿ. ಭೋಗ ರೋಗಗಳು ಕ್ಷಣಿಕವಾದವು. ನಿಮ್ಮ ರಾಗ ಅದನ್ನು ಕೇಳಿದವರ ಮನಸ್ಸಿನಲ್ಲಿ ಪರಿಣಾಮ ಮಾಡಿ ಅವರ ಜೀವನೋಲ್ಲಾಸದಲ್ಲೂ ಜೀವನೋನ್ನತಿಯಲ್ಲೂ ಚಿರಕಾಲ ಉಳಿದುಕೊಂಡಿರುತ್ತದೆ. ಇದು ರಾಗರತ್ನ. ನಿಮ್ಮ ತ್ಯಾಗದ ಪ್ರತ್ಯಕ್ಷ ರೂಪವಾದ ತಿರುವಾಯೂರು ಕ್ಷೇತ್ರದ ದೇವತಾ ಮಂದಿರಗಳು ಶಾಶ್ವತವಾಗಿ ನಿಂತಿರುತ್ತದೆ. ಇದು ತ್ಯಾಗರತ್ನ. ಹೀಗಾಗಿ ಪಂಚರತ್ನ ಆದರವರು ಅಂತ. ಇದನ್ನು ನಾನು ಹೇಳುತ್ತಿರುವಂತೆ ನಾಗರತ್ನ ಹೆಮ್ಮೆ ಪಟ್ಕೊಳ್ಳಿಲ್ಲ ಆಕೆ. ಹೇಳುತ್ತಿರುವಂತೆ ಕೈ ಮುಗಿದು ನಿಮ್ಮ ಈ ಮಾತನ್ನು ನೀವೇ ಇಟ್ಟುಕೊಳ್ಳಿ ಎಂದರು. ಇದು ನೋಡಿ ಆ ಜೀವನ ಹೇಗಿರ್ತದೆ ಅಂಥೇಳಿ. ಇದು ಒಂದು ಪಾತ್ರ ಆಯಿತು. ಇನ್ನೊಂದು ಪಾತ್ರವನ್ನು ನೆನೆಸ್ಕೊಳ್ಳುವಂಥದ್ದು ಡಿ ವಿ ಜಿ ಬರೆದಿರೋದು. ಇದು ತುಂಬ ರಾಗರತ್ನ ಎಂಬ ಪಾತ್ರ ತುಂಬ ಸೀರಿಯಸ್ ಆಗಿ ಮನಸ್ಸಿಗೆ ಮುಟ್ಟುವಂಥ ಹೃದಯಂಗಮವಾದಂಥದ್ದು. ಇನ್ನೊಂದು ಪಾತ್ರ ಅಚ್ಯುತದಾಸರು ಅಂತ. ಅವ್ರು ಬರೀತಾರೆ, ಮುಳುಬಾಗಲಿನಲ್ಲಿದ್ದಂಥ ಹರಿಕಥಾಕಾರರಲ್ಲಿ ಪ್ರಸಿದ್ಧರಾದವರು ಅಚ್ಯುತದಾಸರು ಅಂತ. ಶ್ಯಾಮದಾಸರು ಅಚ್ಯುತದಾಸರು ಅಂತ ಇಬ್ಬರು. ಅಚ್ಯುತದಾಸರ ಬಗ್ಗೆ ಜನ ಹೇಳ್ತಾರೆ. ಇದು ಬಹಳ ತಮಾಷೆ ಆಗಿರುವಂಥ ಪ್ರಸಂಗ ಇದು. ಅಚ್ಯುತದಾಸರು ಹೇಗಿದ್ದರು ಅಂತ ಅವರು ವರ್ಣನೆ ಮಾಡ್ತಾರೆ. ಅಚ್ಯುತದಾಸರನ್ನು ಅಚ್ಚಪ್ಪ ಎಂದು ಕರೆಯುವುದೇ ವಾಡಿ. ಇವರು ಬಡಗನಾಡು ಭಾಗವತ ಸಂಪ್ರದಾಯದವರು. ಆದರೆ ಅವರಲ್ಲಿ ಮತಾತಿಶಯದ ಹುಚ್ಚು ಎಲ್ಲಷ್ಟು ಇರಲಿಲ್ಲ. ಬಹಳ ಒಳ್ಳೆಯದಿದ್ದು. ಅವರ ಕುಲವೃತ್ತಿ ಶಾನುಭೋಗಿಕೆ. ಕನ್ನಸಂದ್ರವೆಂದ ಗ್ರಾಮಕ್ಕೆ ಅವರು ಶಾನುಭೋಗರು. ಅವರಿಗೆ ಸಂಗೀತದ ಪಾಠ ಯಾರಲ್ಲಿ ಆಯಿತೋ ನನಗೆ ತಿಳಿಯದು. ಆದರೆ ಆ ಸಂಗತಿಯಲ್ಲಿ ವಿಶೇಷವೇನೂ ಇಲ್ಲ. ಇದು ನೋಡಿ, ಇದನ್ನು ಸಂಸ್ಕೃತಿಯನ್ನು ಹಿಂದಿಡುವಂಥ ಲಕ್ಷಣ. ಒಬ್ಬ ವ್ಯಕ್ತಿ ಚಿತ್ರ ಕೊಡ್ತಾ ಕೊಡ್ತಾ ಹಿಂದಿನ ಸಮಗ್ರ ಜೀವನ ಚಿತ್ರ ಕೊಟ್ಕೊಂಡು ಹೋಗ್ತಾರೆ. ಇದು ಹೇಗಿದೆ ನೋಡಿ, ಮಾತು ಹೇಗಿದೆ ನೋಡಿ. ವಿಶೇಷವೇನೂ ಇಲ್ಲ. ಆ ಕಾಲದಲ್ಲಿ ಪ್ರಾಯಶಃ ಎಲ್ಲ ದೊಡ್ಡ ದೊಡ್ಡ ಊರುಗಳಲ್ಲೂ ಸಂಗೀತ ವಿದ್ವಾಂಸರು ಒಬ್ಬರಿಬ್ಬರು ಇರುತ್ತಿದ್ದರು. ಸಂಗೀತ ಸಾಹಿತ್ಯ ರಸಿಕರು 3-4 ಮಂದಿಯಾದರೂ ಇರದಿದ್ದ ಊರು ಆಗ ಅಪರೂಪ. ಸಂಗೀತ ವಾತಾವರಣ ಹೇಗಿತ್ತು ಅಂತ. ಹೀಗೆ ಅಚ್ಚಪ್ಪನವರು ತಮ್ಮ ಸುತ್ತಮುತ್ತಲಿನ ವಾತಾವರಣದಿಂದಲೇ ಸಂಗೀತವನ್ನು ಗ್ರಹಿಸಿರಬೇಕು. ಅವ್ರ ಕೆಲಸ ಏನಿತ್ತು ಅಂತ. ಅವ್ರ ಕೆಲಸ ಏನಪ್ಪ ಅಂದರೆ, ಅವರಿಗಿದ್ದ ಮುಖ್ಯ ಉದ್ಯೋಗ ಗರ್ಲ್ ಸ್ಕೂಲಿನ ಸಿಂಗಿಂಗ್ ಮಾಸ್ಟರ್ ಕೆಲಸ. ಸಿಂಗಿಂಗ್ ಮಾಸ್ಟರ್ ಅಂತೆ, ನಾವು ಮ್ಯೂಸಿಕ್ ಟೀಚರ್ ಅಂತೀವಲ್ಲ ಹಾಗೆ ಸಿಂಗಿಂಗ್ ಮಾಸ್ಟರ್ ಕೆಲಸ ಅಂತ. ಅವ್ರು ಹೇಗೆ ಮಾಡ್ತಿದ್ರು ಕೆಲಸ ಅಂತ. ಈ ಸಂಗೀತ ಬೋಧನ ಕಾರ್ಯವನ್ನು ಅವರು ಉತ್ಸಾಹದಿಂದ ಮಾಡುತ್ತಿದ್ದರೂ ಒಂದೊಂದು ವೇಳೆ ಸ್ಕೂಲ್ ಹೆಡ್ ಮಾಸ್ಟರ್ಗೂ ಅಚ್ಚಪ್ಪನವರು ತಕರಾರು ಬರುತ್ತಿತ್ತು. ತಕರಾರು ಯಾಕೆ ಬರ್ತಿತ್ತು ಅಂದರೆ, ಪಾಠದ ವೇಳಾ ನಿಯಮದ ವಿಷಯದಲ್ಲಿ ತಕರಾರು ಬರೋದು. ಇವು ಹರಿಕತೆ ದಾಸರು ಇವರು. ಎಲ್ಲೇ ಬೇರೆ ಕಡೆ ಪ್ರೋಗ್ರಾಮ್ ಅಂದರೆ ಹೋಗ್ಬಿಡೋರು. ಟೈಮ್ ಟೇಬಲ್ ಏನು ಗತಿ ಇಲ್ಲಿ? ಈ ಶಾಲೆ ಒಂದು ವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಒಂದು ಟೈಮ್ ಟೇಬಲ್ಲು, ಒಂದು ಪದ್ಧತಿ ಅಂತ ಇರುತ್ತೆ. ಇವ್ರು ಯಾರಾದರೂ ಕರೆದ್ರೆ ಹೋಗ್ಬಿಡೋರು. ಆ ಪಾಠ ದೇವರೇ ಗತಿ. ಹರಿಕತೆ ಮಾಡುವ ಕೆಲಸಕ್ಕಾಗಿ ಅಚ್ಚಪ್ಪನವರು ಆಗಾಗ ಪರಸ್ಥಳಕ್ಕೆ ಹೋಗಿಬಿಡುತ್ತಿದ್ದರು. ಅವ್ರ ಊರಿನಲ್ಲಿಲ್ಲದಾಗ ತರಗತಿ ನಿರ್ವಾಹ ಮಾಡುವುದು ಹೇಗೆ? ಒಂದು ಸಾರಿ ಹೆಡ್ ಮಾಸ್ಟ್ರು ಈ ತಕರಾರನ್ನು ಇನ್ಸ್ಪೆಕ್ಟ್ರಿಗೆ ಹೇಳಿಕೊಂಡ್ರು. ಇನ್ಸ್ಪೆಕ್ಟ್ರು ಅಚ್ಚಪ್ಪನವರನ್ನು ಕರೆಸಿದರು. ಇದು ಹೇಗಿದೆ ನೋಡಿ, ಇದು ಹೆಡ್ ಮಾಸ್ಟ್ರು ಕೇಳಿದ್ರೆ ಕೇಳೋಲ್ಲ ಇವರು, ಇನ್ಸ್ಪೆಕ್ಟ್ರ್ ಸರಿ ಅಂತ ಹೇಳಿದರು. ಇನ್ಸ್ಪೆಕ್ಟರ್ ಕರೆಸಿದರು. ಇನ್ಸ್ಪೆಕ್ಟ್ರು ವಾರ್ನಿಂಗ್ ಕೊಟ್ಟರು. ಹೀಗೆ ವೇಳಾಕ್ರಮ ತಪ್ಪುತ್ತಿದ್ದರೆ ನಿಮ್ಮನ್ನು ಶಿಕ್ಷಿಸಬೇಕಾಗುತ್ತದೆ ಅಂತ ಹೇಳಿದ್ರಂತೆ. ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ ಅವರು. ಅಚ್ಚಪ್ಪನವ್ರು ಹೇಳಿದ್ದು, ಸ್ವಾಮಿ, ಈ ಕದ್ರಿದಾಸನನ್ನು ಬರ್ತಫ್ ಸಸ್ಪೆಂಡ್ ಮಾಡಿದರೆ ಅದು ಯಾವ ಗ್ಯಾಜೆಟ್ನಲ್ಲಿ ಬರುತ್ತದೆ? ದೊಡ್ಡ ದೊಡ್ಡ ಆಫೀಸರ್ಗಳನ್ನಾದರೂ ಹಾಗೆ ಮಾಡಿದರೆ ಪ್ರಸಿದ್ಧಿ ಬರುತ್ತದೆ ಅಂದ್ರಂತೆ. ನನ್ನ ಮಾಡಿದರೆ ಗ್ಯಾಜೆಟಲ್ಲಿ ಬರೋಲ್ಲ, ದೊಡ್ಡವ್ರು ಮಾಡಿ ಗ್ಯಾಜೆಟಲ್ಲಿ ಬರುತ್ತೆ ಅಂತ. ಏನಯ್ಯ ಹೀಗೆ ಮಾತನಾಡುತ್ತಿದ್ದೀರಿ, ಚಾಕರಿ ಮೇಲೆ ಗಮನವಿಲ್ಲವೇ ಅಂತ ಕೇಳಿದ್ರಂತೆ. ಅಧಿಕಾರಿಗಳು ಅದೇ ಒಂದು ತಾನೇ ನೌಕರಿ ತೆಗೆದು ಹಾಕ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಏನು ಮಾಡ್ತಾರೆ? ಚಾಕರಿ ಮೇಲೆ ಗಮನವಿಲ್ಲವೇ ಅಂತ ಕೇಳಿದ್ರಂತೆ. ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿದೆ. ಸ್ವಾಮಿ, ನನ್ನ ಜೀವನ ಈ ಸೋರೆ ಬುರುಡಿಯಿಂದ ಆಗುತ್ತದೆ. ಇಲ್ಲಿ ತಾವು ಕೊಡೋ ಮಹಾ ಸಂಪತ್ತಿಗೋಸ್ಕರ ಈ ಬುರುಡಿಯನ್ನು ಬಿಸಾಕಲೇ? ನೀವು ಕೊಡುವ ಮಹಾ ಸಂಪತ್ತಿಗೋಸ್ಕರ ಈ ಬುರುಡಿಯನ್ನು ಬಿಸಾಕಲೇ? ಇಷ್ಟರಲ್ಲಿ ಹೆಡ್ ಮಾಸ್ಟರ್ ಚಿಂತೆ, ಇವನು ಹೋಗ್ಬಿಟ್ಟು ಇನ್ನೊಬ್ಬ ಮೇಸ್ಟರ್ ಸಿಗಲಿಕ್ಕಿಲ್ಲ ಅಂತಾನೇನೋ. ಇಷ್ಟರಲ್ಲಿ ಹೆಡ್ ಮಾಸ್ಟ್ರೇ ತಾಳ್ಮೆ ತೆಗೆದುಕೊಂಡು ಬಂದು ಸಮಾಧಾನ ಮಾತನಾಡಿದರು. ಆಗ್ಗೆ ಸದ್ಯಕ್ಕೆ ಅದು ಉಪಶಮನವಾಯಿತು. ಮುಂದೆ ಏನು ಮಾಡಿದರು ಇವರು ಅಂದರೆ, ಅಚ್ಚಪ್ಪನವರಿಗೆ ಅಧಿಕಾರ ಅಟ್ಟಹಾಸಗಳಲ್ಲಿ ಭಯವೂ ಇಲ್ಲ, ಗೌರವವೂ ಇಲ್ಲ. ಸರ್ಕಾರದ ಕೆಲಸವನ್ನು ಬಿಟ್ಟು ಹರಿಕಥಾ ಕಾಲಕ್ಷೇಪವೊಂದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡ್ರು. ಕೆಲಸ ಬಿಟ್ಟೇ ಬಿಟ್ಟರು, ಬೇಡ ಇದು ಅಂಥೇಳಿ. ಇಲ್ಲಿ ಇಷ್ಟು ಪ್ರಸಂಗ ಇದು ಅಂದರೆ ತುಂಬ ತುಂಬ ಸಂತೋಷ ಪಡುವಂಥ ಪ್ರಸಂಗ. ಅಚ್ಚಪ್ಪನವರು ಹರಿಕತೆ ಹೇಗೆ ಮಾಡ್ತಿದ್ರು ಅನ್ನೋದನ್ನು ಡಿ ವಿ ಜಿ ಸೊಗಸಾಗಿ ವರ್ಣನೆ ಮಾಡ್ತಾರೆ. ಅಚ್ಚಪ್ಪದಾಸರ ಕಥನ ಶೈಲಿ ಮನಸ್ಸನ್ನು ಹಿಡಿಯಬಲ್ಲದ್ದು. ಕಥನ ಶೈಲಿ ಭಾಳ ಚೆನ್ನಾಗಿರೋದು. ಕಥಾ ಸಂದರ್ಭಕ್ಕೆ ಉಚಿತವಾದ ಮುಖಾಭಿನಯ, ನೇತ್ರಾಭಿನಯಗಳು ಸೇರಿದ್ದವು.
ಅದು ಮಾಡಿದವ್ರದ್ದು ಆಗೋಲ್ಲಲ್ಲ. ನಾನ್ ವರ್ಬಲ್ ಕಮ್ಯುನಿಕೇಷನ್ ಇಸ್ ಸ್ಟ್ರಾಂಗರ್ ದೆನ್ ವರ್ಬಲ್ ಕಮ್ಯುನಿಕೇಷನ್. ಅದೆಲ್ಲ ಬೇಕು, ಅದೆಲ್ಲ ಮಾಡಿದರು. ಅವರ ಕಂಠಧ್ವನಿ ಕಂಚಿನ ಧ್ವನಿಯಂತೆ ಬಹು ಜನಪ್ರಿಯವಾದದ್ದು. ಅವರ ಉಪಕಥೆಗಳು ಬಲು ಸೊಗಸು. ಈ ಹರಿಕಥೆ ದಾಸರ ಕಥೆಕ್ಕಿಂತ ಉಪಕಥೆಗಳೇ ಚೆನ್ನಾಗಿರ್ತವೆ. ಉಪಕಥೆಗಳು ಇವತ್ತಿನ ನಾಳೆ ಇರೋದಿಲ್ಲ, ಸಂದರ್ಭವನ್ನು ಬದಲಾಯಿಸ್ಕೊಂಡು ಹೊಡಿತಿರ್ತಾರೆ. ಅದನ್ನು ಸಂದರ್ಭಕ್ಕೆ ತಕ್ಕಂತೆ ಪಾತ್ರಗಳನ್ನು ಕಲ್ಪಿಸಿಕೊಂಡು ನಟನೆ ಮಾಡಿ ಜನರನ್ನು ಮೆಚ್ಚಿಸುವುದು ಅವರಿಗೆ ಸಾಧಿಸಿತ್ತು. ಅವರೇ ಸೃಷ್ಟಿಸಿದ ಉಪಕಥೆಗಳನ್ನು ಕೇಳಿ ಅಂತ, ಅವರೇ ಮಾಡಿದ ಉಪಕಥೆಗಳು ಹೇಗಿತ್ತು ಅಂತ ಕೊಡ್ತಾರೆ. ಭಾಳ ಚೆನ್ನಾಗಿತ್ತಂತೆ. ಅವ್ರು ಹೇಳೋದು, ಒಂದು ದಿವಸ ದಾಸರು ನಿತ್ಯ ಯಾತ್ರೆಗೆ ಹೋಗುತ್ತಾ ವಾಡಿಕೆಯಂತೆ ಒಂದು ಮನೆಯ ಮುಂದೆ ನಿಂತು ಹರೇ ನಮಃ ಎಂದರು. ಭಿಕ್ಷೆ ಬೇಡಕ್ಕೆ ಹೋಗಿದ್ದಾರೆ, ಮನೆ ಮುಂದೆ ನಿಂತು ಹರೇ ನಮಃ ಅಂದ್ರಂತೆ. ಉತ್ತರ ಬರಲಿಲ್ಲ. ಇನ್ನೂ ಒಂದು ಸಲ ಕೂಗು ಹಾಕಿದರು, ಆಗಲೂ ಉತ್ತರದ ಚಿಹ್ನೆ ತೋರಲಿಲ್ಲ. ಆಗ ಬಾಗಿಲು ಬಳಿ ನಿಂತು, ಕೊಂಕು ನೋಡಿ ಎಷ್ಟಿದೆ, ದಾಸರು ಭಾಳ ಇದು ಬರೆದಿರೋದು, ಡಿ ವಿ ಜಿ ಬರೆದಿರೋದು ಆ ಉಪದ್ವ್ಯಾಪಿತನ ಹೇಗೆ ಬರ್ತದೆ ಅಂತ. ಅವ್ರು ಹೇಗೆ ಕೇಳ್ತಾರೆ ಅಂದರೆ, ಬಾಗಿಲು ಬಳಿ ನಿಂತು ದಾರಿದ್ರ್ಯಮ್ಮ ಮನೆಯಾಗೆ ಎಂದು ಕೂಗಿದರು. ಆಗ ಒಬ್ಬಾಕೆ ಒಳಗಿನಿಂದ ಬಂದು, ಏನು ದಾಸರೇ, ನಾನು ದಾರಿದ್ರ್ಯಮ್ಮ ಎನ್ನುತ್ತೀರಿ ಎಂದು ಕೋಪದಿಂದ ಕೇಳಿದರು. ದಾಸರು ಹೇಗೆ ಮಾತು ತಿರುಗಿಸ್ತಾರೆ ಅಂತ. ದಾಸರು ಹೇಳಿದರು, ಹಾಗುಂಟೆ ತಾಯಿ, ನಿಮ್ಮನ್ನು ಯಾರಾದರೂ ಹಾಗೆ ಅಂದಾರೆ? ನಾನು ದಾರಿದ್ದೀರಮ್ಮ ಎಂದು ಕೇಳಿದೆ. ಅವಸರದಲ್ಲಿ ಕೇಳಿರಬಹುದು, ಅದು ನಿಮ್ಮ ಕಿವಿಗೆ ತಪ್ಪು ಕೇಳಿಸಿರಬಹುದು ಅಂಥೇಳಿ ಹಾಡೇ ಹಾಡ್ಬಿಟ್ರು. ದಾಸರಾಯರೇ ಹಾಡಿದ್ದಾರೆ, ದಾರಿದ್ದರೆ ಚಂದ, ಮನೆಗೆ ಆ ದಾರಿದ್ದರೆ ಚಂದ, ಕುದುರೆಗೆ ಕಾಸ್ತಾರಿದ್ದರೆ ಚಂದ, ಸೈನ್ಯಕ್ಕೆ ಸರ್ದಾರಿದ್ದರೆ ಚಂದ, ರಾಯಿಗೆ ಚೋಬ್ದಾರಿದ್ದರೆ ಚಂದ, ಚಲುವೆಗೆ ಚಲುವದಾರಿದ್ದರೆ ಚಂದ ಅಂತ ಹೇಳಿಬಿಟ್ಟು, ಚಲುವನಿಗೆ ಚಲುವಿ ಹೆಂಡತಿ ಆಗಿರಬೇಕಮ್ಮ. ಎಲ್ಲಿ ಮಾತು ಎಲ್ಲಿ ನೋಡಿ, ಒಟ್ಟು ಕನ್ಫ್ಯೂಸ್ ಮಾಡಿಬಿಡೋದು. ನಾನು ಕೇಳಿಬಿಟ್ಟು, ದಾರ ಎಂದರೆ ಭಾರ್ಯೆ ಅಂತ ಅರ್ಥ. ಮನೆಗೆ ಅದಾರಿದ್ದರೆ ಇರಬೇಕು, ದಾರಿದ್ರ್ಯವಿಲ್ಲದೆ ಹೋಗಬೇಕು, ದಂಡಿಯಾಗಿ ಸಂಪತ್ತಿ ಇರಬೇಕು ಅಂತಾರೆ ದಾಸರಾಯರು. ನಿಮ್ಮ ಮನೆ ಹಾಂಗದ ತಾಯಿ. 2 ಸೇರು ಅಕ್ಕಿ ಬಂತು. ಇಷ್ಟು ಹೇಳಿದರೆ ಸಾಕು. ಇದು ಕನ್ಫ್ಯೂಸ್ ಮಾಡೋದು ಇದೆಯಲ್ಲ, ಏನೋ ಹೇಳಿ ಏನು ಕನ್ಫ್ಯೂಸ್ ಮಾಡೋದು. ನನ್ನ ಸ್ನೇಹಿತ ಒಬ್ಬ ಚೆನ್ನಾಗಿ ಹೇಳ್ತಿದ್ದ. ಧಾರವಾಡದಲ್ಲಿ ಪ್ರೊಫೆಸರ್ ಇದ್ದರು, ತುಂಬ ಬುದ್ಧಿವಂತ ತಮ್ಮ ವಿಷಯದಲ್ಲಿ. ಸಾಮಾನ್ಯ ಜ್ಞಾನದಲ್ಲಿ ಸ್ವಲ್ಪ ಕಮ್ಮಿ ಅಂತ ಅನ್ಬೋದು, ವ್ಯವಹಾರ ಜ್ಞಾನದಲ್ಲಿ ಸ್ವಲ್ಪ ಕಮ್ಮಿ ಅನ್ಬೇಕು. ಅವರು ತುಂಬ ಕಿಟ್ಲೆ ಮಾಡಿ ಜೋಕ್ ಮಾಡ್ತಾ ಇದ್ದ. ಅವನ ಬಗ್ಗೆ ತುಂಬ ಜೋಕ್ ಹೇಳ್ತಿದ್ದ, ಈ ಪ್ರೊಫೆಸರ್ ಹೀಗಿದ್ದಾರೆ ಹಾಗಿದ್ದಾರೆ ಅಂತ. ಅವ್ರು ಯಾರೋ ಹೇಳಿದ್ರಂತೆ, ಏನು ರೀ ನಿಮ್ಮ ಬಗ್ಗೆ ಹಾಗೆಲ್ಲ ಓಪನ್ನಾಗಿ ಜೋಕ್ ಮಾಡ್ತಾನೆ ಅವನು ಸ್ವಲ್ಪ ಹತೋಟಿ ತೊಗೊಂಬನ್ನಿ, ಮರ್ಯಾದೆ ಹರಾಜು ಮಾಡಿಬಿಡ್ತಾನೆ ನಿಮ್ಮದು, ಏನು ಮಾಡಬೇಕು ಅಂತ ಕೇಳಿದ್ರಂತೆ. ಏನು ಮಾಡೋದು, ಮಾನಹಾನಿ ಕಟ್ಲೆ ಹಾಕ್ರಿ ಅವನ ಮೇಲೆ ಅಂದ್ರಂತೆ. ಮಾನಹಾನಿ ಕಟ್ಲೆ ಹಾಕೋದು ಹಾಕ್ಲಿಕ್ಕೆ ಬರ್ತದ? ಹಾಕ್ಬೋದು, ನಿಮ್ಮ ಹೆಸರು ಹೇಳ್ತಾನಲ್ಲ ಸ್ಟೇಜ್ ಮೇಲೆ, ಅವನು ಹಾಕ್ಬೋದು ಅಂದ್ರಂತೆ. ನಾನೇನು ಹೆದರೋದಿಲ್ಲ, ಅವನು ಹೇಳೇ ಹಾಕ್ತೀನಿ. ಅವ್ನ ಮನೆಗೆ ಹೋಗ್ಬಿಟ್ಟು, ಪ್ರೊಫೆಸರ್ ಮನೆಗೆ ಹೋದ್ರಂತೆ. ಅವ್ನ ಮನೆಗೆ ಹೋಗ್ಬಿಟ್ಟು, ಸ್ವಾಮಿ ಹುಡುಗ ಇದ್ದಾನ ಅಂತ ಅವ್ರ ತಂದೆ ಕೇಳಿದ್ರಂತೆ. ಮಲ್ಕೊಂಡಿದ್ದಾನೆ, ಎಬ್ಸಿದ್ರು. ಏನಯ್ಯ ನನ್ನ ಬಗ್ಗೆ ಜೋಕ್ ಹೇಳ್ತೀಯಂತೆ ನೀನು, ನಿನ್ನ ಮೇಲೆ ಮಾನಹಾನಿ ಕಟ್ಲೆ ಹಾಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ ಅಂದ್ರಂತೆ. ಇವನು ಖಂಡಿತ ಹಾಕ್ರಿ ಸರ್, ಹಾಕಿಬಿಡಿ ಸರ್ ಅಂದಂತೆ. ಯಾಕೋ ಭಯ ಆಗೋದಿಲ್ಲ ನಿನಗೆ ಅಂದ್ರಂತೆ. ನನಗೆ ಯಾಕ್ರಿ ಸರ್ ಭಯ ಆಗಬೇಕು, ಭಯ ನಿಮಗೆ ಆಗಬೇಕಲ್ಲ ಅನ್ನಂತೆ. ಯಾಕೆ? ಅಲ್ಲ ಸರ್, ಕಟ್ಲೆ ಹಾಕೋರು ನೀವು, ಮಾನಹಾನಿ ಕಟ್ಲೆ ಹಾಕೋದು ನೀವು, ಎರಡನ್ನ ಸಿದ್ಧ ಮಾಡಬೇಕು. ಒಂದು ಮಾನ ಇತ್ತು ಅಂತ ಮಾಡಬೇಕು, ಈಗ ಹೋಗಿದೆ ಅಂತ ಮಾಡಬೇಕು. ಹೋಗಿದೆ ಅನ್ನೋದಕ್ಕೇನು ಕಷ್ಟ ಇಲ್ಲ, ಹೇಳ್ಬೋದು. ಇತ್ತು ಅಂತ ಹೇಗೆ ಮಾಡ್ತೀರಿ ಅಂತ ಕೇಳಿದ್ರು. ಹೌದಲ್ಲ, ಹೇಗೆ ಮಾಡೋದು ಅಂತ ಅವ್ನು ಕೇಳಿದ್ರಂತೆ. ಇದು ಕಷ್ಟ ಸರ್, ಮಾಡೋಕ್ಕೆ ಬರೋಲ್ಲ ಅಂದ್ರಂತೆ. ಅಂದರೆ ಮಾತಿನ ಚಮತ್ಕಾರ ಇದ್ದಾಗ ಅವ್ನು ಹೇಳಿದಂತೆ. ಕಡೆಗೆ ಮೇಷ್ಟು ಸಮಾಧಾನ ಮಾಡಿಕೊಂಡು, ನೀನೇನೋ ಭಾಳ ಬುದ್ಧಿವಂತಿಕೆ ಮಾತು ಹೇಳ್ತೀಯಂತಲ್ಲ, ನೋಡು ನನಗೊಂದು ಹೇಳು ಅಂತ, ಅದು ಬುದ್ಧಿವಂತಿಕೆ ಮಾತು, ಆದರೆ ಸೀರಿಯಸ್ ಆಗಿರ್ಬೇಕು. ನಾನು ಪ್ರೊಫೆಸರು, ಸಣ್ಣ ಸಣ್ಣ ಜೋಕ್ ಬೇಡ ನನಗೆ, ಸೀರಿಯಸ್ ಆಗಿರೋಂಥದ್ದು ಹೇಳು ಅಂದ್ರಂತೆ. ನಾನು ಹೇಳ್ತೇನೆ ಸರ್, ಬಟ್ ನೀವು ನಗಬೇಕು ಸರ್ ಅಂದಂತೆ. ಆಯಿತು, ಮಾತುಕತೆ ಆಯಿತು. ಸರ್ ಒಂದು ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅವ್ರಿಗೆ ಮಾನಹಾನಿ ಕಟ್ಲಿ ಹಾಕೋಕೆ ಬಂದವರು ಶಿಷ್ಯ ಆಗಿ ಕೂತ್ಕೊಂಡ್ಬಿಟ್ರು ಅವನಿಗೆ. ಈ ಮಾತಿನ ಚಮತ್ಕಾರ, ಬೇಜಾರು ಮಾಡ್ಕೋಬೇಡಿ, ವಿಚಾರ ಮಾಡಿ ಉತ್ತರ ಕೊಡಿ ಸರ್ ಅನ್ನಂತೆ. ಏನು ಪ್ರಶ್ನೆ? ಸರ್, ನೀವು ಹೊಟ್ಟೆ ಖಾಲಿ ಇದ್ದಾಗ ಎಷ್ಟು ಚಪಾತಿ ತಿಂತೀರಿ ಸರ್ ಅಂತ ಕೇಳಿದ. ಅಲ್ಲಯ್ಯ, ನಾನು ಜೋಕ್ ಕೇಳಿದೆ, ಚಪಾತಿ ಕೇಳ್ತೀಯಲ್ಲ ನೀನು ಅಂದರು. ಇದು ಜೋಕ್ ಸರ್, ಸೀರಿಯಸ್ ಇಂಟೆಲಿಜೆಂಟ್ ಜೋಕ್, ಇದು ಭಾಳ ಬುದ್ಧಿವಂತಿಕೆ ಆಗಿರುವಂಥ ಜೋಕ್ ಇದು. ವಿಚಾರ ಮಾಡಿ ಉತ್ತರ ಕೊಡಿ, ನಿಮ್ಮ ಹೊಟ್ಟೆ ಖಾಲಿ ಇದ್ದಾಗ ಎಷ್ಟು ಚಪಾತಿ ತಿಂತೀರಿ? ಪ್ರೊಫೆಸರ್ ವಿಚಾರ ಮಾಡಿ ಹೇಳಿದ್ರಂತೆ. ನಿಜ ಹೇಳ, 3 ತಿಂತೇನೆ ಕಣೋ ಅಂದ್ರಂತೆ. ಸರ್, ಅದು ಹ್ಯಾಗೆ ಪ್ರೊಫೆಸರ್ ಆದರೂ ಸರ್ ನೀವು? ಅಲ್ಲ ಸರ್, ನಾನು ಪ್ರಶ್ನೆ ಎಷ್ಟು ಚೆನ್ನಾಗಿ ಕೇಳಿದ್ದೀನಿ. ಹೊಟ್ಟೆ ಖಾಲಿ ಇದ್ದಾಗ ಎಷ್ಟು ಚಪಾತಿ ತಿಂತೀರಿ ಅಂತ ಕೇಳಿದ್ದೀರಿ. ಒಂದು ತುತ್ತು ತಿಂದ ಮೇಲೆ 2ನೇ ತುತ್ತು ಹೋಗೋತಿ ಹೊಟ್ಟೆ ಖಾಲಿ ಇರುತ್ತಾ ಸರ್
ಆದ್ದರಿಂದ ದಯಮಾಡಿ ಇನ್ನು ಯಾರಾದರೂ ಕೇಳಿದರೆ 3, 4 ಅಂತ ಹೇಳಬೇಡಿ, 1 ತುತ್ತು ಅಂತ ಹೇಳಿ. ಹೌದಲ್ವೋ, ಎಷ್ಟು ಇಂಟೆಲಿಜೆಂಟ್ ಇದೆಯಲ್ಲ ಇದು ಅಂದರು. ಸೀದಾ ಕಾಲೇಜಿಗೆ ಬಂದರು. ಹೇಳ್ಕೊಬೇಕಲ್ಲ ಮತ್ತೊಬ್ಬರು ಒಂದು ಬುದ್ಧಿವಂತಿಕೆ ಇದ್ದೀನಿ ಅಂತ. ಬಂದ ತಕ್ಷಣ ಬೆಲ್ ಮಾಡಿದ್ರಂತೆ. ಪ್ರಿನ್ಸಿಪಾಲ್ ಬೇರೆಯವರು ಬೆಲ್ ಮಾಡಿದರು. ಸ್ಟಾಫ್ ರೂಮಲ್ಲಿ ಯಾರಿದ್ದಾರೆ ಮೇಷ್ಟ್ರು ಕರಿಯೋ ಅಂದ್ರಂತೆ. 8:30 ಇನ್ನೂ ಬೆಳಗ್ಗೆ, ಯಾರೂ ಬಂದಿಲ್ಲ ಕಾಲೇಜಿಗೆ. ಅಟೆಂಡ್ರು ಹೋದ, ಇನ್ನೂ ಯಾರು ಬಂದಿಲ್ಲ ಸರ್. ಇನ್ನೂ ಬಂದಿಲ್ಲ ಯಾಕೆ? 8:30 ಸರ್, 9:00 ತಾನೇ ಬರಬೇಕಾದ್ದು. ಬಂದ ತಕ್ಷಣ ಕರಿ, ಬಂದ ತಕ್ಷಣ 3-4 ಸಲ ಗಂಟೆ ಬಾರಿಸಿ ಯಾರು ಬಂದರೂ ಕರಿ, ಯಾರು ಬಂದರೂ ಕರಿ. ಅವನಿಗೂ ಟೆನ್ಷನ್ ಆಗೋಯ್ತು, ಅವನಿಗೆ ಅಟೆಂಡ್ರಿಗೆ. ಯಾರೋ ಪಾಪ ಬಾಟನಿ ಮೇಸ್ಟ್ರು ಬಂದರು. ಬಂದ ತಕ್ಷಣ ಅಟೆಂಡ್ ಕಾಯ್ತಿದ್ದಾರೆ ಪ್ರಿನ್ಸಿಪಾಲ್, ಬೆಳಗ್ಗೆಯಿಂದ ಕೇಳ್ತಾ ಇದ್ದಾರೆ. ಇವರು ಗಾಬರಿಯಾಗಿ ಹೋದ, ಇನ್ನೂ ದಿವಸ ಕ್ಲಾಸ್ ತೊಗೊಂಡಿಲ್ಲ. ಅವ್ರಿಗೆ ಆ ಚಿಂತೆ. ಪ್ರಿನ್ಸಿಪಾಲ್ ಮುಂದೆ ಕೂತ ತಕ್ಷಣ ಆತ ಕೇಳಿದ್ನಂತೆ. ಪ್ರಿನ್ಸಿಪಾಲ್ ಕೇಳಿದರು, ಇಲ್ಲಿ ನೋಡ್ರಿ, ವೆರಿ ಇಂಟೆಲಿಜೆಂಟ್ ಪ್ರಶ್ನೆ ಕೇಳ್ತೀನಿ ನಾನು, ವಿಚಾರ ಮಾಡಿ ಉತ್ತರ ಕೊಡಬೇಕು. ಬುದ್ಧಿವಂತಿಕೆ ಪ್ರಶ್ನೆ ಕೇಳ್ತೀನಿ. ನೀವು ಹೊಟ್ಟೆ ಖಾಲಿ ಇದ್ದಾಗ ಎಷ್ಟು ಚಪಾತಿ ತಿಂತೀರಿ ಅಂತ ಕೇಳಿದ್ರಂತೆ. ಅವರು ಹೆಂಗೆ ಹೇಳೋದು ಸರ್ ಅಂದರು. ಅಲ್ರಿ ಹೇಗೆ ಹೇಳೋದಂದರೆ, ನಿಮ್ಮ ಹೊಟ್ಟೆ ಖಾಲಿ ಇದ್ದಾಗ ನೀವೆಷ್ಟು ಚಪಾತಿ ತಿಂತೀರಿ ಹೇಳ್ರಿ ಅಂದ್ರಂತೆ. ಅವರು ಯಾವ ಸೈಜಿನ ಸರ್ ಅಂತೇಳಿ ಇವರಿಗೆ ಬೇಗ ಹೇಳಬೇಕು ಉತ್ತರ. ಒಳಗೆ ಕುದೀತಾ ಇದೆ. ಏನು ಹುಚ್ಚಿತ್ತೀರಿ ನೀವು, ನಿಮ್ಮ ಮನೇಲಿ ನಿಮ್ಮ ಮಿಸ್ಸಸ್ ಮಾಡಲ್ಲೇನ್ರಿ ಆ ಸೈಜು? ವಿಚಾರ ಮಾಡಿ ಬುದ್ಧಿವಂತಿಕೆ ಉತ್ತರ ಕೊಡಿ, ವಿಚಾರ ಮಾಡಿಕೊಡಿ ಅಂತ 2-3 ಸಲ ಹೇಳಿದರು. ಆತ ಹೇಳ್ಕೊಂಡು, ನಿಜ ಹೇಳ ಸರ್, ನಾನು 5 ಚಪಾತಿ ತಿಂತೇನೆ ಸರ್ ಅನ್ನಂತೆ. ಇವರು ಎಲ್ಲ ಹಾಳು ಮಾಡಿ ಹಾಕಿದ್ರಿ. 3 ಅಂತ ಹೇಳಿದರೆ ಒಂದು ಒಳ್ಳೆ ಜೋಕ್ ಹೇಳಬೇಕು ಅಂತಿದ್ದೆ ನಿಮಗೆ ನಾನು ಅಂದ್ರೆ. ಅದು 3 ಅಂದ್ರೆ ತಾನೇ ಹೇಳೋದವ್ರು, 5 ಅಂದರೆ ಬರೋಲ್ಲ ಅವರಿಗೆ. ಅವನು ಹೇಳ್ತಿದ್ದ ಹುಡುಗ, ಮೇಷ್ಟ್ರನ್ನ ದಾರಿ ತಪ್ಪಿಸೋದು ಭಾಳ ಸುಲಭ ಅಂತ. ಅವ್ರು ಕೇಳಿದ್ದು ಅಂದ್ಬಿಟ್ಟು ಉಳ್ಕಿದ್ದೆಲ್ಲ ಹೇಳಬೇಕು ಅಂತ. ಅವ್ರು ಕೇಳಿದ್ದೊಂದು ಅಂದ್ಬಿಟ್ಟು ಉಳಿದದ್ದು ಯಾವ್ದು ಹೇಳಿದ್ರು ದಾರಿ ತಪ್ಪಿಡ್ತಾರೆ ಅವರು ಅಂತ. ದಾಸರು ಮಾಡಿದ್ದು ಅದೇನೆ, ದಾರಿದ್ರಮ್ಮ ಅಂತ ಕರೆದದ್ದು, ಯಾರು ಬಾಗಿಲು ತೆಗಿಲಿಲ್ಲ ಅಂತ ಅಂದದ್ದು. ಕೊನೆಗೆ ಎಲ್ಲೆಲ್ಲಿ ನೋಡಿ, ಸೈನ್ಯಕ್ಕೆ ಸರ್ದಾರಿದ್ರೆ ಚಂದ್ರ, ರಾಯರಿಗೆ ಚೋಬ್ದಾರಿದ್ರೆ ಚಂದ ಅಂತ ಹೇಳ್ಕೊಂಡ್ಬಿಟ್ಟು, ಅದಾರಿದ್ದರೆ ಇರಬೇಕು, ದಾರಿದ್ರ್ಯವಿಲ್ಲದೆ ಹೋಗಬೇಕು, ದಂಡ್ಯಾಗಿ ಸಂಪತ್ತು ಇರಬೇಕು ಅಂತಾರೆ ದಾಸರಾಯರು. ಯಾವ ದಾಸರಾಯರು ಹೇಳಿದ್ರೋ ಗೊತ್ತಿಲ್ಲ, ಇವರೇ ಕಟ್ಟಿದ್ದು. ಕಟ್ಬಿಟ್ಟು, ನಿಮ್ಮ ಮನೆ ಹಂಗದ ತಾಯಿ ಅಂದರು. ಆಕೆಗೆಲ್ಲ ಮರೆತು ಹೋಯ್ತು ಮೊದಲಿಂದು. ನನ್ನ ಮಗೆ ಹೊದತಾರೆ, ಜೋರ ಅಕ್ಕಿ ಹಾಕಿದ್ಲು. ಇನ್ನೊಬ್ಬ ದಾಸರ ಬಗ್ಗೆ ಹೇಳ್ತಾರೆ, ಉಪಕಥೆಗಳು ಹೇಗೆ ಬರ್ತವೆ. ಪ್ರಾಣೇಶಾಚಾರ್ಯರು ಅಂತ ಒಬ್ಬರು ಆಚಾರ್ಯರು. ಅವ್ರ ಹೆಂಡತಿನ ಯಾವಾಗಲೂ ಹೇ ಪ್ರಾಣಿ ಎಂದು ಸಂಬೋಧಿಸ್ತಿದ್ರಂತೆ. ಹೇ ಪ್ರಾಣಿ ಎಂದು ಸಂಬೋಧಿಸುವರು. ಒಂದು ದಿವಸ ಆಕೆ ಬಳಗ ಮನೆಗೆ ಬಂದಿದ್ದಾಗ, ಇಬ್ಬರೇ ಇದ್ದಾಗ ಏನಾರು ಅಂದ್ಕೊಂಡು ಹೋಗಲಿ, ಆಕೆ ಬಳಗದವ್ರ ಮನೆಗೆ ಬಂದಿದ್ದಾಗ ಆಚಾರ್ಯರು ಹೇ ಪ್ರಾಣಿ ಈ ಸಾಮಾನು ತಗೋ ಎಂದರು. ಆಕೆಗೆ ಆತ ತನ್ನನ್ನು ಹೀನಾಯ ಮಾಡಿದ ಎಂದು ತೋರಿ, ಯಾಕೆ ಅಂದರೆ ನನ್ನ ಪ್ರಾಣಿ ಎಂಬುದು ನನ್ನ ಹೆಸರು ಪದ್ಮ ಎಂದ್ಲು. ಹಾಗಾದರೆ ನಿನಗೆ ಪ್ರಾಣ ಇಲ್ಲೇನು ಅಂತ ಕೇಳಿದ್ರಂತೆ. ಹಾಗಾದರೆ ನಿನಗೆ ಪ್ರಾಣ ಇಲ್ಲೇನು ಅಂತ ಕೇಳಿದ್ರಂತೆ. ನನಗೂ ಪ್ರಾಣ ಅದ, ನಿಮಗೂ ಅದೇ ಅಂತಂತವರು. ದಾಸರು ಸರಿಯಾದ ಹೆಂಡತಿ ಯಾಕೆ ಹಾಗನ್ನು. ಅದಕ್ಕಾಗಿಯೇ ನಾನು ಪ್ರಾಣೇಶ, ನೀನು ಪ್ರಾಣೇಶಿ, ಮುದ್ದಿಗೆ ನೀನು ಪ್ರಾಣಿ. ಸರಿ ಆಯಿತೋ ಇಲ್ಲೋ ಅಂತ ಕೇಳಿದ್ರಂತೆ. ಆಕೆಗೆ ಹೇಳಿಸಿಟ್ಟು ಆಕೆ ಸರಿ ಆಗಲಿಲ್ಲ. ಇನ್ನು ಮೇಲೆ ನನ್ನ ಹಂಗೆ ಅನ್ನಬೇಡ್ರಿ ಅಂತ ಹೇಳಿದ್ದು. ಅಲ್ಲ, ಪ್ರಾಣೇಶ ಅಂದ್ರೆ ದೇವರೇ, ಹುಚ್ಚಿ ಮುಖ್ಯ ಪ್ರಾಣದೇವರು ಅಂತ ಹೇಳಿದ್ರಂತೆ. ಆಕೆ ಹೇಳಿದ್ದು ಉತ್ತರ ಎಷ್ಟು ಚೆನ್ನಾಗಿದೆ. ನಿಮಗೆ ಚೆನ್ನಾಗಿ ಒಪ್ಪುತ್ತೆ ಆ ಹೆಸರು, ನೀವು ಇಟ್ಕೊಳ್ಳಿ. ನಿಮಗೆ ಚೆನ್ನಾಗಿ ಒಪ್ಪುತ್ತೆ ಆ ಹೆಸರು, ನೀವು ಇಟ್ಕೊಳ್ಳಿ. ಈ ಉತ್ತರ ಇವ್ರದು. ನೀನು ಕಡಿಮೆ ಅಂತ ತಿಳ್ಕೊಂಡಿದ್ದಿ, ನೀನು ನನಗೆ ಸಮಾನಾನೇ, ಇಬ್ಬರು ಸಮಾನಾನೇ. ಇವೆಲ್ಲ ಇವ್ರದ್ದು ಕಥೆಗಳು, ಉಪಕಥೆಗಳು. ಇನ್ನೊಂದನ್ನು ಹೇಳಿ ಮುಗಿಸ್ಬಿಡ್ತೇನೆ. ಈ ಆಚಾರ್ಯರು ನಿತ್ಯ ಯಾತ್ರೆಗೆ ಹೋಗ್ತಾಯಿದ್ರು. ನಿತ್ಯ ಯಾತ್ರೆಗೆ ಹೋಗ್ಬೇಕಲ್ಲ. ಒಬ್ಬ ಗೃಹಸ್ಥರ ಮನೆಯೊಳಗೆ ಹೋಗಿ ಹರೇ ನಮಃ ಅನ್ನೋರು. ಆ ಮನೆ ಯಜಮಾನತಿ ಅಕ್ಕಿ ತಂದಾಗ ಇವ್ರ ಕೊಂಕ ಬುದ್ಧಿ ಹೆಂಗಿತ್ತು ದಾಸರದು, ಉಪದ್ವ್ಯಾಪಿತನ ಅಂತೀವಲ್ಲ, ಅದು ಹೇಗಿತ್ತು ಅಂದರೆ, ಶುಭಮಸ್ತು ಎಂದು ಆಶೀರ್ವಾದ ಮಾಡಿ, ಏನು ತಾಯಿ ತಮ್ಮ ಹೆಸರು ಎಂದು ಕೇಳಿದರು. ಆಕೆ ಸೀತಾಬಾಯಿ ಎನ್ನುವರು. ಆಚಾರ್ಯರು ಬಹು ಸಂತೋಷಮ್ಮ, ನನ್ನ ಹೆಸರು ರಾಮಾಚಾರ್ಯರು ಅಂತಾರೆ ಎನ್ನುವರು. ಇನ್ನೊಂದು ಮನೆ ಆಕೆಯನ್ನು ಕೇಳಿದಾಗ ಆಕೆ ರಾಧಾಬಾಯಿ ಎನ್ನುವರು. ನಮ್ಮ ಆಚಾರ್ಯರು ನನ್ನ ಹೆಸರು ಕೃಷ್ಣಾಚಾರ್ಯರು ಅಂತಾರೆ ಎನ್ನುವರು. ಮೂರನೇ ಮನೆ ಯಾಕೆ ನನ್ನ ಹೆಸರು ಪದ್ಮಾವತಿ ಬಾಯಿ ಎಂದರೆ ನಮ್ಮ ಆಚಾರ್ಯರು ನನ್ನ ಶ್ರೀನಿವಾಸಾಚಾರ್ಯರು ಅಂತಾರೆ ಎನ್ನುವರು. ಕೊನೆಗೆ ಸಾಲಲ್ಲಿ ಡಿ ವಿ ಜಿ ಎಸ್ ಚೆನ್ನಾಗಿ ಹೇಳ್ತಾರೆ, ಈ ಆಚಾರ್ಯನವರು ಈ ನವರದಿಯಲ್ಲಿ ಆಚಾರ್ಯರದು, ಈ ನವರು ಜನಕ್ಕೆ ತಿಳಿದ ಮೇಲೆ ಅವರಿಗೆ ಊರಲ್ಲಿ ತಕ್ಕದ್ದು ಆಗುತ್ತದೆ ಅಂತ. ಇನ್ನೊಬ್ಬ ದಾಸರು, ಅವರು ಇಂಥ ಕಿತಾಪತಿ ದಾಸರೇ, ದ್ವಾರಕಾಪಟ್ಟಣದಲ್ಲಿ ಇದ್ದರಂತೆ ಅವರು. ಇದು ಉಪಕಥೆಗಳಲ್ಲಿ ಬರುವಂಥದ್ದು, ಅಚ್ಯುತ್ ದಾಸರು ಹೇಳುವಂಥದ್ದು. ಅವರು ಪ್ರತಿದಿನವೂ ಜೋಳಿಗೆ ಹಾಕಿಕೊಂಡು ಹೊರಡುವರು, ಕೈಯಲ್ಲಿ ಸಾರಂಗಿ.
ಅದನ್ನು ನುಡಿಸಿಕೊಂಡು ಮನೆ ಮನೆಗೂ ಹೋಗುವರು. ಅವ್ರ ಹಾಡು ಹೇಗಿತ್ತು ಅಂದರೆ ಮನೆ ಮನೆ ಮುಂದೆ ನಿಂತು ಹೀಗೆ ಹಾಡುವರು. ಸೋಬನಾರಿ ತಿಗಡಿ ಪಿಗಡಿ ಏಕನಾರಿ ಪತಿವ್ರತ. ಅಂದರೆ ಎಲ್ಲ ಲೋಕದಲ್ಲಿ ಹೆಂಗಸರು ಹಾಗೆ ಹೀಗೇನೆ, ಒಬ್ಬಳು ಮಾತ್ರ ಪತಿವ್ರತೆ ಅನ್ನೋದಂತೆ ಮನೆ ಮುಂದೆ ನಿಂತು. ಈ ಹಾಡನ್ನು ಕೇಳಿದ ಹೆಂಗಸು ಯಾರು ಆ ಪತಿವ್ರತೆ ಎಂದು ಕೇಳುವರು. ಆಗ ದಾಸರು ನೀವೇ ತಾಯಿ, ನಿಮ್ಮನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ ಎನ್ನುವರು. ಹಾಗೆ ಸಂತೋಷವಾಗಿ ಇನ್ನೊಂದು ಹಿಡಿ ಅಕ್ಕಿ ಹೆಚ್ಚಾಕೋಡು. ಹೀಗೈತ ಮನೆ ಮನೆಗೆ ಹೋಗಿ ಅಕ್ಕಿ ಗಿಟ್ಟಿಸಿಕೊಳ್ಳುತ್ತಿದ್ದ, ಅಕ್ಕಿ ಪಡ್ಕೋತಾ ಇದ್ದ. ಈ ಸಮಾಚಾರವನ್ನು ಯಾರೋ ಹೋಗಿ ಒಬ್ಬರು ಕೃಷ್ಣ ಪರಮಾತ್ಮನಿಗೆ ಹೇಳಿ ಈ ಮೋಸಗಾರನಿಗೆ ಏನಾದರೂ ಮಾಡಬೇಕು ಎಂದು ಹೇಳಿಕೊಂಡನಂತೆ. ಶ್ರೀಕೃಷ್ಣನು ನಸುನಕ್ಕು ನೋಡೋಣ ಎಂದನಂತೆ. ಮಾರನೇ ದಿವಸ ಯಥಾ ಪ್ರಕಾರ ದಾಸರು ಸೋಬನಾರಿ ಎಂದು ಹಾಡಿಕೊಂಡು ಅಕ್ಕಿ ಸಂಪಾದನೆ ಮಾಡಿಕೊಂಡು ತಮ್ಮ ಮನೆಗೆ ಬಂದರು. ಎಲ್ಲ ಕಡೆ ತಮ್ಮ ಮನೆಗೆ ಬಂದರು. ಮನೆಗೆ ಬಂದು ನೋಡಿದರು, ಕದ ಹಾಕಿತ್ತು. ಬಾಗಿಲು ಮುಂದೆ ನಿಂತು ನೋಡಿದಾಗ ಒಳಗಿನಿಂದ ಕಿಟಕಿಯಲ್ಲಿ ಯಾವುದೋ ಗಂಡಸಿನ ಮುಖ ಕಾಣಿಸಿತು. ಆಗ ದಾಸರು ಹಾಡಿಕೊಂಡ್ರಂತೆ, ಸೋಬನಾರಿ ತಿಗಡಿ ಪಿಗಡಿ ಏಕನಾರಿ ಪತಿವ್ರತ ಉನೇ ಭೀ ತಿಗಡಿ ಪಿಗಡಿ ಉನೇ ಭೀ ತಿಗಡಿ ಪಿಗಡಿ. ಆಕೆನೂ ಹಾಗೆ ಹೀಗೆ ಅಂದ್ರಂತೆ. ಅಂದಾಗ ಆಗ ಒಳಗಿನಿಂದ ಶ್ರೀಕೃಷ್ಣನು ಹೊರಗೆ ಬಂದು ಕಾಣಿಸಿಕೊಂಡ. ದಾಸರು ನಮಸ್ಕಾರ ಮಾಡಿ ಕ್ಷಂತವ್ಯೋ ಮೇಪರಾಧ ಅಂತ ಬೇಡಿಕೊಂಡರು. ಶ್ರೀಕೃಷ್ಣ ಪರಮಾತ್ಮನು ಆತನ ಕ್ಷಮೆ ಕೊಟ್ಟು ಇನ್ನು ಮುಂದೆ ಹೀಗೆ ಮಾಡಬೇಡ ಎಂದು ಹೇಳಿದನಂತೆ. ಇವು ದಾಸರು ಕಟ್ಟಿದ ಕಥೆ ಇದು. ಇಂಥ ಕಥೆಗಳು ನಮ್ಮ ಅಚ್ಚಪ್ಪ ದಾಸರ ದಫ್ತರದಲ್ಲಿ ಲೆಕ್ಕವಿಲ್ಲದಷ್ಟು. ಕಥಾ ವಸ್ತುವಿಗಿಂತ ಸ್ವಾರಸ್ಯ ಕಥೆಯನ್ನು ಹೇಳುವ ರೀತಿ, ಧ್ವನಿಯ ಕೊಂಕು, ಕಣ್ಣಿನ ಸಂಜ್ಞೆ, ಕೈ ಅಭಿನಯ ಇವೆಲ್ಲ ಸೇರಿ ಕೇಳುವವರ ಮನಸ್ಸನ್ನು ಹಿಡಿಯುತ್ತಿತ್ತು. ಕೊನೆ ಸಾಲು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಚ್ಯುತದಾಸರ ಬಗ್ಗೆ. ಅಚ್ಯುತದಾಸರು ಅಂತರಂಗ ಭಕ್ತರು, ನಡತೆವಂತರು ಮತ್ತು ಸನ್ಮಾನ್ಯರು. ಅಂಥ ಕಥಾಕಾರರನ್ನು ಕಂಡು ನಾನು ಎಷ್ಟೋ ವರ್ಷವಾಯಿತು. ಈಗ ಆ ಕಲೆ ಕ್ಷೀಣವಾಗುತ್ತಿದೆಯೋ ಏನೋ. ನಾವೆಲ್ಲ ಹುಡುಗರಾಗಿದ್ದಾಗ ಹರಿಕತೆ ಕೇಳಿದವರಿಗೆ ಈಗ ಕೇಳಬೇಕಂದ್ರೂ ಸಿಗೋದಿಲ್ಲ ಅಂತ ದುಃಖ ಆಗ್ತದೆ. ಹೇಗೆ DVG ಆ ನಾಟ್ಯಶಾಸ್ತ್ರ ಹೋಗಿ ಹೇಗೆ ಆಯಿತು ದುಃಖಪಟ್ಟರೋ ಹಾಗೆ ನಾವೀಗ ಹರಿಕತೆ ಬಗ್ಗೆ ಹೇಳ್ತಾ ಇದ್ದೀವಿ. ಇಂಥ ಚಿತ್ರಗಳನ್ನು ನಾವು ಕಣ್ಣು ಮುಂದೆ ಇಟ್ಟಿದ್ದಾರೆ. ಇನ್ನೂ ಒಂದೆರಡು ಚಿತ್ರಗಳನ್ನು ನಾಳೆ ಗಮನಿಸೋಣ. ನಮಸ್ಕಾರ.